ಎಲ್ಲ ಮಹಿಳೆಯರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಮಾರ್ಚ್ 8ರಂದು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಬಗ್ಗೆ ನಮ್ಮ ಜೊತೆ ಐಸಿಎಸ್ ಪಾಡ್ಕಾಸ್ಟ್ಗೆ ಅದರ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡಲು ಬಂದಂತಹ ಮೇಡಮ್ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್ ಶರಣು ಶರಣಾರ್ಥಿ. ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಳು, ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು, ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳುತ್ತಾ ಇಂದಿನ ಅಂತಾರಾಷ್ಟ್ರೀಯ ದಿನಾಚರಣೆ ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ. ವಚನ ಸಮೂಹ ಸಂಸ್ಥೆಯ ಅಂಗವಾಗಿ ಕೆಲಸ ಮಾಡುತ್ತಿರುವಂತಹ ಲಿಂಗಾರತಿ ಅಲ್ಲಂಪ್ರಭು ಮೇಡಮ್ ಅವರಿಗೆ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಮೇಡಮ್ ಅನಂತ ಧನ್ಯವಾದಗಳು ಸರ್. ಲಿಂಗಾರತಿ ಮೇಡಮ್ ಅವರ ಕಿರುಪರಿಚಯವನ್ನು ಕೊಡ್ತಾರೆ. ನಾನು ಲಿಂಗಾರತಿ ಅಲ್ಲಂಪ್ರಭು ಅಂತ ಹೇಳಿ ಇವತ್ತ ವಚನ ಸಮೂಹ ಸಂಸ್ಥೆ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದೆ. ಅತಿ ಸಣ್ಣ ಪ್ರಮಾಣದಲ್ಲಿರುವಂತಹ ಒಂದು ಸಂಸ್ಥೆ ಇವತ್ತು ಬೃಹತ್ ಗಾತ್ರದಲ್ಲಿ ಬೆಳೆದು ನಿಂತಿದೆ. ಅದರ ಒಂದು ಭಾಗವಾಗಿ ನಾನು ಕೂಡ ಇದ್ದೀನಿ. ಅದರ ಹುಟ್ಟು ಮತ್ತು ಬೆಳವಣಿಗೆ ನೋಡಿದಂಥವಳು ನಾನು ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ಮೂಲತಃ ನನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ನಂದು ಶಿಕ್ಷಣ ಬೀದರ್ನಲ್ಲಿಯೇ ಎಲ್ಲವೂ ಜರುಗಿದೆ. ನನ್ನ ಹುಟ್ಟೂರು ಬಗ್ದಲ್ ಗ್ರಾಮ. ನನ್ನ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದ್ರ ಎಲ್ಲರ ಒಂದು ಸಹಕಾರದೊಂದಿಗೆ ನಾನು ಒಂದಿಷ್ಟು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವಿರತ ಪ್ರಯತ್ನದಿಂದ ನಾನು ನನ್ನದೇ ಆದಂತಹ ಒಂದು ಸ್ಥಾನವನ್ನು ಗಳಿಸಿದ್ದಕ್ಕೆ ಭಾಳಷ್ಟು ನಾನು ಹೆಮ್ಮೆ ಪಡ್ತೀನಿ. ನೀವು ನಿಮ್ಮ ಮೂಲತಃ ಬಗ್ದಲ್ ಗ್ರಾಮ ಅಂತ ಹೇಳಿದ್ರಿ, ಅದು ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯ ಉಳಿದುಕೊಂಡು ಉನ್ನತ ವ್ಯಾಸಂಗ ಯಾವ ರೀತಿ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು? ನಿಜ ಸರ್. ಹಳ್ಳಿಯಲ್ಲಿ ಇವತ್ತ ಸ್ವಲ್ಪ ಒಂದಿಷ್ಟು ಶಿಕ್ಷಣದ ಬಗ್ಗೆ ಜಾಗೃತಿ ಬಂದಿದೆ ತಂದೆ ತಾಯಿಯರ ಹತ್ರ. ಆದರೆ ನನ್ನ ಸಂದರ್ಭ ಒಂದು 20-25 ವರ್ಷಗಳ ಕೆಳಗಡೆ ಈ ವ್ಯವಸ್ಥೆ ಇರಲಿಲ್ಲ, ಈ ಮನಸ್ಥಿತಿಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಹೆಂಗೋ ಒಟ್ಟ ನಮ್ಮ ಮನೆಯಲ್ಲಿರುವಂತಹ ಕೌಟುಂಬಿಕ ವಾತಾವರಣ, ಶಿಕ್ಷಣವಂತರ ಒಂದು ಕುಟುಂಬ ನಮ್ಮದು. ನಮ್ಮ ದೊಡ್ಡಪ್ಪ ಅಂದಿನ ಕಾಲಕ್ಕೆ ವೈದ್ಯರವರು, ಅದಲ್ಲದೆ MD ಕೂಡ. ಹಾಗಾಗಿ ಮತ್ತೆ ನಮ್ಮ ಅಜ್ಜ ಅಜ್ಜಿ ಈ ಒಂದು ಸಂಸ್ಕಾರಯುತವಾದಂತಹ ಕುಟುಂಬ ಅಲ್ಲದೇ ಶಿಕ್ಷಣಕ್ಕೆ ಮಹತ್ವ ಕೊಡುವಂತಹ ಒಂದು ಕುಟುಂಬ. ನಮ್ಮ ತಂದೆಯವರು ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ಚಾಣಾಕ್ಷರ ಅಂತ. ತನ್ನ ಅಣ್ಣನಿಗಾಗಿ ತನ್ನ ಶಿಕ್ಷಣವನ್ನು ಬಿಟ್ಟರು ಅಂಥೇಳಂತ ನಮಗೆ ಗೊತ್ತಾದಾಗ ಬಹಳಷ್ಟು ನಮ್ಗೆ ನೋವು ಆಗಿದ್ದು ಇದೆ. ಅದಕ್ಕಾಗಿ ಮುಂದೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಹಂಬಲ ಇದ್ರೂ ಇವತ್ತಿನ ವಾತಾವರಣ ಅವತ್ತಿರಲಿಲ್ಲ. ಇವತ್ತಿನ ಪ್ರೈವೇಟ್ ಸ್ಕೂಲ್ಗಳಿವೆ, ಖಾಸಗಿ ಶಾಲೆಗಳಿವೆ. ಅವತ್ತು ಏನು ಓದಬೇಕಾದ್ರೂ ನಾವು ಮತ್ತೆ ಸರ್ಕಾರಿ ಶಾಲೆಗಳಿಗೆ ಹೋಗಬೇಕಾಗಿತ್ತು. ಸರ್ಕಾರಿ ಶಾಲೆಗಳು ಅದ್ರ ಬಗ್ಗೆ ನಾನು ಅವಹೇಳನ ಮಾಡ್ತಾ ಇಲ್ಲ, ಆದರೆ ಆ ಫೆಸಿಲಿಟೀಸ್ ಇರಲಿಲ್ಲ. ನಾವು ಬಾಲ್ಯದಲ್ಲಿದ್ದಾಗ 5ನೇ ತನಕನೂ ನಮಗೆ ಸ್ಲೇಟೇ ಎಲ್ಲವೂ ಆಗಿತ್ತು. ಪರಿಪೂರ್ಣ ನಾವು ಶಿಕ್ಷಣ ಪಡಿಬೇಕಾದ್ರೇ ಪಾಟಿ ಬಳಪದೊಂದಿಗೆ ನಾವು ಶಿಕ್ಷಣವನ್ನು ಮುಗಿಸ್ತಾ ಇದ್ದೆವು. ಅದಲ್ಲದೆ ಓದಬೇಕು ಅನ್ನೋದಕ್ಕಿಂತ ಏನೋ ಕಳಿಸ್ತಾರೆ ತಂದೆ ತಾಯಿ ಹೋಗಬೇಕು ಅನ್ನುವಂಥದ್ದು ಒಂದೇ ಇತ್ತು. ಯಾವುದೇ ಗುರಿ ಉದ್ದೇಶಗಳು ಅಥವಾ ಬಹಳಷ್ಟು ಓಟ, ಇವತ್ತಿನ ನಿಲ್ಲದ ಏನು ಓಟ ಇದೆ ನೋಡ್ರಿ ಮಕ್ಕಳದು, ನೋಡಿದಾಗ ಒಂದು ಕ್ಷಣ ನಾವು ನಮ್ಮ ಬಾಲ್ಯಕ್ಕೆ ಹೋದ್ರೆ ಬಹಳ ಖುಷಿ ಆಗ್ತದೆ ಸರ್ ನಮಗೆ. ಯಾಕಂದರೆ ಆ ಒಂದು ಖುಷಿ ಇಂದಿನ ಮಕ್ಕಳು ಅದರಿಂದ ವಂಚಿತರಾಗಿದ್ದಾರೆ. ಇವತ್ತೇನಿದ್ರು ಬರೀ ಓದೋದು 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 ಓದೋದು, ಎದ್ರೆ ಓದು, ಮಲಗಿದ್ರೆ ಓದು, ಮತ್ತೆ ನಿನ್ನ ಭವಿಷ್ಯತ್ತಿನಲ್ಲಿ ನೀನು ಅದನ್ನೇ ಸಾಧಿಸಬೇಕು ಅನ್ನುವಂಥದ್ದಕ್ಕಾಗಿ ಇವತ್ತು ಮಕ್ಕಳು ಬಹಳಷ್ಟು ಜೀವನದ ಒಂದು ಸುಖದಿಂದ, ಅದು ಏನು ಸುಖ ಅಂತಂದರೆ ಅದು ಆತ್ಮ ಸುಖ ಅಂತ ಹೇಳ್ಬೋದು ನಾವು. ಆ ಆತ್ಮ ಸುಖದಿಂದ ದೂರ ಆಗ್ತಾ ಇದ್ದಾರೆ. ದೈಹಿಕ ಸುಖ ಎಲ್ಲ ಸವಲತ್ತುಗಳಿದೆ ಇವತ್ತು, ಯಾವುದೇ ಒಂದು ಶರೀರಕ್ಕೆ ನೋವಾಗ್ಲಾರ್ದಂತಹ ಸವಲತ್ತುಗಳು ಇವತ್ತೆಲ್ಲ ಬಂದಿವೆ. ಆದರೆ ಮಾನಸಿಕ ಸುಖ ಇಲ್ಲ ಇವತ್ತು. ಯಾಕೆ ಈ ರೀತಿಯ ವ್ಯವಸ್ಥೆ ಆಯಿತು ಶಿಕ್ಷಣದ್ದು ಅಂತಂದರೆ ಅದೊಂದು ದುರಂತ ಅಂತ ನನಗೆ ಒಂದು ಕಡೆ ಅನ್ನಿಸ್ತದೆ. ಒಂದು ಕಡೆ ಎಲ್ಲೋ ನಾವು ಬಹಳಷ್ಟು ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದೀವಿ, ಆದರೆ ಮಾನಸಿಕವಾಗಿ ಹಿನ್ನಡೆಯನ್ನು ಹೊಂದ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ನಾವು ಶಿಕ್ಷಣ ಪಡೆದಿದ್ದು ಹೇಗೋ ಆಯಿತು, ಹಿಂಗೆ ಮಾಡಬೇಕು ಅಂತ ಹೇಳಿ ಏನೂ ಇರಲಿಲ್ಲ. 8ನೇತೆ ಬರಬೇಕು ಆದ್ರೇ ನಮ್ಗೆ ಗೊತ್ತೇ ಇರಲಿಲ್ಲ ಶಿಕ್ಷಣ ಅಂದ್ರೇನು, ನಾವು ಮುಂದೆ ಏನು ಮಾಡ್ಬೋದು ಅಂತೇಳಿ ಅನ್ನುವಂಥ ಒಂದು ಗುರಿ ಉದ್ದೇಶಗಳೇ ಇರಲಿಲ್ಲ. ಹೆಂಗೋ ಓದಬೇಕು ಅನ್ನುವಂಥದ್ದು. ಆಮೇಲೆ
ಹೈಸ್ಕೂಲಿಗೆ ಬಂದಾಗ, ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಒಂದಿಷ್ಟು ಜಾಗೃತಿ ಬಂತು, ಓದಬೇಕು ಏನೋ ಇದೆ ಇದರಲ್ಲಿ ಅನ್ನುವಂತಹ ತಿಳುವಳಿಕೆ ಬಂತು. ಅವಾಗೆಲ್ಲ ಶಿಕ್ಷಕರು ಹೆಂಗಿದ್ರು ಅಂತಂದ್ರೆ, ಇವತ್ತೆಲ್ಲ ಮಕ್ಕಳಿಗೆ ಹೊಡೆದ್ರೆ ಕಂಬಿ ಅಣಿಸ್ತಾರೆ ಶಿಕ್ಷಕರು, ಆದ್ರೆ ಆ ವ್ಯವಸ್ಥೆ ಅವತ್ತಿರ್ಲಿಲ್ಲ. ಅವತ್ತು ಹೆಂಗಿತ್ತು ಅಂದ್ರೆ, ನಮ್ಮ ಮಕ್ಳಿಗೆ ಹೊಡಿರಿ ಅಂತ ಹೇಳಿ ದಬ್ತಿದ್ರು ನಮ್ಮ ತಂದೆ ತಾಯಿಗಳು. ಇವ್ರು ಏನಾದ್ರೂ ಮನ್ಯಾಗ ಮಾತು ಕೇಳಿಲ್ಲ ಅಂತಂದ್ರೆ ಓದ್ತಾರ ಬಿಡ್ತಾರ, ಅದು ಎರಡನೇ ವಿಷಯ. ಆದ್ರೆ ಮನ್ಯಾಗ ಇವ್ರೆಲ್ಲ ನಮ್ಗೆ ಎದುರು ಉತ್ತರ ಕೊಡ್ಲತ್ತಾರ್ರಿ, ಇವರು ಉಡಾಳ್ತನ ಮಾಡ್ಲತ್ತಾರ್ರಿ ಅಂತ ಹೇಳಿ ಈ ಕಂಪ್ಲೇಂಟ್ಸ್ ಅನ್ನ ಇಟ್ಕೊಂಡು ಶಾಲೆ ತಪ್ಪಿಸ್ಕೊಂಡು ಮನಿಗ್ ಬಂದಾರ್ರಿ, ಶಾಲ್ಯಾಗ ಏನ್ ಕಲಿತಾರ ಅಂತ ಹೇಳಿದ್ದಿದ್ದಿಲ್ಲ. ಆದ್ರ ಈ ರೀತಿಯ ಒಂದು ತಪ್ಪುಗಳನ್ನ ಮುನ್ನೆಲೆಗೆ ತಗೊಂಡ್ ಬಂದು ತಂದೆ ತಾಯಿನೇ ಎಳ್ಕೊಂಡು ಹೋಗಿ ನಮ್ಗೆ ಹೊಡೆಸಿದ್ದು ಇದೆ ಸ್ಕೂಲ್ನಲ್ಲಿ ಶಿಕ್ಷಕರಿಂದ. ಆದ್ರೆ ಇವತ್ತನ ಮಕ್ಕಳು ನಿಜವಾಗಿಯೂ ತಪ್ಪುಗಳನ್ನ ಮಾಡಿದಾಗ ಶಿಕ್ಷಕರು ಏನೋ ಪನಿಷ್ಮೆಂಟ್ ಕೊಟ್ಟಾಗ ನಾವೇನ್ ಮಾಡ್ತೇವೆ, ಶಿಕ್ಷಕರಿಗೆ ಹೋಗಿ ಕೇಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಅವತ್ತಿನ ಆ ಒಂದು ಹೊಡೆತಗಳೇ ನಮ್ಗ ಒಂದು ನಿಜ ಜೀವನಕ್ಕೆ ಮಾರ್ಗದರ್ಶಕ ಆದ್ವು ಏನೋ ಅಂತ ಅನ್ನಿಸ್ತದ. ಹೆಂಗೋ ಒಂದು SSLC ಮುಗೀತು, ಗುರಿ ಉದ್ದೇಶಗಳಿಲ್ಲದೇ ಮುಗೀತು. ಮತ್ತ ಅವತ್ತೆಲ್ಲ ಈ ಪರ್ಸೆಂಟೇಜ್ಗಳ ಹಿಂದೆ ಯಾರು ಹೋಗ್ತಿದ್ದಿಲ್ಲ, ಪಾಸ್ ಆದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗಳಿರೋದಕ್ಕಾಗಿ ನಾವು ಅದೇ ಒಂದು ಕೆಟಗರಿಯಲ್ಲಿ ಬರುವಂತವ್ರು, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್. ನಾವು ಗುರಿ ಉದ್ದೇಶ ಇಲ್ಲದೇನೆ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು. ಆದ್ರೆ ಮುಂದೆ ಮುಂದೆ ನಮ್ಮ ಜೀವನದ ಗುರಿಗಳನ್ನ ನಾವೇ ಹುಡ್ಕೊಂಡು ಹೋದೇವ್ ನೋಡ್ರಿ, ಅದು ನಿಜವಾದ ಶಿಕ್ಷಣ ಅಂತ ಹೇಳಿ ನನ್ಗನ್ಸ್ತದೆ. ನಾವು ಹಾಕಿಕೊಟ್ಟಂತಹ ದಾರಿಯಲ್ಲಿ ಮಕ್ಕಳು ಹೋಗೋದಕ್ಕಿಂತ ನಾವೇ ನಮ್ಮ ಮಾರ್ಗಗಳನ್ನು ಹುಡುಕೋದು ನಮ್ಗೆ ಬಹಳಷ್ಟು ನಮ್ಮ ಜೀವನಕ್ಕೆ ನಮಗೆ ಸುಖ ಕೊಡ್ತದೆ, ಅದು ಯಶಸ್ಸು ಕೊಡ್ತದೆ, ನೆಮ್ಮದಿ ಕೊಡ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ ಸರ್. ಹಾಗಾಗಿ ಮುಂದೆ ಹೈಯರ್ ಎಜುಕೇಶನ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಇವುಗಳನ್ನೆಲ್ಲ ನಾನು ನನ್ನ ಸ್ವ ಇಚ್ಛೆಯಿಂದ ಹಂಬಲದಿಂದ ಅವುಗಳನ್ನು ಪೂರೈಸಿದ್ದಕ್ಕಾಗಿ ನಾನು ಒಂದು ಯಶಸ್ವಿಯಾದಂತಹ ಒಂದು ವ್ಯಕ್ತಿಯಾಗಿ ನನಗೆ ಖುಷಿ ಇದೆ. ಸಮಾಜ ನನಗೆ ಎಷ್ಟು ಗುರುತಿಸ್ತದೆ ಅನ್ನೋದಕ್ಕಿಂತ ನನಗೆ ತೃಪ್ತಿ ಇದೆಯಲ್ಲ, ಅದು ಎಲ್ಲಕ್ಕಿಂತ ಯಶಸ್ಸು ಅಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ನೀವು? ಅದು ನಿಜ ಸರ್. ಇವತ್ತನ್ನ ಮಕ್ಕಳಿಗೆ ನಾವು ಇವತ್ತು ಯಾವ ಸಂಸ್ಕಾರಕ್ಕೆ ಇಳಿಸಿದ್ದೀವಿ ಅಂತ ಹೇಳಂತಂದ್ರೆ, ಒಂದು ಗ್ಲಾಸ್ ನೀರು ತಂದು ಕೊಡ್ಬೇಕಾದ್ರೂ ಮಗುವಿಗೆ ಎಲ್ಲಿ ನೋವಾಗ್ತದೋ ಅನ್ನುವಂತಹ ಮನಸ್ಥಿತಿಗಳು ಇವತ್ತು ತಂದೆ ತಾಯಿಗೆ ಬಂದಿದೆ. ಆದ್ರೆ ಹಾಗಾಗೋದಿಲ್ಲ. ಒಂದು ಹಕ್ಕಿ ತನ್ನ ಮಗುವಿಗೆ ಎಂದೂ ಅದು ಏನಪ್ಪಾ ಅಂತಂದ್ರೆ ಹಾರಿಸ್ಲಿಕ್ಕೆ ಅದಕ್ಕೆ ಸಹಾಯ ಮಾಡೋದಿಲ್ಲ. ಅದು ತನ್ನ ರೆಕ್ಕೆಯನ್ನ ತಾನು ಬಲಿಯುವಷ್ಟರ ಮಟ್ಟಿಗೆ ಮಾತ್ರ ಅದು ತಂದ ಆಹಾರ ಕೊಡ್ತದೆ. ಅದು ತನ್ನಷ್ಟಕ್ಕೆ ತಾನೇ ಶಕ್ತಿಯುತವಾಗಿ ಈ ಪ್ರಪಂಚಕ್ಕೆ ಹಾರಬೇಕು, ತನ್ನ ಶಕ್ತಿಯನ್ನ ತಾನೇ ವರ್ಧಿಸ್ಕೋಬೇಕು. ಆದ್ರೆ ನಾವಿವತ್ತೇನ್ ಮಾಡ್ತಾ ಇದ್ದೀವಿ, ಎಲ್ಲಾ ಅನುಕೂಲಗಳನ್ನ ಮಕ್ಕಳಿಗೆ ಕೊಟ್ಟು 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 ಅವ್ರಿಗೆ ಏನ್ ಮಾಡ್ತಾ ಇದ್ದೀವಿ, ಅವರು ಅಬಲರಾಗ್ತಾ ಇದ್ದಾರೆ, ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅವ್ರು ಇವತ್ತು ಸ್ವಂತಿಕೆ ಅನ್ನುವಂಥದ್ದು ಮಕ್ಕಳಲ್ಲಿ ಉಳಿದಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಾದ್ರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅತಿಯಾದ ಸವಲತ್ತುಗಳು. ನಾವು ಮಕ್ಕಳಿಗಾಗಿ ಆಸ್ತಿ ಮಾಡ್ತಾ ಇದ್ದೀವಿ, ಆದ್ರೆ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ತಾ ಇಲ್ಲ. ಮಕ್ಕಳನ್ನ ಆಸ್ತಿ ಮಾಡ್ಬೇಕು ಅಂತ ಹೇಳಂತಂದ್ರೆ ಸ್ವಾವಲಂಬಿ ಜೀವನವನ್ನ ಕಲಿಸ್ಬೇಕು. ಸವಲತ್ತುಗಳಕ್ಕಿಂತ ಅವಶ್ಯಕತೆ ಇರುವುದನ್ನ ಕೊಡ್ಬೇಕು. ಬಹಳಷ್ಟು ಒಳ್ಳೆ ಎಜುಕೇಶನ್ ಕೊಡೋದು ಅಷ್ಟೇ ಅಲ್ಲ, ಒಳ್ಳೆ ಸಂಸ್ಕಾರವನ್ನ ಕೊಡಬೇಕು. ಸಂಸ್ಕಾರ ರಹಿತವಾದಂತಹ ಶಿಕ್ಷಣ ಬಹಳಷ್ಟು ಅದು ಎಂದೂ ವ್ಯಕ್ತಿಯನ್ನ ಯಶಸ್ಸು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮ ಪ್ರಜೆಯನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲಕ್ಕಿಂತ ದೊಡ್ಡ ಆಶಯ ಏನು ಮತ್ತೆ ಒತ್ತಾಸೆ ಏನು ಅಂತ ಹೇಳಂತಂದ್ರೆ, ಮಕ್ಕಳಿಗೆ ನಾವು ಮೊಟ್ಟ ಮೊದಲು ಸಂಸ್ಕಾರ ಜೀವನವನ್ನ ಕಲಿಸ್ಬೇಕು. ಸಂಸ್ಕಾರ ಇದ್ದಾಗ ಶಿಕ್ಷಣ ತನ್ನೇ ಹಿಂದುಗಡೆ ಬಂದ್ಬಿಡ್ತದೆ. ಈಗ ನಾವೆಲ್ಲ ಉದಾಹರಣೆ ಅದಕ್ಕೆ. ಏನಪ್ಪಾ ಅಂದ್ರೆ ನಾವು ಯಾವತ್ತೂ ಸಂಸ್ಕಾರವನ್ನ ಬಿಟ್ಟಿಲ್ಲ. ನಮ್ಮ ತಂದೆ ತಾಯಿ ಸಂಸ್ಕಾರದಿಂದ ನಮ್ಮನ್ನ ಯಾವತ್ತೂ ಹಿಂದೆ ಎಳೆಯಲಿಲ್ಲ, ಎಂದೂ ಒತ್ತಡ ಹೇರಲಿಲ್ಲ. ಅದಕ್ಕಾಗಿಯೇ ಸಂಸ್ಕಾರ ಇರುವುದಕ್ಕಾಗಿಯೇ ಜೀವನದ ಮೌಲ್ಯ ಏನು, ಗುರಿ ಏನು ಅಂತ ಹೇಳಿ ನಾವು ಅರ್ಥಕೊಂಡೇನೆ ನಾವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಿರ್ಬೋದು ಅಂತ ಹೇಳಿ ನನಗನ್ನಿಸ್ತಿದೆ ಸರ್. ಓಕೆ ಮೇಡಮ್, ನಿಮ್ಮ ಎಜುಕೇಶನ್ ಬಂದು 10ನೇವರೆಗೂ ಬಗ್ದಲದಲ್ಲಿ ಓದಿದ್ರಿ ನೀವು, ಮತ್ತೆ ಅದರ ಮುಂದಿನ ಉನ್ನತ ವ್ಯಾಸಂಗದ ಬಗ್ಗೆ ಏನು ಹೇಳಿಲ್ಲ ನಮಗೆ, ಅದರ ಬಗ್ಗೆ ಹೇಳಿ ಸರ್. ನಾನು 10ನೇ ಮುಗಿದ ನಂತರ ಮುಂದಿನ ಶಿಕ್ಷಣವನ್ನ ಬೀದರ್ ನಗರದಲ್ಲಿ ಪ್ರಾರಂಭಿಸಿದೆ. ಬೀದರ್ ಸಿಟಿಗೆ ಅವತ್ತು ಬರ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇತ್ತು, ಆದ್ರೆ ಬಸ್ ನಮ್ದು 8 ಗಂಟೆ ಕಾಲೇಜ್ ಇದ್ರೆ ನಮ್ಮ ಊರಿಗೆ 6 ಗಂಟೆಗೆ ಬರ್ತಾ ಇತ್ತು. ಅಂತಹ ಒಂದು ಒತ್ತಡದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಮಕ್ಕಳು ಹೋಗ್ತಾರ ಅಂತ ಹೇಳಿ ನಸ್ಕಿಗೆ ಎದ್ದು ಎಲ್ಲಾ ಅಡಿಗೆ ಮಾಡಿ ಎಲ್ಲಾ ಟಿಫಿನ್ಗಳನ್ನ ತುಂಬಿ ಬಾಟಲ್ಸ್ಗಳನ್ನ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೇವೆ. ಆದ್ರೆ ಅವತ್ತ ಹಂಗಿರ್ಲಿಲ್ಲ. ನಮ್ಮ ವ್ಯವಸ್ಥೆನ ನಾವೇ ಮಾಡ್ಕೋಬೇಕು.
ಅದು ನೀವು ಉಣ್ತೀರಿ, ಊಟ ಮಾಡ್ಲಾರ್ದೆ ಹೋಗ್ತೀರಿ ಅನ್ನುವಂತಹ ಒಂದು ಕಾಳಜಿ ತಂದೆ ತಾಯಿ ಹತ್ರ ಕಾಳಜಿ ಇತ್ತು. ಆದ್ರೆ ಅವ್ರ ಶಕ್ತಿಯ ಮೇಲೆ ಅವ್ರು ಓದ್ಬೇಕು, ಅವ್ರ ಕೆಲಸಗಳನ್ನ ಅವ್ರು ಮಾಡ್ಬೇಕು ಅನ್ನುವಂತಹ ಒಂದು ಆ ವಾತಾವರಣ ಇತ್ತಲ್ಲ, ಅದು ನಮ್ಗೆ ಗಟ್ಟಿ ಮಾಡ್ತು ಸರ್. ಹೌದು. ಆ ಸಂದರ್ಭದಲ್ಲಿ 6 ಗಂಟೆಗೆ ಇರ್ತಿತ್ತು, ಇನ್ನೂ ಕತ್ಲೆ ಇರ್ತಿತ್ತು, ಚಳಿಗಾಲದಲ್ಲಂತೂ ವಿಪರೀತ ಕತ್ಲೆ ಇರ್ತಿತ್ತು. ಅಂತಹ ಸಂದರ್ಭದಲ್ಲಿ ಮತ್ತೆ ಇಂದಿನ ಒಂದು ಮುಚ್ಚು ಬಾತ್ರೂಮ್ಸ್ಗಳಿದ್ದಿದ್ದಿಲ್ಲ, ತೆರೆದ ಬಾತ್ರೂಮ್ಗಳಲ್ಲಿ ಸ್ನಾನ ಮಾಡೋದು ಒಂದು ನರಕಯಾತನೆ ಇರ್ತಿತ್ತು. ಇಂತಹ ಅನಾನುಕೂಲತೆಗಳ ನಡುವೆ, ಇಂತಹ ಒಂದು ಅವ್ಯವಸ್ಥೆಗಳ ನಡುವೆ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ ಶಿಕ್ಷಣಕ್ಕಾಗಿ ಧಾವಿಸಿ ಬರ್ತಿದ್ದೆವು. ಓದ್ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು, ಏನೋ ಒಂದು ಸಾಧಿಸ್ಬೇಕು ಅನ್ನುವಂಥ ಹಂಬಲ ಇತ್ತು. ಇವತ್ತು ಒಂದ್ ದಿವಸ ಹೋಗ್ಲಿಲ್ಲ ಅಂದ್ರೆ ನಂದೇನೋ ಕಳೆದು ಹೋಗ್ತದೆ ಅನ್ನುವಂತಹ ಒಂದು ಮನಸ್ಥಿತಿ ಇತ್ತು. ಹಾಗಾಗಿ ಓಡೋಡಿ ಬಸ್ ಸ್ಟ್ಯಾಂಡ್ಗೆ ಬಂದು ಎಲ್ಲಿ ಬಸ್ ಹೋಗ್ತದೋ ಅಂತ ಅನ್ನುವಂಥ ಆತಂಕಗಳು ಇರ್ತಿದ್ವು. ಅಂಥದ್ರ ನಮ್ಮ ನಡುವೆ ಊಟ ಮಾಡ್ಲಾರ್ದೇ ಬಂದಂತಹ ಅನೇಕ ಘಟನೆಗಳಿವೆ. ಮತ್ತ ಪಾಕೆಟ್ ಮನಿ ಅನ್ನುವಂಥದ್ದಂತೂ ನಮ್ ಕನಸಿನ ಮಾತಿತ್ತು ಸರ್. ನಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಪಾಕೆಟ್ ಮನಿ ತಗೊಂಡ್ ಬಂದು ಎಲ್ಲೋ ಬೀದರ್ ಸಿಟಿಯಲ್ಲಿ ಏನೋ ಸ್ನಾಕ್ಸ್ ತಿಂತೇವು, ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಹೋಗ್ತೇವೆ ಅನ್ನುವಂತಹ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದಿಲ್ಲ. ಉಪವಾಸದ ದಿನಗಳು ಎಷ್ಟೋ ಕಳೆದಿದ್ದಿದೆ. ಅವು ಎಲ್ಲವೂ ಕೂಡಿ ನಮ್ಮ ಜೀವನಕ್ಕೆ ಒಂದು ಗಟ್ಟಿ ತಳಪಾಯ ಆಯ್ತೇನೋ. ನಾವಿಷ್ಟೆಲ್ಲ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ, ಆ ಜೀವನದ ಸಂಘರ್ಷದಲ್ಲಿ ಗೆಲ್ಲಬೇಕಾದ್ರೆ ಇವೆಲ್ಲವುಗಳು ಕಾರಣ ಆದುವೇನೋ. ನಮ್ಮ ಕೌಟುಂಬಿಕ ಒಂದು ವ್ಯವಸ್ಥೆ ನಮಗೆ ಜೀವನದ ಪಾಠ ಕಲಿಸ್ಕೊಡ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಸರ್ ನನ್ನ ಜೀವನಕ್ಕೆ ಬಂದಾಗ. ಮತ್ತೆ ನಾನು ಉನ್ನತ ವ್ಯಾಸಂಗವನ್ನ ಆ ಹಂತದಲ್ಲಿ ಆ ರೀತಿಯೇ ಓಡಾಡ್ಕೊಂಡು ಬಸ್ಸಿನ ಮೂಲಕ ಬರೋದು. ಮತ್ತೆ ಕಾಲೇಜ್ 12 ಗಂಟೆಗೆ ಮುಗಿದ್ರೆ 3 ಗಂಟೆಗೆ ಬಸ್ ಇರ್ತಿತ್ತು ಸರ್ ನಮ್ಮ ಮನೆಗೆ ಹೋಗ್ಬೇಕಾದ್ರೆ, ಊರಿಗೆ ಹೋಗ್ಬೇಕಾದ್ರೆ. ಅಲ್ಲಿ ತನಕ ವೇಟ್ ಮಾಡ್ಕೊಂಡು ನಾವು ಊರಿಗೆ ಹೋಗ್ಬೇಕಾಗಿತ್ತು. ಮತ್ತೆ ನಮ್ಮ ಗೊತ್ತಿದೆ, ಬೀದರ್ ನಗರದವ್ರಿಗೆ ಗೊತ್ತಿದೆ ಬಸವೇಶ್ವರ ಸರ್ಕಲ್ ಎಲ್ಲಿದೆ, ಮತ್ತೆ ಹೊಸ ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಅದರ ಡಿಸ್ಟೆನ್ಸ್ ಏನಿದೆ, ಎಷ್ಟು ಕಿಲೋಮೀಟರ್ ಆಗ್ತದೆ ಅಂತೇಳಿ ಎಲ್ಲರಿಗೂ ಪರಿಚಯ. ಇವತ್ತಿನ ಮಕ್ಕಳು ಒಂದಿಷ್ಟು ಕಾಲ್ನಡಿಗೆಯಲ್ಲಿ ನಡಿಲಿಕ್ಕೆ ಬಹಳ ಸೋಲ್ತಾರೆ. ದೈಹಿಕವಾಗಿ ಅಷ್ಟೊಂದು ಶಕ್ತಿಯುತರಾಗಿ ನಾವು ಮಕ್ಕಳನ್ನ ಸದೃಢರನ್ನಾಗಿ ಮಾಡ್ತಾ ಇಲ್ಲ. ಇದು ಒಂದು ರೀತಿ ಸಮಾಜಕ್ಕೆ ಒಳ್ಳೆ ಹಿಡಿದಂತೆ ಅಂತ ನನ್ಗನ್ನಿಸ್ತದೆ. ಯಾಕಂದ್ರೆ ನಾವು ಸದೃಢವಾದಂತಹ ಸಮಾಜವನ್ನ ಕಟ್ತಾ ಇಲ್ಲ. ಸದೃಢ ಸಮಾಜ ಯಾವಾಗ ಆಗ್ತದೆ ಅಂದ್ರೆ ನಮ್ಮ ದೇಹಗಳು ಸದೃಢ ಆಗ್ಬೇಕು. ಆದ್ರೆ ಇವತ್ತ ಸದೃಢ ದೇಹಗಳು ನಮಗೆ ಗೋಚರಿಸ್ತಾ ಇಲ್ಲ. ನಾವು ಅವತ್ತು ನಯಾಕಮಾನ್ನಲ್ಲಿ ಬಸ್ ನಿಂತಾಗ ಅಲ್ಲಿಗೆ ನಮ್ ಸ್ಟಾಪ್ ಇತ್ತು. ಬಗ್ಗಲ್ನಿಂದ ಬರುವಂತ ಬಹುತೇಕ ಬಸ್ಸುಗಳು ಅಲ್ಲೇ ನಿಂದಿರ್ತಾ ಇದ್ವು. ಎಲ್ಲೋ ಅಪ್ಪಿ ತಪ್ಪಿ ಒಂದೊಂದು ಬಸ್ಸುಗಳು ಮಾತ್ರ ಬಸ್ ಸ್ಟ್ಯಾಂಡ್ ಬರ್ತಾ ಇದ್ವು. 6 ಗಂಟೆಗೆ ಬಸ್ ಬಂದ್ರೆ 7 ಗಂಟೆಗೆ ಬೀದರ್ಗೆ ಬರ್ತಿತ್ತು, 7:15ಕ್ಕೆ ಬರ್ತಿತ್ತು. ಅಲ್ಲಿಂದ 8 ಗಂಟೆ ತನಕ ನಾವು ಅಕ್ಕಮಹಾದೇವಿ ಕಾಲೇಜ್ಗೆ ನಡ್ಕೊಂಡು ಬರ್ತಿದ್ದೇವೆ ಸರ್. ಯಾಕಂದ್ರೆ ದುಡ್ಡಿನ ಕೊರತೆ ಇತ್ತು, ಆಟೋ ಚಾರ್ಜ್ ಕೊಡುವಂತಹ ಶಕ್ತಿ ಇರಲಿಲ್ಲ. ಕಾಲೇಜ್ಗಂತೂ ಹೋಗ್ಲೇಬೇಕು, ಎಜುಕೇಶನ್ ಅಂತೂ ನಾವು ಮಾಡ್ಲೇಬೇಕು ಅನ್ನುವಂತ ತೀವ್ರತರವಾದಂತಹ ಒಂದು ಹಂಬಲವೇ ನಮ್ಗೇನ್ ಮಾಡ್ತಿತ್ತು, ಆಯಾಸವನ್ನ ನಿರಾಯಾಸವಾಗಿ ಮಾಡ್ತಿತ್ತು. ಆ ರೀತಿಯೇ ನಾನು ನನ್ನ ಶಿಕ್ಷಣವನ್ನ BA ಆಯ್ತು, MA ಆಯ್ತು, ಮತ್ತೆ BEd ಆಯ್ತು. ಈ ಸಂಘರ್ಷದ ಜೀವನದಲ್ಲಿಯೇ ನನ್ನ ಶಿಕ್ಷಣವನ್ನ ನಾನು ಪೂರೈಸಿದೆ ಅಂತ ಹೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಇನ್ನೊಂದು ಜನಾಂಗಕ್ಕೆ, ಮುಂದಿನ ನನ್ನ ಪೀಳಿಗೆಗೆ ನನ್ನ ಮಾದರಿಯಾಗಿ ನಿಲ್ಲಬಲ್ಲೆ ಅನ್ನುವಂತಹ ಒಂದು ಹೆಮ್ಮೆ ನನಗಿದೆ ಸರ್. ಮತ್ತಲ್ಲದೇ ಇನ್ನೊಂದು ಮಾತು ನಾನು ಹೇಳಬೇಕು. ನಾನು BEd ಮಾಡಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ, ಆರ್ಥಿಕವಾಗಿ ಬಹಳಷ್ಟು ಸಬಲರಲ್ಲದ ಕುಟುಂಬ. ನಾವೇನ್ ಮಾಡ್ಬೇಕಾದ್ರೂ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು. ಮತ್ತು ನಮಗೆ ನಮ್ಮ ತಂದೆಯವರು ಅಕಾಲಿಕವಾಗಿ ತೀರ್ಕೊಂಡ ನಂತರ ಕೌಟುಂಬಿಕವಾಗಿ ನಮಗೆ ಆರ್ಥಿಕವಾಗಿ ಬಹಳಷ್ಟು ಹಿನ್ನಡೆ ಆಯಿತು. ಅಣ್ಣನ ಮೇಲೆ ಸಾಕಷ್ಟು ಬಹುತೇಕ ಕುಟುಂಬದ ಭಾರ ಬಿತ್ತು. ಭಾರ ಬಿದ್ದಿರೋದಕ್ಕಾಗಿ ನಾವು ಹೇಗಾದ್ರೂ ಮಾಡಿ ಅದರಿಂದ ಹೊರಗೆ ಬರಬೇಕು, ಮತ್ತೆ ಎಲ್ಲಿಯೂ ನಮ್ಮ ಜೀವನಕ್ಕೆ ಅಡೆತಡೆ ಆಗಬಾರ್ದು, ಗುರಿಗಳಿಗೆ ಅಡೆತಡೆ ಆಗಬಾರ್ದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅಮ್ಮ ಆಗಿರ್ಬೋದು, ಅಮ್ಮ ಭಾಳ ಕಷ್ಟ ತಗೊಂಡ್ರು ನಮ್ಮ ಸಲುವಾಗಿ, ಮಕ್ಕಳ ಸಲುವಾಗಿ. ಅವರು ಹಗಲಿರುಳು ಎನ್ನದೆ ಹೊಲಿಗೆ ಮಷಿನ್ ಮೇಲೆ ತನ್ನ ಕಾಯಕವನ್ನ ಮಾಡಿ ನಸುಕಿನಿಂದ ಮಧ್ಯರಾತ್ರಿಯವರೆಗೆ ತನ್ನ ಕಾಯಕವನ್ನ ಮಾಡ್ತಾ ಇದ್ರು ನಮ್ಮಮ್ಮ. ಎದಕ್ಕಾಗಿ ಅಂತಂದ್ರೆ ಕುಟುಂಬ ನಿರ್ವಹಣೆಗಾಗಿ. ಎಷ್ಟು ಅವರು ಸ್ವಾವಲಂಬಿಯಾಗಿದ್ರು ಅಂತಂದ್ರೆ ಯಾವುದೇ ಒಂದು ತನ್ನ ನೆಂಟರಿಸ್ತರಲ್ಲಿ ಯಾವುದೇ ಒಂದು ರೂಪಾಯಿಗೂ ಕೈ ಚಾಚದನೆ ಸ್ವಾವಲಂಬಿಯಾಗಿ ತನ್ನ ಮಕ್ಕಳನ್ನ ಬೆಳೆಸಿದ್ರು ಅನ್ನುವಂಥದ್ದು ನನಗೆ ಬಹಳಷ್ಟು ನಮ್ಮ ಅಮ್ಮನೇ ನನಗೆ ರೋಲ್ ಮಾಡಲ್ಲ ಅಂತೇಳಿ ನನಗನ್ನಿಸ್ತದೆ. ಅವರು ಪ್ರತಿ ಹಂತದಲ್ಲಿಯೂ ಯಾವುದೇ ಫೀಸ್ಗಳು ಬಂದಾಗ ನಮ್ಮಮ್ಮ ಸಪೋರ್ಟ್ ಆಗಿ ನಿಂತು ಎಷ್ಟೇ ಕಷ್ಟ ಅವರಿಗಾದ್ರೂ ಕೆಲಸ ಮಾಡಿ ನಮಗೆ ಫೀಸ್ ಕೊಡ್ತಾ ಇದ್ರು. ಮತ್ತೆ ನಮ್ಮ ಅಣ್ಣನೂ ಅಷ್ಟೇ, ಅಣ್ಣನು ತಂದೆ ಸ್ಥಾನದಲ್ಲಿ ನಿಂತು ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡ್ತಿದ್ದ. ಎಷ್ಟೇ ಅವನಿಗೆ ಕಷ್ಟ ಆದ್ರೂ ಆತ ಯಾವುದೇ ಕೆಲಸಗಳಿರ್ಲಿ
ಚಿಕ್ಕ ಪುಟ್ಟ ಕೆಲಸಗಳಿದ್ರು ಅವು ಹಿಂಜರಿಲಾರ್ದನೆ ಮಾಡಿ ಆತನು ಇವತ್ತು ಯಶಸ್ವಿಯಾದಂತಹ ಒಂದು ಜೀವನವನ್ನ ಸಾಗಿಸ್ತಾ ಇದ್ದಾನೆ. ಅವರೇ ಇವತ್ತು ನೂರಾರು ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಂಘರ್ಷದ ಜೀವನ ಏನಾಗ್ತದೆ ಸರ್, ಪರೀಕ್ಷೆಗಳು ಬರ್ತವೆ ಜೀವನದಲ್ಲಿ. ಆದ್ರೆ ಅದಕ್ಕೆ ಎದೆ ಒಡ್ಡಿ ನಿಲ್ಲಬೇಕು ನಾವು. ಬೆನ್ನು ತೋರಿಸಿ ಹಿಂದೆ ಸರಿದೆವು ಅಂತಂದ್ರೆ ಈ ಸಮಾಜದಲ್ಲಿ ನಾವು ಇಲ್ಲದಂತೆಯೇ ಹೋಗ್ಬಿಡ್ತೇವೆ. ಅದಕ್ಕೆ ಅಕ್ಕಮಹಾದೇವಿ ತಾಯಿಯವರು ಒಂದು ಕಡೆ ಹೇಳ್ತಾರೆ, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೆ ದೇವ. ಅದಕ್ಕಾಗಿ ಸಗಣೆಯಲ್ಲಿ ಸಾವಿರ ಹುಳ ಹುಟ್ಟವೆ ಸಾಯ್ತವೆ, ಅದರಲ್ಲಿ ನಾವು ಒಂದಾಗೋದು ಬೇಡ. ನಾವು ವಿಭಿನ್ನವಾಗಬೇಕಾದ್ರೆ ಸಮಸ್ಯೆಗಳನ್ನ ಎದುರಿಸ್ಬೇಕು. ಹೆದರಿದಿರು ಮನವೇ ಬೆದರದಿರುವ ತನುವೆ, ನಿಜವನ್ನ ಅರಿತು ನಿಶ್ಚಿಂತನಾಗಿರು ಅಂಥೇಳಿ ಶರಣರು ಹೇಳ್ತಾರೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಶರಣರ ಶಕ್ತಿಯೇ, ಶರಣರ ವಚನಗಳೇ, ಬಸವಣ್ಣೆ ನಮಗೆ ಆತ್ಮಕ್ಕೆ ಒಡೆಯನಾಗಿ ಧೈರ್ಯಶಾಲಿಯಾಗಿ ನಿಂತು ನಮ್ಮ ಬದುಕಿಗೆ ಸೌಂದರ್ಯವನ್ನ ಕೊಟ್ರು ಅಂಥೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ ಸರ್. ಓಕೆ, ಅವತ್ತಿನ ಜನ್ರೇಷನಲ್ಲಿ ಎಜುಕೇಷನ್ ಹೆಣ್ಮಕ್ಳಿಗೆ ತುಂಬ ಕಷ್ಟ ಇತ್ತು, ಓದೋದು ಮತ್ತು ಕಾಲೇಜಿಗೆ ಹೋಗೋದು ತುಂಬ ಕಷ್ಟ ಇತ್ತು. ಅಂಥದ್ರಲ್ಲಿ ನೀವು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ. ಮತ್ತು ನಿಮ್ಮ ಜೊತೆ ಇರುವಂಥವರು ಅವ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ಇದ್ರ ಬಗ್ಗೆ ನಾನು ಮಾತಾಡಬೇಕು. ಅವತ್ತಿನ ದಿನಮಾನಗಳಲ್ಲಿ ಹಳ್ಳಿಗಳಲ್ಲಿ ಯಾವ ವಾತಾವರಣ ಇತ್ತು ಅಂತಂದರೆ, ಬಸ್ಸಿಗೆ ಹೆಣ್ಮಕ್ಳಿಗೆ ಕಳಿಸೋದೇ ಒಂದು ಅಪರಾಧ ಅನ್ನುವಂತಹ ಮನಸ್ಥಿತಿ ಇತ್ತು. PUC ಆಯ್ತಂದ್ರೆ ನಮ್ಮ ಮಕ್ಕಳೆಲ್ಲ ದಾರಿ ತಪ್ಪಿಬಿಡ್ತಾರೋ ಅನ್ನುವಂತಹ ಆತಂಕ ನಿರಂತರವಾಗಿ ತಂದೆ ತಾಯಿ ಹತ್ರ ಇತ್ತು. ಅದಕ್ಕಾಗಿ ಅವರು 10th ಮುಗೀತು, PUCಗೆ ಬಂದ್ರು ಅಂದ್ರೆ ಸಾಕು, ಅವರಿಗೆ ಒಂದು ಲಗ್ನ ಮಾಡಿಬಿಡ್ಬೇಕು ಅನ್ನುವಂಥ ಮನಸ್ಥಿತಿಗಳಿದ್ವು. ಬಸ್ಸಿಗೆ ಹೋಗ್ತಾರ ಬರ್ತಾರ, ಎಲ್ಲೋ ಎಡವುತ್ತಾರೇನೋ, ಏನೋ ಅನಾಹುತ ಮಾಡ್ಕೊಳ್ತಾರೇನೋ ನಮ್ಮ ಮಕ್ಕಳು, ಏನೋ ಅನಾಹುತ ಸಮಾಜದಿಂದ ಆಗ್ಬಹುದು ನಮ್ಮ ಮಕ್ಕಳ ಮೇಲೆ ಅನ್ನುವಂತಹ ಆತಂಕ ಇತ್ತು ಸರ್. ಅವರು ಧೈರ್ಯ ಸಾಲ್ತಾ ಇದ್ದಿದ್ದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಇವ್ರಿಗೆ ಓದಿಸಿ ಏನ್ ಮಾಡ್ದದ, ಅವ್ರು ಕೊಟ್ಟು ಮನೆಗೆ ಹೋಗ್ತಾರ, ನಮ್ಗೆ ಏನ್ ಅದರಿಂದ ಆಗೋದು, ಮಕ್ಕಳು ಗಂಡು ಮಕ್ಕಳೇ ಶ್ರೇಷ್ಠ, ಅವ್ರು ನಮ್ಮನ್ನ ಪಾಲನೆ ಪೋಷಣೆ ಮಾಡ್ತಾರೆ, ಅವ್ರಿಗೆ ಎಜುಕೇಶನ್ ಕೊಟ್ಟರು ಏನೋ ಒಂದು ಸಾರ್ಥಕತೆ ಇದೆ, ಇವ್ರ ಮೇಲೆ ಯಾಕೆ ದುಡ್ಡು ವ್ಯಯಿಸ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ವು ಸರ್. ಅದಕ್ಕಾಗಿನೇ ನನ್ನ ಊರಲ್ಲಿ 10ನೇತೆ ಬರುವ ತನಕ ಸಾಕಷ್ಟು ವಿದ್ಯಾರ್ಥಿನಿಯರು, ನಾವೊಂದು 15ರಿಂದ 20 ಜನ ಹುಡುಗಿಯರಿದ್ದೆವು. ಎಲ್ಲ ಒಂದು ಕಡೆ 1ನೇತೆ ಹಿಡ್ಕೊಂಡು 10ನೇ ತನಕ ನಾವು ಒಂದೇ ಕಡೆ ಓದ್ವಿ. ಆದ್ರೆ PUC ಬರ್ತಾ ಬರ್ತಾ ಸಂಖ್ಯೆ ಇಷ್ಟು ಕ್ಷೀಣಿಸ್ತಾ ಬಂತು ಅಂತಂದ್ರೆ, ಡಿಗ್ರಿಗೆ ಒಂದು 7-8 ಜನ, ಎಲ್ಲ ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ಗೆ ಒಂದು 7-8 ಜನ ಮಾತ್ರ ಹುಡುಗಿಯರು ನಾವು ಊರಿಗೆ ಬರ್ತಾ ಇದ್ವಿ. ಆ ನಂತರ ಡಿಗ್ರಿ ಕಂಪ್ಲೀಟ್ ಆಯ್ತು, ಅಲ್ಲಿ ಎಲ್ಲ ಮೈನಸ್ ಆಗ್ತಾ ಹೋಗ್ತಿದ್ರಿ ಅವ್ರು. ಅಲ್ಲಿ ಮದುವೆ ಫಿಕ್ಸ್ ಮಾಡೋದು, ಆ ನಂತರ ಮದುವೆಗಳಾಗ್ಬಿಡೋದು. ನಾನು ಒಬ್ಬಳೇ ಉಳ್ಕೊಂಡೆ ಸರ್. ಎಲ್ಲಿ MAಗೆ ಬಂದೆ. ನನ್ನ ಜೊತೆಗೆ ಒಬ್ರು ಇದ್ರು, ನನ್ನ ಗೆಳತಿ ಕೋಮಲ ಅಂಥೇಳಿ. ಅವರು ನನ್ನ ಅಪ್ಪಟ ಗೆಳತಿ, ನನ್ನ ಪ್ರಾಣ ಸ್ನೇಹಿತೆ ಅಂತ ಹೇಳ್ಬೋದು. ಅವರಿದ್ರು. ಅವ್ರದ್ದು ಏನಾಗ್ತು, 1 ವರ್ಷ ಆದ ತಕ್ಷಣ ಮತ್ತು ಅವ್ರದ್ದು ಮದುವೆ ಆಯಿತು. ಆಮೇಲೆ ನಾನು ಒಬ್ಬಳೇ ನೋಡ್ರಿ. ಎಷ್ಟು ನನ್ನ ತಂದೆ ತಾಯಿ ಆಗಿರ್ಬೋದು, ನಮ್ಮ ತಂದೆಯವರಂತೂ ನಾ ಡಿಗ್ರಿಗೆ ಇರಬೇಕಾದ್ರೇ ನಮ್ಮಿಂದ ಅಗಲಿರ್ತರು. ಆಮೇಲೆ ಅಮ್ಮ, ಅಣ್ಣ, ತಮ್ಮ, ಇವರೆಲ್ಲರ ನಡುವೆ ನಾನು ಯಾವತ್ತೂ ಅವರು ನಿನ್ನ ಶಿಕ್ಷಣವನ್ನು ನಿಲ್ಲಿಸಬೇಡ ಅಂತ ಹೇಳಿ ಅನ್ಲಿಲ್ಲ. ಒಬ್ಬಾಕಿ ಇದ್ರೂ ಅವರು ನನಗೆ ಸಪೋರ್ಟ್ ಮಾಡಿದ್ರು ಸರ್, ಉತ್ಸಾಹ ತುಂಬಿದ್ರು. ಹೋಗಬೇಕು, ಎಜುಕೇಷನ್ ಏನೋ ಸಾಧಿಸ್ತಾರೆ, ಓದ್ತಾರೆ ಅಂತಂದರೆ ಓದೋ ಮಕ್ಕಳಿಗೆ ಓದಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುವುದಕ್ಕಾಗಿ ಅವರು ಯಾವತ್ತೂ ನನಗೆ ಅಡ್ಡಿ ಆತಂಕಗಳನ್ನು ತರಲೇ ಇಲ್ಲ. ಓದ್ತಾಳೆ, ಓದಲಿ ಅಂತನೋ ಹಿನ್ನೆಲೆಯಲ್ಲಿ ನನಗೆ ಒಬ್ಬಕ್ಕೆ ಆದರೂ ಸೈ ನನ್ನ ಮೇಲೆ ವಿಶ್ವಾಸ ಅಷ್ಟಿತ್ತು ಸರ್. ಇವತ್ತು ಆ ವಿಶ್ವಾಸಕ್ಕೆ ಇವತ್ತಿನ ಮಕ್ಕಳು ಆ ವಿಶ್ವಾಸವನ್ನ ಉಳಿಸ್ಕೊತಾ ಇಲ್ಲ ಅನ್ನುವಂತಹ ಒಂದು ನೋವು ಕೂಡ ಇದೆ. ಇವತ್ತು ಮೊಬೈಲ್ಗಳು ಬಂದಿವೆ ಸರ್ ಕೈಯಲ್ಲಿ. ಮೊಬೈಲ್ಗಳಿಂದ ಏನೋ ಅವಾಂತರಗಳು ಮಾಡ್ಕೊಳ್ತಾ ಇದ್ದಾರೆ. ಜೀವನ ಏನಿದೆ, ಎದಕ್ಕಾಗಿ ನಾವು ಬಂದೀವಿ ಅನ್ನುವಂಥದ್ದನ್ನ ಮರೆತು ಏನೋ ಒಂದು ಕ್ಷಣಿಕ ಸುಖಕ್ಕಾಗಿ, ಶಾಶ್ವತ ಅಲ್ಲದ ಸುಖಕ್ಕಾಗಿ ಇವತ್ತಿನ ಯುವ ಜನಾಂಗ ಬಹಳಷ್ಟು ಹಾಳಾಗ್ತಾ ಇದ್ದಾರೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾವಿದ್ದೇವೆ ನೋಡ್ರಿ ಸರ್. ಎಷ್ಟರ ಮಟ್ಟಿಗೆ ನನ್ನ ವ್ಯಕ್ತಿತ್ವ ನಾನು ಗಟ್ಟಿ ಮಾಡ್ಕೊಂಡೆ ಅಂತ ಹೇಳಂತಂದ್ರೆ, ಬಸ್ನಲ್ಲಿ ಓಡಾಡ್ಬೇಕಾದ್ರೆ ನನಗೆ ಒಂದು ರೀತಿ ನಾನು ವಿಭೂತಿ ಧರಿಸ್ಕೊಂಡು ರುದ್ರಾಕ್ಷಿ ಹಾಕೊಂಡು ಹಿಂಗೆಲ್ಲ ಬರ್ತಿದ್ದೆ ರೀ. ಬಹಳಷ್ಟು ನೀಟಾಗಿ, ಬಹಳ ಸೀರಿಯಸ್ ಆಗಿ ಇರ್ತಿದ್ದೆ ಅವತ್ತಿಲಿಂದಾನೆ. ಅದಕ್ಕಾಗಿ ಅಂದಿನ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ನನಗೆ ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ, ನನ್ಗೆ ಅಕ್ಕಮಹಾದೇವಿ ಅಂತ ಹೇಳೇ ಕರಿತಿದ್ರಿ ಅವ್ರು. ನನ್ನ ಹೆಸರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಒಂದೇ ಬಸ್ಸಿಗೆ ಹೋಗೋದು ಬರೋದು, ಒಂದು ಟೈಮ್ಸ್ಗಳು ಚೇಂಜ್ ಆಗ್ತೀವಿ. ಹಾಗಾಗಿ ಬಹುತೇಕ ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ ನನಗೆ ಪರಿಚಯ ಆಗಿದ್ರು. ಹಾಗಾಗಿ ಅವರೆಲ್ಲರೂ ನನಗೆ ಅಕ್ಕಮಹಾದೇವಿ ಅಂತ ಹೇಳೇ ಕರಿತಿರು. ಅಷ್ಟೇ ಗೌರವ ಕೊಡ್ತೀರಿ ಸರ್ ನನಗೆ. ಹಾಗಾಗಿ ಮತ್ತೆ ಬಸ್ಸಿನಲ್ಲಿ ಓಡಾಡುವಂತಹ ನಮ್ಮೂರ್ಲಿಂದ
ತಾಂಡಾ ಇದೆ, ಕಾಡ್ವಾದ್ ಇದೆ, ಕಮಠಾಣ್ ಇದೆ, ಈ ಎಲ್ಲ ಊರುಗಳನ್ನು ದಾಟ್ಕೊಂಡು ಬರ್ತಿದ್ದನ. ಈ 8-10 ವರ್ಷಗಳ ನಡುವೆ ಆ ಊರಿನವರ ಸಾಕಷ್ಟು ಜನರ ಪರಿಚಯನೂ ನನಗಾಯ್ತು. ಸಾಕಷ್ಟು ಜನರು ಇವತ್ತಿಗೂ ನನಗೆ ಗುರುತಿಸ್ತಾರೆ ಸರ್, ಈ ಹುಡುಗಿ ಬಸ್ನಾಗ ಓಡಾಡ್ತೇಳು, ಒಬ್ಬಕಿನೇ ಬರ್ತೇಳು ಅಂಥೇಳಿ ಇವತ್ತಿಗೂ ಒಂದು ರೀತಿ ಆಶ್ಚರ್ಯಕರ ದೃಷ್ಟಿಯಿಂದ ನಂಗೆ ನೋಡ್ತಿರು. ಈಕಿ ಹ್ಯಾಂಗೆ ಒಬ್ಬಕಿನೇ ಬರ್ತಾಳ, ಹ್ಯಾಂಗೆ ಬಸ್ಸಿನಾಗ ಈಕಿಗೆ ಆತಂಕ ಆಗಲ್ಲೇನೋ, ಅಂಜಿಕೆ ಬರಲ್ಲೇನೋ ಅಂಥೇಳಿ ಈ ರೀತಿಯ ಒಂದು ವಾತಾವರಣ ಇತ್ತು ಸರ್ ಅವತ್ತ. ಆದ್ರೂ ನಾನು ಆ ವಾತಾವರಣಕ್ಕೆ ಎಂದೂ ತಲೆ ಕೆಡಿಸ್ಕೊಂಡಿಲ್ಲ. ನನಗೆಂದೂ ಆ ಒಂದು ನಾನು ಏಕಾಂಗಿ ಅಂತ ಹೇಳಿ ನನಗೆ ಅನಿಸ್ಲೇ ಇಲ್ಲ. ನನ್ನ ಧೈರ್ಯ ಭಾಳಷ್ಟಿತ್ತು ನನ್ನ ಹತ್ರ. ಅಲ್ಲದೆ ನನಗೆ ನನ್ನ ಮೇಲೆ ನನಗೆ ಭಾಳ ವಿಶ್ವಾಸ ಇತ್ತು. ನಾನು ಬರೋದು ನನ್ನ ಶಿಕ್ಷಣಕ್ಕಾಗಿ, ಅದನ್ನು ನಾನು ಪರಿಪೂರ್ಣ ಮಾಡ್ಕೊಳ್ತೀನಿ, ಮತ್ತು ನನ್ನ ಮನೆಗೆ ನಾನು ಹೋಗ್ತೀನಿ ಅನ್ನುವಂಥ ಅದಮ್ಯ ಒಂದು ವಿಶ್ವಾಸ ನನ್ನ ಮೇಲೆ ನನಗಿರೋದಕ್ಕಾಗಿಯೇ ನನಗೆ ಈ ಸಮಾಜ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಅನ್ನಿಸ್ತದೆ. ನನ್ನ ಸುತ್ತ ಇರೋ ವಿಷಮ ವಾತಾವರಣ ಇವತ್ತು ಇದೆ, ಅವತ್ತಿಲ್ಲ ಅಂತ ಹೇಳಿಲ್ಲ, ಅವತ್ತೂ ಇತ್ತು. ಸಾಕಷ್ಟು ಜನರು ಅಂತಹ ಒಂದು ವಾತಾವರಣ ನಮ್ಮ ಕಣ್ಣೆದುರಿಗೆ ಬರ್ತಾ ಇತ್ತು. ಹುಡುಗಿಯರೆಲ್ಲ ಓಡಾಡ್ತಾ ಇದ್ರು, ಟೈಮ್ ಪಾಸ್ ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ಆದರೆ ಟೈಮ್ ಪಾಸ್ ಮಾಡಲಿಕ್ಕೆ ನಮ್ಮ ಹತ್ರ ಟೈಮೇ ಇರಲಿಲ್ಲ ಸರ್. ಯಾಕಂದರೆ ಒಂದು ಕಡೆ ಜೀವನದ ಸಂಘರ್ಷ ಇತ್ತು, ಹಣದ ಒಂದು ಕೊರತೆ ಇತ್ತು. ಏನೋ ನಾ ಇಲ್ಲಿ ಬರಬೇಕಾದ್ರೆ ನಾನು ಟೈಮ್ ಪಾಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ನನಗೆ ಸದಾ ಕಾಡ್ತಾ ಇತ್ತು. ಮತ್ತು ಒಂದು ಕಡೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಏನಿತ್ತು ಅಂದರೆ ಸಂಸ್ಕಾರ ಇತ್ತು ಸರ್ ನನ್ನ ಹತ್ರ. ಸಂಸ್ಕಾರದಿಂದ ಎಂದೂ ನಾನು ವಿಮುಖ ಆಗಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ನನ್ನಲ್ಲಿತ್ತು. ಅದಲ್ಲದೆ ನಾವು ಬಸವಾದಿ ಶರಣರ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬ ಇರುವುದಕ್ಕಾಗಿ, ಅವರ ವಚನಗಳನ್ನು ಅಭ್ಯಾಸ ಮಾಡಿ ಅವರ ತತ್ವಾದರ್ಶಗಳಲ್ಲಿ ಬದುಕುವುದಕ್ಕಾಗಿ ನಾವು ಯಾವತ್ತೂ ದಾರಿ ತಪ್ಪಲೇ ಇಲ್ಲ. ಹಾಗಾಗಿ ನಮ್ಮ ಎಷ್ಟೇ ನಾವು ಹೈಯರ್ ಎಜುಕೇಷನ್ಗೆ ಹೋದ್ರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಈ ಸಮಾಜದಿಂದ ಹೆದರಲಿಲ್ಲ. ಹಾಗಾಗಿನೇ ನಾವು ಯಶಸ್ವಿಯಾಗಿ ನನ್ನ ಎಲ್ಲ ಉನ್ನತ ವ್ಯಾಸಂಗದಲ್ಲಿ ನಾವು ಜಸ್ಟ್ ಪಾಸ್ ಅಂತ ಹೇಳಿದೆ ನಾನು 10ನೇತಿಗೆ. ಆಮೇಲೆ ನನ್ನ ಎಲ್ಲ ರಿಸಲ್ಟ್ಗಳು ಎಷ್ಟು ಟರ್ನಿಂಗ್ ಪಾಯಿಂಟ್ ಅಂತ ಅದಕ್ಕೆ ಅಂತಾರೆ ಸರ್ ಜೀವನದಲ್ಲಿ. ಟರ್ನಿಂಗ್ ಪಾಯಿಂಟ್ಸ್ ಯಾರಿಗೂ ನಾವು ಜಡ್ಜ್ಮೆಂಟ್ ಮಾಡುವಂಗಿಲ್ಲ. ಇವತ್ತು ನಾವು LKG UKG ಮಕ್ಕಳಿಗೆ ನಾವು ಜಡ್ಜ್ ಮಾಡ್ತಾ ಇದ್ದೀವಿ. ನನ್ನ ಮಗ 100ಕ್ಕೆ 100 ತಗೋಬೇಕು, ಏನೋ ಅಂಕ ಪಾಪ ಎಲ್ಲೋ ಒಂದು 50, 60, 70 ತಗೊಳ್ಳುವಂತಹ 80 ಮಾರ್ಕ್ಸ್ ಅಂದರೆ ಸಾಮಾನ್ಯ ಸಂಗತಿ ಅಲ್ಲದು. ಆದರೆ 80 ಅಂಕಗಳನ್ನು ತಗೊಳ್ಳುವಂತಹ ಮಕ್ಕಳಿಗೆ ನಾವಿವತ್ತ ವಕ್ರ ದೃಷ್ಟಿಯಿಂದ ಯಾವುದೋ ಒಂದು ಅದು ಮಗು ಏನೋ ಬಹಳಷ್ಟು ದಡ್ಡದ ಅಂತ ಹೇಳುವಂಥ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಅದು ಬಹಳ ತಪ್ಪು ಸರ್. ನಾವು ಯಾವತ್ತಿಗೂ ಎಜುಕೇಷನನ್ನು, ಶಿಕ್ಷಣವನ್ನು ಮಾನದಂಡವಾಗಿ ಇಟ್ಟುಕೊಂಡು ಮಕ್ಕಳನ್ನು ಅಳತೆ ಮಾಡಬಾರ್ದು. ಅವರಲ್ಲಿ ಯಾವ ಪ್ರತಿಭೆಗಳಿವೆಯೋ, ಯಾವಾಗ ಅವರಿಗೆ ಟರ್ನಿಂಗ್ ಆಗ್ತದೋ ಜೀವನದಲ್ಲಿ, ಯಾವಾಗ ತಿರುವು ಬಂದು ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿಯೂ ಅಂತಹ ಯಶಸ್ಸು, ಅಂತಹ ತಿರುವು ಬಂತು, ನನಗೆ ಗೊತ್ತಿದೆ. ಅಂತಹ ಒಂದು ತಿರುವು ಬಂತು, ನಾನು ಹಿಂದೆ ನೋಡಿದ್ದೇ ಇಲ್ಲ. ಆನಂತರ ನನ್ನ ಎಲ್ಲ ರಿಸಲ್ಟ್ಗಳು ಡಿಸ್ಟಿಂಕ್ಷನ್ನಲ್ಲಿ ಬರ್ತಾ ಹೋದ್ವು. ಮತ್ತು ನಾನು ಒಂದು ರೀತಿ ಬಹಳಷ್ಟು ಖುಷಿಯಿಂದ ಓದಿದೆ, ಒತ್ತಡದಿಂದ ಓದಿಲ್ಲ. ಖುಷಿಯಿಂದ ಓದಿ ನಾನು ಒಂದು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡೆ ಅಂಥೇಳಿ ನಾನು ಇಲ್ಲಿ ಹೇಳ್ಕೊಳ್ಳಿಕ್ಕೆ ತಮ್ಮೆದ್ರೆ ನಂಗೆ ಭಾಳ ಖುಷಿ ಆಗ್ತದೆ ಸರ್. ಮುಂದೆ ಬಂದು ನಿಮ್ಮ ಜೀವನದ ಸಂಗಾತಿ ಯಾವ ರೀತಿ ಸಿಕ್ಕರು, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ನನ್ನ ಜೀವನದ ಸಂಗಾತಿಯ ಬಗ್ಗೆ ನಾನು ಭಾಳ ಹೇಳ್ಬೇಕು ಸರ್. ಅವ್ರ ಮೇಲೆ ನಾನು ಒಂದು ಪುಸ್ತಕನೇ ಬರೀಬೇಕು ಅಂತ ಹೇಳಿ ಅಂತ ಅನ್ಕೊಂಡೇನಿ. ಒಂದು ನನ್ನ ತಾಯಿ ಮೇಲೆ, ಇನ್ನೊಂದು ನಮ್ಮ ಮನೆಯವ್ರ ಮೇಲೆ. ನಮಗೂ ಹೇಳಿ ಮೇಡಮ್, ಸ್ವಲ್ಪ ನಾವು ಕೇಳ್ತೀವಿ ಅದ್ರ ಬಗ್ಗೆ. ಪುರುಷ ಪ್ರಧಾನ ಸಮಾಜ ಇವತ್ತಿಗೂ ಇದೆ ಸರ್ ಭಾರತೀಯ ಪರಂಪರೆಯಲ್ಲಿ. ಮನು ಒಂದ್ ಕಡೆ ಹೇಳ್ತಾನೆ, ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ ಹೇಳಿ. ಹೆಣ್ಣು ಯಾವತ್ತಿಗೂ ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ, ಮತ್ತೆ ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಬದುಕಬೇಕು ಅಂತ ಹೇಳಿ ಮನು ಹೇಳ್ತಾನೆ ಸರ್. ಮನುಸ್ಮೃತಿಯ ಒಂದು ಆಧಾರದ ಮೇಲೆ ಭಾರತ ವ್ಯವಸ್ಥೆ ನಿಂತಿದೆ. ಇವತ್ತಿಗೂ ಅದರಿಂದ ನಾವು ಆ ಮುಷ್ಟಿಯಿಂದ ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಎಲ್ಲರೂ ಹೇಳ್ತಾರೆ ಒಂದ್ ಕಡೆ ಹೋಗ್ಲಿ, ಅವನ್ ಒಳ್ಳೆಯತನವನ್ನ ಬಿಂಬಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಆತನ ಮನಸ್ಥಿತಿಯನ್ನ ನಾವು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ ಯಾವತ್ತು ಹೆಣ್ಣಿಗೆ ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಸರಸ್ವತಿ, ಭೂತಾಯಿ, ನಿಸರ್ಗ ದೇವತೆ ಇವುಗಳೆಲ್ಲ ಹೆಣ್ಣನ್ನ ಪ್ರತಿಬಿಂಬಿಸಿದ್ರು. ಆದ್ರೆ ನಿಜವಾದಂತ ಹೆಣ್ಣನ್ನ ಮೂಲೆ ಗುಂಪು ಮಾಡಿದ್ರು ಸರ್. 4 ಗೋಡೆಗಳ ಮಧ್ಯೆ ಇಟ್ರು. ಸ್ತ್ರೀ ಯಾವತ್ತಿಗೂ ಸ್ವಾತಂತ್ರ್ಯಕ್ಕೆ ಹರಳಲ್ಲ. ಆಕೆ ಯಾವತ್ತು ಸ್ವತಂತ್ರವಾಗಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅವಳನ್ನ ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಎದಕ್ಕೂ ಹರಳೇ ಅಲ್ಲ, ಬಹಳಷ್ಟು ಬುದ್ಧಿಯಿಂದ ಹೀನಳು ಅಂಥೇಳಿ ಅವಳನ್ನ ದೂರ ಇಟ್ಟಿರುವಂತಹ ಈ ಸಮಾಜದಲ್ಲಿ ಆ ಪರಂಪರೆಯಲ್ಲಿಯೇ ಇವತ್ತಿಗೂ ಇದೆ ಸರ್ ವ್ಯವಸ್ಥೆ. ಸಾಕಷ್ಟು ಕುಟುಂಬಗಳಲ್ಲಿ ನೋಡ್ತೇವೆ ನಾವು, ಕೌಟುಂಬಿಕ ಕಲಹಗಳ ನಡುವೆ ಹೆಣ್ಣನ್ನ ಬಹಳಷ್ಟು ದೂಷಣೆಗೆ ಒಳಪಡಿಸ್ತಾರೆ. ಏನ್ ತಪ್ಪಾಡಿದ್ರು ಹೆಣ್ಣೆ ಮಾಡ್ಯಾಳ,
ಗಂಡನ ಮನೆಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಗಂಡನನ್ನೇ ನಂಬಿಕೊಂಡು ಬಂದಂಥ ಹೆಣ್ಮಗಳಿಗೆ ಬಹಳಷ್ಟು ಪರೀಕ್ಷೆಗಳು ಬರ್ತಾವೆ ಸರ್. ಇಲ್ಲಿ ಮೊದಲನೇದಾಗಿ ಆಕೆ ತನ್ನ ಕುಟುಂಬ ವಾತಾವರಣದಿಂದ ಈ ಕುಟುಂಬಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಅದಲ್ದೇನೆ ಈಕೆ ಮನೆಗೆ ಬಂದ ಸೊಸೆ ನನ್ನ ಹೆಂಡತಿ ಅನ್ನುವಂತಹ ಅಧಿಕಾರ ಅವತ್ತಲಿಂದೇ ಶುರು ಆಗ್ತದೆ ಸರ್. ಅದಕ್ಕಾಗಿ ಆಕೆ ತನ್ನ ತವ್ರ ಮನೆಯನ್ನ ಬಿಟ್ಟು ಬಂದಿರೋ ದುಃಖ ಒಂದು ಕಡೆ ಇರ್ತದೆ. ಮತ್ತೆ ಇಲ್ಲಿ ಬಂದ ತಕ್ಷಣ ಶುರು ಆಗ್ತದೆ ನೋಡ್ರಿ ಸರ್, ಈಕೆ ಸೊಸೆ ಇಂಥ ಒಂದು ಕಟ್ಟಳೆಗಳ ಹಿನ್ನೆಲೆಯಲ್ಲೇ ಇರಬೇಕು, ಈ ಕೆಲಸಗಳನ್ನ ಮಾಡ್ಲೇಬೇಕು, ನೀ ನೌಕರಿ ಮಾಡಿ ಬಂದ್ರು ಮತ್ತೆ ಗಂಡನ ಸೇವೆ ಮಾಡ್ಲೇಬೇಕು, ದುಡ್ಡನ್ನು ತರಬೇಕು. ಇವತ್ತು ಹೆಂಗಾಗಿದ್ರಿ ವ್ಯವಸ್ಥೆ ಅಂತಂದ್ರ, ಹಿಂದಕ್ಕೆ ಹೋಗ್ಲಿ ಗಂಡನ ಮನ್ಯಾಗ ಮಕ್ಕಳನ್ನ ಹೆತ್ತು ಮಕ್ಕಳನ್ನ ಪೋಷಣೆ ಮಾಡಿ ಅದನ್ನೇ ಮಾಡ್ತಾ ಇದ್ರು. ಇವತ್ತು ಹೆಂಗಾಗಿದ್ರಿ ವ್ಯವಸ್ಥೆ, ಆಕೆ ನೌಕರಿನೂ ಮಾಡ್ಬೇಕು, ತವ್ರ ಮನ್ಯಾಗ ಓದ್ ಬರ್ಬೇಕು, ಮತ್ತೆ ನೌಕರಿನೂ ಮಾಡಬೇಕು, ನೌಕರಿ ಮಾಡಿ ಆ ಒಂದು ಸ್ಯಾಲ್ರಿನೂ ತರಬೇಕು, ಮತ್ತು ಮನ್ಯಾಗಿಂದು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಒತ್ತಡಗಳಿವೆ ಸರ್. ಆ ಒತ್ತಡಗಳ ನಡುವೆ ಇವತ್ತು ಬಹಳಷ್ಟು ಹೆಣ್ಣು ತೊಳಲಾಡ್ತಾ ಇದ್ದಾಳೆ ಅಂತ ಹೇಳಿ ನನಗನ್ನಿಸ್ತಿದೆ. ಆದರೆ ನನ್ನ ಬದುಕಿಗೆ ಹಂಗಾಗಲಿಲ್ಲ. ನಮ್ಮ ಮನೆಯವರು ನಂದು ಒಂದು ಎಲ್ಲರಿಗೂ ಬಹಳಷ್ಟು ವಿಚಿತ್ರ ಅಂತ ಹೇಳಂತ ಅನ್ನಿಸ್ಬೋದು, ಹ್ಯಾಂಗಾಗ್ಲಿಕ್ಕೆ ಸಾಧ್ಯ ಅಂಥೇಳಿ. ನಂದು ಎಜುಕೇಷನ್ ಜಾಸ್ತಿ ಆಗಿತ್ತು, ನಮ್ಮ ಮನೆಯವ್ರು ಕಡಿಮೆ ಆಗಿತ್ತು. ಆದರೆ ನಾವು ಬಸವ ಧರ್ಮದ ಹಿನ್ನೆಲೆಯಲ್ಲಿರುವುದಕ್ಕಾಗಿ ನಾನು ಇನ್ನೊಂದು ದೇವರಿಗೆ ಪೂಜೆ ಮಾಡುವಳಲ್ಲ. ಇವತ್ತು ನಿಮ್ಮ ಈ ಮೀಡಿಯಾ ಮೂಲಕ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಯಾವುದೇ ಒಂದು ಸಂಪ್ರದಾಯಗಳೇ ಆಗಿರ್ಬೋದು, ಮೌಢ್ಯಾಚರಣೆಗಳಾಗಿರ್ಬೋದು, ಇವುಗಳಿಗೆ ನಾನು ಎಂದೂ ತಲೆಬಾಗಿದವಳಲ್ಲ. ಅವ್ರು ಎಂಥವರೇ ಬಂದು ಹೇಳಿ ಯಾವತ್ತೂ ತಲೆಬಾಗಿಲ್ಲ. ನಾನು ನಮ್ಮ ಮನೆಯವರಿಗೆ ಮದುವೆ ಆಗಲಿಕ್ಕೆ ಒಂದು ಗಟ್ಟಿ ಕಾರಣ ಏನು ಅಂತ ಹೇಳಂತಂದರೆ, ಅವರು ಬಸವಧರ್ಮೀಯರು. ಬಸವಧರ್ಮೀಯರು ಇದ್ದಾರೆ ಅನ್ನುವಂತಹ, ಬಸವಣ್ಣ ಅಂದರೆ ನನಗೆ ಜೀವನ, ಬಸವಣ್ಣ ಅಂದರೆ ನನಗೆ ಸಂಪೂರ್ಣ ನನ್ನ ಜೀವನವನ್ನೇ ಆವರಿಸ್ಕೊಂಡಂತಹ ಒಂದು ಮಹಾನ್ ಪುರುಷ. ಹಾಗಾಗಿ ಅವರನ್ನ ಬಿಟ್ಟು ನನಗೆ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಸರ್. ಸಾಕಷ್ಟು ಬೇರೆ ಕಡೆಯಿಂದ ಸಂಬಂಧಗಳು ಬಂದ್ರು ಮತ್ತೆ ಅವ್ರ ಮನೆಯಾಗ ಹೋಗಿ ದೇವ್ರ ಪೂಜೆ ಮಾಡಬೇಕು, ಮತ್ತೆ ನನ್ನತನವನ್ನ ಬಿಟ್ಟು ನಾನು ಅವರಿಗೆ ಒಗ್ಗಿಕೊಳ್ಬೇಕು. ಈ ವಿಷಮ ಪರಿಸ್ಥಿತಿಯಲ್ಲಿ ನನಗೆ ಯಾರೂ ಒಪ್ಕೊಳ್ಳಲ್ಲ ಸರ್. ಅವ್ರಿಗೆ ನಾನು ಒಪ್ಕೊಳ್ಬೇಕು, ಆ ಕುಟುಂಬಕ್ಕೆ ನಾನು ಹೊಂದಾಣಿಕೆ ಮಾಡ್ಕೋಬೇಕು. ಆದರೆ ನಾನು ಭಾಳ ಸ್ಟ್ರಾಂಗ್ ಇದ್ದೆ, ಬಹಳಷ್ಟು ಕಠೋರ ಇದ್ದೆ. ಬಸವ ಧರ್ಮಕ್ಕೆ ಯಾರಾದರೂ ಏನಾದರೂ ಅಂತಾರೆ ಅಂತಂದ್ರೆ ನನಗೆ ಸಹನ ಆಗ್ತಾ ಇದ್ದಿದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹೆಣ್ಣಿಗೆ ಯಾವ ರೀತಿ ಆತಂಕಗಳು ಶುರು ಆಗ್ತವೆ ನೋಡಿ ಸರ್. ನಾನು ಬಾಲ್ಯದಿಂದ ದೇವ್ರ ಪೂಜೆಗಳನ್ನೇ ಮಾಡಿಲ್ಲ. ಮತ್ತೆ ನನ್ನ ಮದುವೆ ಆದ ನಂತರ ನನ್ನ ಗಂಡನ ಮನ್ಯಾಗ ಹೋದ್ಮೇಲೆ ಅವೆಲ್ಲ ಮಾಡ್ಬೇಕಂದ್ರೆ ಅದೊಂದು ಆಗ್ಲಾರ್ದ ಅಸಾಧ್ಯವಾದ ಕೆಲಸ ಇತ್ತು ನನಗೆ. ಅದಕ್ಕಾಗಿ ನಮ್ಮ ಮನೆಯವರ ಕುಟುಂಬದ ಹಿನ್ನೆಲೆಯಲ್ಲಿ ಅವರು ಕೂಡ ಬಾಲ್ಯದಿಂದ ಬಸವಧರ್ಮೀಯರಾಗಿರೋದ್ರ ಒಂದೇ ಒಂದು ಕಾರಣಕ್ಕಾಗಿ ನಾನು ನಮ್ಮ ಮನೆಯವರಿಗೆ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ನಮ್ಮ ಮನೆಯವರಿಗೆ ಉದ್ಯೋಗ ಇರಲಿಲ್ಲ, ನಾನು ಉದ್ಯೋಗಸ್ಥೆ ಇದ್ದೆ. ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಒಳ್ಳೆಯ ಸ್ಯಾಲ್ರಿಯನ್ನು ತಗೋತಿದ್ದೆ. ಇವತ್ತು ನಾನು ಆ 2007-8ರಲ್ಲಿ 12,000 13,000 ಸ್ಯಾಲ್ರಿ ತೊಗೊಂಡು ವಿತ್ ಅಕಾಮಿಡೇಷನ್ ಇತ್ತು, ನನ್ನ ಕ್ವಾರ್ಟರ್ಸ್ ಇತ್ತು, ಊಟಕ್ಕಿತ್ತು, ಎಲ್ಲವೂ ಇತ್ತು. ಅಷ್ಟು ಅಂತಂದರೆ ಸುಮಾರು 20-25 ಸಾವಿರ ನನಗೆ ಮಂತ್ಲಿ ಕೂಡ್ತಿತ್ತು. ಆದರೆ ಅಷ್ಟು ದುಡ್ಡಿರುವಂತಹ, ಅಷ್ಟು ಪಗಾರ ತಗೊಳ್ಳುವಂತಹ ನಾನು ಒಬ್ಬ ನಿರುದ್ಯೋಗಿ ಅಂತ ಅನ್ನೋದಕ್ಕಿಂತ ಅವರು ಇನ್ನೂ ಕೆಲಸದಲ್ಲಿ ಹುಡುಕ್ತಾ ಇದ್ರು, ಅವರಿಗೆ ಸೂಕ್ತವಾದಂತಹ ಕೆಲಸವನ್ನು ನೋಡ್ತಾ ಇದ್ರು. ಆದರೆ ಯಾವತ್ತಿಗೂ ಅವ್ರು ಭಾಳ ಚಾಣಾಕ್ಷರು, ಯಾವತ್ತೂ ಸುಮ್ಮನೆ ದಿನ ಕಳೆದವರಲ್ಲ, ಏನಾದರೂ ಮಾಡ್ತಾ ಇದ್ರು. ಹಾಗಾಗಿ ನನ್ನ ಸ್ವಾತಂತ್ರ್ಯಕ್ಕೆ ಅವರು ಯಾವತ್ತೂ ಅಡ್ಡಿ ಬರಲಿಲ್ಲ ಸರ್. ಇವತ್ತಿಗೂ ಪ್ರಶ್ನೆ ಅವರು ಕೇಳಲೇ ಇಲ್ಲ ನನಗೆ, ನೀ ಎಲ್ಲಿಗೆ ಹೋಗ್ತಿ, ಏನು ಮಾಡ್ತಿ, ಎಂದೂ ಅನುಮಾನದ ದೃಷ್ಟಿಯನ್ನು ಬರಲಿಲ್ಲ. ಇವತ್ತು ಬಹಳಷ್ಟು ಜನ ಗಂಡ್ಮಕ್ಳು ಹೆಂಗಾರ ಅಂತಂದ್ರೆ ಹೆಂಡತಿಯ ಮೇಲೆ ಒಂದು ಕಣ್ಣೆ ಇದ್ದೇ ಇರ್ತದೆ. ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾಕೆ ಮಾಡ್ತಾಳೆ, ಪ್ರಶ್ನೆಗಳ ಸುರಿಮಳೆಗಳೇ ಇರ್ತಾವೆ ಸರ್. ಹೆಂಡತಿ ಅಂದರೆ ಇನ್ನೊಂದು ಅರ್ಥ ಪ್ರಶ್ನೆ. ಆಕೆ ಏನು ಮಾಡಿದ್ರು ಪ್ರಶ್ನೆ ಎಳಿಸುವಂತಹ ಒಂದು ಸಂದರ್ಭ ಇದೆ. ಆದರೆ ನಮ್ಮ ಮನೆಯವರು ಅದಕ್ಕೆ ತದ್ವಿರುದ್ಧ, ಏನೇ ಮಾಡಿದ್ರು ನಂಗೆ ಬೆಂಬಲವಾಗಿ ನಿಲ್ತಾ ಇದ್ರು. ನಾನು ಈಕಿ ಹೋಗಿ ಡ್ಯೂಟಿ ಮಾಡ್ತಾಳ, ನಾನು ಏನೋ ಇಲ್ಲ ಅಂತನ್ನುವಂತಹ ಒಂದು ಮನಸ್ಥಿತಿ ಅವ್ರಿಗಿರಲಿಲ್ಲ. ಆದ್ರೆ ಯಾವಾಗಲೂ ಹೇಳ್ತಾ ಇದ್ರು, ನಾನು ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೇಳ್ತಿದ್ರು. ನನಗದು ಅವಾಗೆಲ್ಲ ನಗೆ ಚಟಾಕಿ ಅಂತ ಅನ್ನಿಸ್ತಿತ್ತು. ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ, ನಾ ಇಷ್ಟು ಎಜುಕೇಷನ್ ಮಾಡ್ಕೊಂಡು ನಾ ಇಷ್ಟು ಮಾಡ್ಬೋದು, ಆದರೆ ನೀವು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಆಗ್ತದ ಅನ್ನುವಂಥ ಪ್ರಶ್ನೆ ನನಗೆ ಹೇಳ್ತಾ ಇತ್ತು. ಅದನ್ನು ನಾನು ಹೆಂಗೋ ನಕ್ಕು ಅದನ್ನು ಹಾಕ್ತಿದ್ದೆ. ಆದರೆ ಮುಂದೆ ಬಂದಂತೆ ಅದ್ರ ತಿರುವು ಬೇರೆ ಆಯ್ತು ಸರ್. ಜೀವನದ ಅತಿಯಾದಂತಹ ಒಂದು ತಿರುವಿನ ಘಟ್ಟಗಳು ಪ್ರಾರಂಭ ಆದವು. ಜೀವನಕ್ಕೆ ಎಲ್ಲರಿಗೂ ಒಂದೊಂದು ತಿರುವು ಇರ್ತದೆ, ಆದರೆ ನಮ್ಗೆ ಹಲವು ತಿರುವುಗಳಿವೆ ಸರ್ ನಮ್ಮ ಜೀವನಕ್ಕೆ. ನಾನು ಅವತ್ತ ಉದ್ಯೋಗ ಮಾಡ್ತಿದ್ದೆ,
ಅದರಿಂದ ನಮ್ಮ ಜೀವನ ನಡೀತಿತ್ತು. ಓಕೆ. ಸುಮಾರು 2-3 ವರ್ಷಗಳವರೆಗೆ ನಡೀತು. ಆ ನಂತರ ನಾ ಯಾವ ಪರಿಸ್ಥಿತಿಗೆ ಬಂತು ನಮ್ಮ ಜೀವನ ಅಂದರೆ, ನಾನು ಮನೆಯಲ್ಲಿ ಇದ್ಕೊಂಡೆ, ನಮ್ಮ ಮನೆಯವರು ಹಂತ ಹಂತವಾಗಿ ಬೆಳವಣಿಗೆ ಮಾಡಲಿಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಮಾಡಿದ್ರು ಅಂತಂದರೆ, ಇವತ್ತು ಸಾವಿರಾರು ಕುಟುಂಬಗಳು ನಮ್ಮಿಂದ ಜೀವನಕ್ಕೆ ಏನೋ ಒಂದು ಆಧಾರವಾಗಿ ಇಟ್ಕೊಂಡು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಂತಹ ಒಂದು ಧೀರೋದಾತ್ತ ವ್ಯಕ್ತಿತ್ವ ನಮ್ಮ ಮನೆಯವ್ರದ್ದು ಅಂತ ನಂಗೆ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ ಸರ್. ಅವ್ರು ಸಾಧಿಸಿರುವಂತಹ ಏನು ಸಾಧನೆ ಇದೆಯಲ್ಲ, ಅದು ಯಾರಿಗೂ ಸಾಧ್ಯ ಇಲ್ಲ. ಅವರೊಂದಿಗೆ ಇಟ್ಟುಕೊಂಡು ನಾನು ಕೂಡ ಗಟ್ಟಿಯಾದೆ. ಹಲವು ಸಮಸ್ಯೆಗಳಿಗೆ ಹೇಗೆ ಎದುರಿಸ್ಬೇಕು ಅನ್ನುವಂತಹ ಪಾಠವನ್ನು ಕಲಿತೆ. ಇವೆಲ್ಲವೂ ನಾವು ಏನಪ್ಪ ಅಂತಂದರೆ, ಭಾಳಷ್ಟು ಜನ ಹೇಳ್ತಾರೆ ಅಲ್ಲಮ ಪ್ರಭುಗೆ ಲಿಂಗಾರ್ತಿ, ಲಿಂಗಾರ್ತಿಗೆ ಅಲ್ಲಮ ಪ್ರಭು. ಇದು ಏನಪ್ಪ ಅಂದ್ರೆ ಬಸವಣ್ಣನ ಆಶೀರ್ವಾದದಿಂದನೇ ಈ ಜೋಡಿಗಳಿವೆ ಅಂಥೇಳಿ ಭಾಳಷ್ಟು ಜನ ನಮಗೆ ಹಾರೈಸ್ತಾರೆ. ಹಾಗಾಗಿ ನಮ್ಮ ಮನೆಯವರು ಮದುವೆ ಆದಂದಿನಿಂದ ಇಂದಿನವರೆಗೆ ನನಗೆ ಬಹಳಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಸರ್. ಮೇಡಮ್, ನಾವು ಕೇಳುವಂತೆ ವಚನ ಸಮೂಹ ಸಂಸ್ಥೆ ಇದೆಯಲ್ಲ, ವಚನ ಸಮೂಹ ಸಂಸ್ಥೆ ಸ್ಥಾಪನೆಗೆ ಕಾರಣ ಏನು ಅಂತ ಅದರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು? ವಚನ ಸಂಸ್ಥೆ ಸರ್, ನಮ್ಮ ಮನೆಯವರು, ನಾ ಈಗಾಗಲೇ ಹೇಳಿದೆ, ಅವರಿಗೆ ನಿಖರವಾದಂತಹ ನಿರ್ದಿಷ್ಟವಾದಂತಹ ಯಾವುದೇ ಪರ್ಮನೆಂಟ್ ಕೆಲಸಗಳಿರಲಿಲ್ಲ. ಓಕೆ. ಆ ಸಂದರ್ಭದಲ್ಲಿ ಅವರು ಟ್ರೇಡಿಂಗ್ ಅನ್ನುವಂತಹ, ಅವರು ಯಾವತ್ತೂ ಮ್ಯಾಥ್ಸ್ ಅಂದರೆ ಅವ್ರಿಗೆ ಭಾಳ ಇಷ್ಟ. ಹಾಗಾಗಿ ಏನೋ ಒಂದು ಮಾಡಬೇಕು, ಹೀಗೆಲ್ಲ ಎಲ್ಲೋ ಒಂದು 2-2.5 ಸಾವಿರ ತಗೊಂಡು ಸ್ಯಾಲ್ರಿ ತಗೊಂಡು ಕೆಲಸ ಮಾಡೋದಕ್ಕಿಂತ ಅವ್ರದ್ದು ಟೀಚರ್ ಪ್ರೊಫೆಷ್ನಲ್ಲಿ ಆಗಿ ಅವ್ರು ಟೀಚರ್ ಸರ್, TCH ಆಗಿದೆ, ಮತ್ತು ಅವ್ರದ್ದು ಡಿಗ್ರಿ ಮುಗ್ದಿದೆ. ಹಾಗಾಗಿ ಎಲ್ಲೇ ಅವರು ಮೊದಲೆಲ್ಲ ಕೆಲಸ ಮಾಡ್ಯಾರ. ಅವ್ರು ಮದುವೆಗೆ ಮುಂಚೆ ಎಲ್ಲೋ ಸ್ಕೂಲಿಂದಾಗೆಲ್ಲ ಕೆಲಸ ಮಾಡ್ಯಾರ. ಅವಾಗೆಲ್ಲ ಸೈಕಲ್ ಹೊಡ್ಕೊಂಡು ಎಲ್ಲೋ 2-2.5 ಸಾವಿರ ಸ್ಯಾಲ್ರಿ ತೊಗೊಂಡು ಕೆಲಸ ಮಾಡ್ಯಾರ. ಇಷ್ಟೆಲ್ಲ ಜೀವನಕ್ಕೇನೂ ಆಗಲ್ಲ. ಯಾವತ್ತೂ ಅವ್ರು ದೊಡ್ಡ ಗುರಿಯನ್ನೇ ನೋಡ್ತಾ ಬಂದಂಥವ್ರು. ಕೆಲಸ ಇರಲಿ ಇಲ್ಲದೆ ಇರಲಿ, ಆದರೆ ಗುರಿಗಳು ಮಾತ್ರ ಯಾವತ್ತೂ ಅವರಿಗೆ ಗುರಿಗಳಿಗೆ ಕೊರತೆ ಇರಲಿಲ್ಲ ಸರ್. ಗುರಿಗಳಿಗೆ, ಆಶಯಗಳಿಗೆ, ಕನಸುಗಳಿಗೆ ಕೊರತೆ ಇರಲಿಲ್ಲ. ಆಸೆಯ ಕನಸುಗಳು ಮತ್ತು ಗುರಿಗೆ ಏನೇನು ಬೇಕು ಎಲ್ಲವನ್ನ ಮಾಡ್ತಾಯಿದ್ರು. ಹಾಗಾಗಿನೇ ಅವರು ಟ್ರೇಡಿಂಗ್ ಅನ್ನುವಂಥ ಫೀಲ್ಡಿಗೆ ಇಳಿದ್ರು ಸರ್. ಅವ್ರು ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ಅನೇಕ ಏರಿಳಿತಗಳಾದವು ಜೀವನದಲ್ಲಿ, ಅನೇಕ ಸೋಲುಗಳಾದವು, ಹಿನ್ನಡೆಗಳಾದವು, ಲಾಸ್ ಆಯಿತು, ಎಲ್ಲವೂ ಆಯಿತು. ಆದರೆ ಎದೆಗುಂದಿಲ್ಲ. ಆ ದೃಢ ಸಂಕಲ್ಪ ಮತ್ತು ಆತ್ಮಸ್ಥೈರ್ಯ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಪದ ಅಲ್ಲಂ ಪ್ರಭು ಅಂತ ಹೇಳ್ಬೋದು. ಅಷ್ಟೊಂದು ಆತ್ಮಸ್ಥೈರ್ಯ ಇಟ್ಕೊಂಡು ಮುನ್ನುಗ್ಗಿದ್ರು ಸರ್ ಅವ್ರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ವಚನ ಸಂಸ್ಥೆ ಶುರುವಾಯಿತು. ಟ್ರೇಡಿಂಗ್ನಿಂದ ವಚನ ಟ್ರೇಡಿಂಗ್ ಸೊಲ್ಯೂಷನ್ ಅಂಥೇಳಿ ಪ್ರಾರಂಭಿಸಿರುವಂತಹ ಈ ಸಂಸ್ಥೆ, ಕೇವಲ ನಾವು ಪ್ರಾರಂಭವಾದಾಗ ಈ ಸಂಸ್ಥೆ ಇಲ್ಲಿ ನಮ್ಮಲ್ಲಿ ಹೂಡಿಕೆ ಮಾಡಿರುವಂತಹ ಮೊತ್ತ ಅಂತಂದರೆ 2,000 ಸರ್. ನಮ್ಮ ಸಂಸ್ಥೆಯಲ್ಲಿ ನಾವು 2,000ಕ್ಕಾಗಿ ನಾನು ನಮ್ಮ ಮನೆಯವರು ಅನೇಕ ಬಾಗಿಲುಗಳಿಗೆ ಹೋಗಿದ್ದೆವು ಸರ್. ಅನೇಕರ ಮನೆಗಳಿಗೆ ಹೋಗಿದ್ದೆವು ನಾವು. 10,000 ಪ್ಲ್ಯಾನ್ಗಳನ್ನು ಮಾಡ್ತಿದ್ರು, 15,000 ಪ್ಲ್ಯಾನ್ಗಳನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ನಮ್ಮ ಮನೆಯವರಿಗೆ ಹೆಲ್ಪ್ ಆಗಿದೆ ಅನ್ನೋದಕ್ಕಿಂತ ಭಾಗವಾದೆ ಅನ್ನುವಂಥದ್ದು ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮನೆಯವ್ರು ಹೇಳ್ತಿದ್ರು, ಇಲ್ಲ ಹೀಗೆಲ್ಲ ಆಗಲ್ಲ, ನಾನು ನೀನು ಕೂಡ್ಕೊಂಡು ಮಾಡಬೇಕು, ವಿಶ್ವಾಸ ನನ್ನ ಮೇಲೆ ಮಾಡೋದಕ್ಕಿಂತ ಹೆಣ್ಮಕ್ಳು ಇನ್ಮೇಲೆ ಜಾಸ್ತಿ ವಿಶ್ವಾಸ ಮಾಡ್ತಾರೆ, ನನಗೆ ನಿನ್ನ ಮೇಲೆ ವಿಶ್ವಾಸ ಅದಲ್ಲ, ನನ್ನ ಮೇಲೆ ನಿನಗೆ ವಿಶ್ವಾಸ ಅದ, ಹಾಗಾಗಿ ಇಬ್ಬರು ಕೂಡ್ಕೊಂಡು ಇದನ್ನು ಮಾಡೋಣ, ಪ್ರಾರಂಭಿಸೋಣ ಅಂತೇಳಿ ಹೇಳಿದ್ರು ಸರ್. ಹಾಗಾಗಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವತ್ತ ಸಂಡೇ ಸ್ಯಾಟರ್ಡೇ ಬರ್ತಿದ್ವಲ್ಲ, ಆ ಸಂದರ್ಭದಲ್ಲಿ ಮನೆಗೆ ಹೋಗ್ತಿದ್ದೆವು ಸರ್. ನಾವು ಇಬ್ರು ಗಂಡ ಹೆಂಡತಿ ಕೂಡ್ಕೊಂಡೇ ಹೋಗ್ತಿದ್ದೆವು. ಸರ್, ನಮ್ಮ ಹತ್ರ ಇಂಥ ಒಂದು ಪ್ಲ್ಯಾನ್ ಇದೆ, 2,000 ಹೂಡಿಕೆ ಮಾಡಿದ್ರೆ ಇಷ್ಟು ದಿವಸಗಳ ನಂತರ ಡಬಲ್ ಆಗ್ತದೆ, 10,000 ಮಾಡಿದ್ರೆ ಇಷ್ಟು ದಿನಗಳ ನಂತರ ಇಷ್ಟ ಆಗ್ತದೆ ಅಂತ ಹೇಳಿ ಮನೆಗಳಿಗೆ ಹೋಗ್ತಿದ್ದೆವು ಸರ್. ನಮ್ಮ ನೆಂಟರಿಷ್ಟರ ಮನೆಗಳಿಗೆ ಹೋಗ್ತಿದ್ದೆವು. ಅವತ್ತೆಲ್ಲ ನಮಗೆ ಏನಪ್ಪ ಅಂತಂದರೆ, ಬಂದಾರ ಇವರು ಅಂಥೇಳಿ ನಮಗೆ ಗೌರವ ಸತ್ಕಾರ ಮಾಡಿ ಕಳಿಸ್ತಿದ್ರೆ ವಿನಃ ನಮ್ಮಲ್ಲಿ ಹೂಡಿಕೆ ಮಾಡಲಿಕ್ಕೆ ಭಾಳಷ್ಟು ಅವರು ನಿರಾಸೆ ತೋರಿಸ್ತಿದ್ರು. ವಿಶ್ವಾಸದ ಕೊರತೆ ಸರ್. ದುಡ್ಡು ಅಂದರೆ ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನಂತಂದರೆ ವಿಶ್ವಾಸ. ಆ ಹಿನ್ನೆಲೆಯಲ್ಲಿ ಬೆಳೆದಂತಹ ಸಂಸ್ಥೆ ಸರ್ ಇದು. ಅದಕ್ಕಾಗಿ ಆ ರೀತಿ ಹೂಡಿಕೆ ಮಾಡ್ತಾ ಇವತ್ತು ವಚನ ಸಂಸ್ಥೆ ಟ್ರೇಡಿಂಗ್ನಿಂದ ಸಮೂಹ ಸಂಸ್ಥೆಯಾಗಿ ಪರಿವರ್ತನೆ ಆಗಿದೆ ಸರ್. ಅದಕ್ಕೆ ಅದರ ಒಂದು ಮೂಲ ಬುನಾದಿಯಲ್ಲಿ ನನ್ನ ಶ್ರಮವೂ ಇದೆ. ಎಲ್ಲರೂ ಆಮೇಲೆ ಎಲ್ಲ ಸೇರ್ಕೋತಾ ಬಂದರು ಸರ್. ಆದರೆ ನನ್ನ ಮನೆಯವರ ಜೊತೆಗೆ ನಾನು ಕೈ ಜೋಡಿಸಿ ಕೆಲಸ ಮಾಡಿದೆ ಅನ್ಲಿಕ್ಕೆ ನನಗೆ ಖುಷಿ ಆಗ್ತದೆ ಸರ್. ಎಲ್ಲರೂ ಬಂದರು, ಗೆಳೆಯರ ಸಮೂಹ ಬಂತು, ಎಲ್ಲರೂ ಸೇರ್ಕೊಂಡ್ರು, ಎಲ್ಲರೂ ಹೆಗಲೆಣೆಯಾಗಿ ಸುಖ ದುಃಖಗಳಲ್ಲಿ ಪಾಲುದಾರರಾಗಿ, ಬೆನ್ನೆಲುಬಾಗಿ, ದುಃಖ ಬಂದಾಗ ಎದೆತಟ್ಟಿ ಪ್ರೋತ್ಸಾಹಿಸಿ, ಆತ್ಮಸ್ಥೈರ್ಯ ತುಂಬಿದಂತಹ ಸ್ನೇಹ ಬಳಗವೂ ನಮ್ಮ ಮನೆಯವರಿಗಿದೆ. ಮತ್ತು ಅಲ್ಲದೇ ನಾನು ಕೂಡ ಅವರಿಗೆ ಅಂತಹ ಕೆಲವು ಸಂದರ್ಭಗಳಲ್ಲಿ ಧೈರ್ಯ ತುಂಬಿದೆ ಸರ್. ಒಬ್ಬ ದೊಡ್ಡ ಉದ್ದಿಮೆ ಸ್ಥಾನ ಇವತ್ತು ತಗೊಂಡಾರ,
ಆದ್ರೆ ಅದರ ಹಿಂದೆ ಇರುವಂತಹ ಕಷ್ಟಗಳ ಸರಮಾಲೆ ಇದೆ. ಹೌದು ಅದು ಯಾರಿಗೂ ಕಾಣೋದಿಲ್ಲ. ಹೂವು ಕಾಣಿಸ್ತದೆ, ದಾರ ಕಾಣೋದಿಲ್ಲ. ಆ ರೀತಿ ನಮ್ಮ ಮನೆಯವರ ಆ ಹೂವಿನಂತಹ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ, ಸುಗಂಧ ಬೀರ್ತಾ ಇದೆ, ಸೌಂದರ್ಯ ಕಾಣಿಸ್ತಾ ಇದೆ. ಆದ್ರೆ ಒಳಗಿರುವಂತಹ ದುಃಖ ಅನ್ನುವಂತಹ ಒಂದು ದಾರ ಇದೆ, ಶ್ರಮ ಮತ್ತೆ ಸಂಘರ್ಷ ಅನ್ನುವಂತಹ ದಾರ ಎಲ್ಲವನ್ನ ಸೇರಿಸಿದೆಯಲ್ಲ, ಅದು ಯಾರಿಗೂ ಕಾಣೋದಿಲ್ಲ. ಹೌದು. ಅದಕ್ಕಾಗಿ ಎದೆ ತಟ್ಟಿ ಆ ಸಂಘರ್ಷಗಳನ್ನ ಎದುರಿಸಿದವರು, ಹಗಲು ರಾತ್ರಿ ಕಷ್ಟಗಳು ಬಂದಾಗ ಕಣ್ಣೀರ್ ಹಾಕಿದವರು, ಎದೆಗುಂದದೆ ಮತ್ತೆ ಹೆಜ್ಜೆ ಇಡಬೇಕು ಅಂತ ಹೇಳಂತ ನಮ್ಮ ಮನೆಯವರಲ್ಲಿ ಕಾಲಿನಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟಂತವಳು ನಾನು. ಹಾಗಾಗಿ ಅವರ ಪ್ರತಿಯೊಂದು ಮಿಡಿತಗಳನ್ನ ನಾನು ಅರ್ಥ ಮಾಡ್ಕೋಬಲ್ಲೆ ಸರ್. ಹಾಗಾಗಿ ಅವರ ಬೆಳವಣಿಗೆಗೆ ಒಬ್ಬ ಹೆಣ್ಣುಮಗಳಾಗಿ ನನ್ನಿಂದ ಎಷ್ಟು ಸಾಧ್ಯವೋ, ಒಬ್ಬ ಶಿಕ್ಷಣವಂತಳಾಗಿ ನನಗೆ ಶಿಕ್ಷಣ ಏನು ಕೊಟ್ಟಿದೆ, ನನಗೆ ನನ್ನ ಕೌಟುಂಬಿಕ ಹಿನ್ನೆಲೆಯಲ್ಲಿ ನನ್ನ ಸಂಸ್ಕಾರ ಏನು ಕೊಟ್ಟಿದೆ, ಅದರ ಹಿನ್ನೆಲೆಯಲ್ಲಿ ನಾನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ನನ್ನ ಮನೆಯವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೇನೆ. ಅವರು ಇವತ್ತ ದೊಡ್ಡ ಉದ್ಯಮಿಯಾಗಿ ಪರಿವರ್ತನೆಯಾಗಿದ್ದಾರೆ. ನಾನು ಇವತ್ತ ನನ್ನ ಕುಟುಂಬಕ್ಕೆ ಹೆಚ್ಚು ಸಮಯವನ್ನ ಕೊಟ್ಟೆ, ಮಕ್ಕಳಿಗೆ ಕಡೆ ಹೆಚ್ಚು ಸಮಯವನ್ನ ಕೊಟ್ಟೆ. ಸಾಧ್ಯ ಆದಷ್ಟು ನನ್ನ ಸಂಸ್ಥೆಗೆ ನನ್ನಿಂದ ಅಳಿಲು ಸೇವೆ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನ ಮಾಡ್ತಾ ಇದ್ದೀನಿ. ಚಾರಿಟೇಬಲ್ ಸಂಸ್ಥೆ ಇದೆ, ವಚನ ಸಮೂಹ ಸಂಸ್ಥೆಯಲ್ಲಿ ಟ್ರೇಡಿಂಗ್ ಸೊಲ್ಯೂಷನ್ ಇತ್ತು, ಇವತ್ತು ವಚನ ಕನ್ಸ್ಟ್ರಕ್ಷನ್ ಇದೆ, ವಚನ ಡೆವಲಪರ್ ಇದೆ, ವಚನ ಸೌಹಾರ್ದ ಸಹಕಾರ ಬ್ಯಾಂಕ್ ಇದೆ, ಮತ್ತೆ ವಚನ ಚಾರಿಟೇಬಲ್ ಸೊಸೈಟಿ ಇದೆ. ಈ ರೀತಿಯ ಅನೇಕ ಅಂಗಸಂಸ್ಥೆಗಳಿಂದ ಇವತ್ತು ವಚನ ಸಮೂಹ ಸಂಸ್ಥೆಯಾಗಿದೆ. ವಚನ ಚಾರಿಟೇಬಲ್ ಸಂಸ್ಥೆಯ ಒಂದು ಅವಧಿಗೆ ಕೆಲವೊಂದು ವರ್ಷಗಳವರೆಗೆ ನಾನು ಅಧ್ಯಕ್ಷಳಾಗಿ ಕೆಲಸ ಮಾಡಿದ್ದೀನಿ. ಇವತ್ತಿಗೂ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇಲ್ಲದೇ ಇರಬಹುದು, ಆದರೆ ಅದಕ್ಕೆ ಏನೇನೋ ಸಾಧ್ಯವೋ ಆ ಕೆಲಸಗಳನ್ನು ಎಲ್ಲ ಮಾಡ್ತೀನಿ. ಸಮಾಜಮುಖಿಯಾಗಿ ಮನೆಯಲ್ಲಿ ಇಷ್ಟೆಲ್ಲ ಎಜುಕೇಷನ್ ಆಗ್ಯದ, ನನ್ನ ಸಲುವಾಗಿ ನೀನು ಮನ್ಯಾಗ ಕೊಡೋಂಗಾಯ್ತು ಅಂಥೇಳಿ ನಮ್ಮ ಮನೆಯವರು ಯಾವತ್ತೂ ಆ ಕೊರಗಿದೆ ಸರ್ ನಮ್ಮ ಮನೆಯವರಿಗೆ. ಆದರೆ ಇವತ್ತಿನ ಪುರುಷ ಪ್ರಧಾನ ಸಮಾಜದಲ್ಲಿ ಆ ರೀತಿಯ ಮನಸ್ಥಿತಿಗಳು ಇರೋದಿಲ್ಲ. ಈಕೆ ಹೆಣ್ಣು, ಈಕೆಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಪುರುಷರು ಯಾವತ್ತು ಹೇಗೆ ವಿಚಾರ ಮಾಡ್ತಾರೆ ಅಂತಂದ್ರೆ, ಒಂದು ಹೆಣ್ಮಗಳು ಮುಂದೆ ಹೊಂಟ್ಳು ಅಂತಂದ್ರೆ ಎಲ್ಲಿ ನಮಗೆ ತೊಂದರೆ ಆಗ್ತದೋ ಇದರಿಂದ ಅಂತ ಹೇಳಂತ ವಿಚಾರ ಮಾಡ್ತಾರೆ ಸರ್. ಎಲ್ಲಿ ಇವ್ರ ಮ್ಯಾಲೆ ಹೋದ್ರೆ ಹೇಗಾಗ್ತದೋ, ಅವ್ರ ಅಡಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೇನೋ, ಈ ರೀತಿಯ ಮನಸ್ಥಿತಿಗಳು ಇದಾವೆ ಸರ್. ಆದರೆ ನಮ್ಮ ಮನೆಯವ್ರದ್ದು ಹಂಗಲ್ಲ. ಅವ್ರು ಯಾವತ್ತೂ ಅನ್ಕೋತಾರೆ, ನೀ ನನ್ನ ಸಲುವಾಗಿ ನಿನ್ನ ಮನೆಯಾಗಳು ಉಳಿಯೋಂಗಾಯ್ತು, ನಿನ್ನಲ್ಲಿ ಬಹಳಷ್ಟು ಪ್ರತಿಭೆ ಇದೆ, ಸಮಾಜಕ್ಕೆ ಏನಾದರೂ ನೀನು ಕೊಡ್ಬೋದು ಅಂಥೇಳಿ ಅವರಿಗೆ ಯಾವತ್ತೂ ನನ್ನ ಮೇಲೆ ಅದಮ್ಯ ವಿಶ್ವಾಸ ಇರುವುದಕ್ಕಾಗಿ ನನಗೆ ಚಾರಿಟೇಬಲ್ ಸಂಸ್ಥೆಯನ್ನ ಒಪ್ಪಿಸಿ ಅದ್ರ ಮೂಲಕ ನೀನು ಕೆಲಸ ಮಾಡು ಅಂಥೇಳಿ ನನಗೆ ಒಪ್ಪಿಸಿದ್ದಾರೆ. ನಿಮ್ಮ ವಚನ ಸಮೂಹ ಸಂಸ್ಥೆ ಏನಿದೆಯಲ್ಲ ಮೇಡಮ್, ಅದರಿಂದ ಸಮಾಜಕ್ಕೆ ಯಾವ ರೀತಿ ಆದಂಥ ಹೆಲ್ಪ್ಗಳಾಗ್ತಾ ಇದೆ ಅಂತ ಏನಾದರೂ ಸಹಾಯ ಆಗ್ತದೆ ಅಂತ ಏನಾದರೂ ಹೇಳ್ಬೋದಾ? ನಿಜವಾಗಿಯೂ ಸರ್, ನಮ್ಮ ಸಂಸ್ಥೆನೇ ಸಮಾಜಮುಖಿ ಸಂಸ್ಥೆ. ನಾವು ವೈಯಕ್ತಿಕವಾಗಿ ಏನೂ ಮಾಡ್ಕೊಳ್ತಿಲ್ಲ, ವೈಯಕ್ತಿಕವಾದಂತಹ ಆಸ್ತಿ ಅಂತಸ್ತುಗಳನ್ನು ಮಾಡ್ಕೊಳ್ಳಿಲ್ಲ. ಯಾವುದೇ ಒಂದು ಉದ್ಯಮಿ ಏನ್ ಮಾಡ್ತಾನೆ ಅಂತಂದ್ರೆ ಸ್ವಂತಕ್ಕಾಗಿ ಮೊದಲು ವಿಚಾರ ಮಾಡ್ತಾನೆ, ನಾನು ಅಸೆಟ್ ಮಾಡ್ಕೋಬೇಕು, ನನ್ನ ಮಕ್ಕಳಿಗಾಗಿ ಏನಾದರೂ ಆಸ್ತಿ ಮಾಡಬೇಕು ಅಂತ. ಆದ್ರೆ ನಮ್ಮ ಮನೆಯವ್ರು ಹಾಗೆ ಮಾಡಲೇ ಇಲ್ಲ. ಕಲ್ಯಾಣ ಕರ್ನಾಟಕದ ಆರ್ಥಿಕ ಮಟ್ಟ ಹೆಚ್ಚಿಸುವತ್ತ ನಮ್ಮ ಹೆಜ್ಜೆ ಅಂತ ಹೇಳೋ ಒಂದು ಘೋಷವಾಕ್ಯ ಇದೆ ನಮ್ದು. ಏನಪ್ಪಾ ಅಂದ್ರೆ ಯಾವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ ಒಂದು ಹಿಂದುಳಿದ ಪ್ರದೇಶ ಅಂತ ಹೇಳಿ ಒಂದು ಹಣೆಪಟ್ಟಿ ಇದೆ ನಮ್ಗೆ. ಹೈದರಾಬಾದ್ ಕರ್ನಾಟಕ ಅನ್ನುವಂತ, ಹೈದರಾಬಾದ್ ಅಂದ್ರೇನೆ ನಿಜಾಮನ ಒಂದು ಅಧಿಕಾರಶಾಹಿ ಕಪಿಮುಷ್ಟಿಯಲ್ಲಿ ನಾವು ಇದ್ದೆವು ಅನ್ನುವಂತಹ ಒಂದು ಅತಂತ್ರದ ಒಂದು ಜೀವನಕ್ಕೆ ನಮ್ಮನ್ನೇ ನಾವು ತೋರಿಸ್ಕೊಂಡಿದ್ದೆವು. ಅಂತಹ ಒಂದು ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಯಾವತ್ತು ಕಲ್ಯಾಣ ಕರ್ನಾಟಕ ಆಯ್ತು ಅವತ್ತೇ ನಾವು ವಿಮೋಚನೆ ಆದೇವು ಅಂತ ನನಗನ್ನಿಸ್ತದ. ಆ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಆರ್ಥಿಕ ಮಟ್ಟವನ್ನ ಸುಧಾರಿಸುವತ್ತ ನಮ್ಮ ವಚನ ಸಂಸ್ಥೆ ಕೆಲಸ ಮಾಡಿದೆ. ಯಾವ ಹಂತದಲ್ಲಿ ಮಾಡ್ತು ಅಂತ ಹೇಳಂತಂದ್ರೆ, ಆರ್ಥಿಕವಾಗಿ ಜನರನ್ನ ಸಬಲರನ್ನಾಗಿ ಮಾಡುವ ಉದ್ದೇಶಕ್ಕಾಗಿ ಅವರ ಒಂದು ಕೆಲಸ ಮಾಡಿರುವಂತಹ ದುಡಿಮೆಯ ಹಣ ನಮ್ಮ ಹತ್ರ ಹೂಡಿಕೆ ಮಾಡುವ ಮೂಲಕ ತಿಂಗಳಿಗೆ ಇಂತಿಷ್ಟು ಅವರಿಗೆ ಆದಾಯ ಕೊಡುವಂಥದ್ದು. ಅದಕ್ಕೆ ಪ್ರತಿರೂಪವಾಗಿ ನಾವು ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊತಿದ್ದೆವು. ಅದರಲ್ಲಿಂದ ಅವರ ಜೀವನಕ್ಕೆ ಬಹಳಷ್ಟು ಆಧಾರ ಆಗಿದೆ. ಎಷ್ಟೋ ಬ್ಯಾಂಕ್ಗಳು ತನ್ನ ಠೇವಣಿ ಇಟ್ಕೊಂಡು ಅದಕ್ಕೆ ಏನು ಕೊಡ್ಬೇಕು ಅದಕ್ಕೆ ಕೊಡಲ್ಲ ಸರ್. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಗೌರ್ಮೆಂಟ್ ಸ್ಯಾಲರಿಗಿಂತ ಅಕ್ಯುರೇಟ್ ಆಗಿ ನಾವು ಸಂದಾಯ ಅವರಿಗೆ ತಿರುಗಿಸಿ ಹಣವನ್ನ ಕೊಡ್ತೇವೆ ಪ್ರತಿ ತಿಂಗಳಿಗೆ. ಹಾಗಾಗಿ ನಾ ಹೇಳ್ದೆ 2010 ಹೂಡಿಕೆ ಪ್ರಾರಂಭವಾದಂಥದ್ದು ಇವತ್ತ ನಮ್ಮಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣ, ಕೋಟಿಗಟ್ಟಲೆ ನಾವು ಇವತ್ತು ಟರ್ನ್ ಓವರ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಷ್ಟು ಗಟ್ಟಿಯಾಗಿ ಬೆಳೀತು ವಚನ ಸಮೂಹ ಸಂಸ್ಥೆ ಅಂತ ಹೇಳಂತಂದ್ರೆ, ವಿಶ್ವಾಸ ಅಂದ್ರೆ ವಚನ, ವಚನ ಅಂದ್ರೆ ವಿಶ್ವಾಸ. 2,000 ಕೊಡ್ಲಿಕ್ಕೆ
ಆಜುಬಾಜು ಇದ್ದವರೇ ಸುತ್ತಲಿರುವಂತಹ ಆತ್ಮೀಯರೇ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತ ಯಾರೋ ಗುರ್ತೇ ಇರಲಾರ್ದಂತಹ ವ್ಯಕ್ತಿಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮಲ್ಲಿ ಬರ್ತಾರೆ ಸರ್. ಬೀದರ್ ಅಂತಂದ್ರೆ ಗುರುತಿಸಲಾರದಂತಹ ಒಂದು ಸನ್ನಿವೇಶ ಇರುವ ಸಂದರ್ಭದಲ್ಲಿ ವಚನ ಸಂಸ್ಥೆಯ ಮೂಲಕ ಬೀದರನ್ನ ಗುರುತಿಸುವಷ್ಟು ನಮ್ಮ ವಚನ ಸಂಸ್ಥೆ ಬೆಳೆದಿರುವುದೇ ಇದರ ಒಂದು ದೊಡ್ಡ ಸ್ಥಾನ ಅಂತ ಹೇಳೋದು ನನಗನ್ನಿಸ್ತದೆ. ಹಾಗಾಗಿ ವಚನ ಸಮೂಹ ಸಂಸ್ಥೆಯ ಮೂಲಕ ನಾವು ಆರ್ಥಿಕವಾಗಿ ಜನರಿಗೆ ಶಿಕ್ಷಣದಕ್ಕಾಗಿ ಆಗಿರ್ಬೋದು, ಅವರ ಒಂದು ಪ್ರತಿದಿನದ ಜೀವನದ ಒಂದು ಏನೇ ಒಂದು ಬೇಕಾಗಿರ್ತದ ನೀಡಿರ್ತದಲ್ಲ ಅದಕ್ಕಾಗಿ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ಆರೋಗ್ಯದ ಸಂಬಂಧ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾರು ಎಲ್ಲೋ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ, ಮತ್ತೆ ಯಾರೋ ಪ್ಲಾಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಮದುವೆಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ತನ್ನ ಜೀವನಕ್ಕೆ ವಚನದಿಂದ ಬಂದಂತಹ ಒಂದು ಪ್ರಾಫಿಟ್ ಏನಿದೆಯಲ್ಲ ಅದರಿಂದ ತಮ್ಮ ಜೀವನವನ್ನ ಸುಧಾರಿಸ್ಕೊಂಡು ಸಾಕ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಇತ್ತು ಸರ್ ಜೀವನದಲ್ಲಿ. ನಮ್ಮ ಹೂಡಿಕೆದಾರರು ಅವರೇ ಹೇಳ್ತಾರೆ, ಸ್ವತಃ ಅವ್ರ ಬಾಯಿಂದನೇ ಕೇಳ್ತಿದ್ದೆವು. ಮೊದಲೆಲ್ಲ ನಾವು ಎಲ್ಲೋ ಹೋಟೆಲ್ಗೆ ಹೋಗ್ಬೇಕಾದ್ರೆ ಮೊದಲು ರೇಟ್ ಎಷ್ಟು ಅದಾವು ಅಂತ ಹೇಳಿ ನೋಡ್ತಿದ್ರಂತ. ಇವತ್ತ ಆ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ವಚನ ಅವ್ರ ಹಿನ್ನೆಲೆ ಆಗಿ ವಚನ ನಿಂತಿದೆ. ಇವತ್ ಯಾವ್ದು ಇಷ್ಟ ಅದನ್ನ ತಗೊಂಡ್ ತಿಂತೇವ್ ನೋಡ್ರಿ. ಯಾಕ ಅಂತಂದ್ರೆ ನಮ್ಗೆ ವಚನದಿಂದ ನಮ್ಗೆ ಖಂಡಿತವಾಗಿಯೂ ನಾವು ಅದರಿಂದ ಜೀವನ ಮಟ್ಟವನ್ನ ಸುಧಾರಿಸ್ಕೊಂಡಿದೆವು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ಹೂಡಿಕೆದಾರದಿದೆ. ಹಾಗಾಗಿ ಎಷ್ಟೋ ವಚನದಿಂದ ಏನೇನೋ ಮತ್ತಾರ್ಯಾರೋ ಬರ್ತಾರೆ ಸರ್, ಆದ್ರೆ ಗಟ್ಟಿಯಾಗಿ ನನ್ನ ಅನಿಸಿಕೆಯ ಪ್ರಕಾರ ಗಟ್ಟಿಯಾಗಿ ನಿಲ್ಲೋದು ಮಾತ್ರ ವಚನ ಸಂಸ್ಥೆ ಮಾತ್ರ ಗಟ್ಟಿಯಾಗಿ ನಿಲ್ತದೆ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಆದ್ರೆ ನಾವು ಕೊಡಬೇಕು, ಮಾಡಬೇಕು, ಆರ್ಥಿಕವಾಗಿ ಸದೃಢ ಮಾಡಬೇಕು, ಜನರಿಗೆ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂಥ ಅದಮ್ಯ ಗುರಿ ಏನದಲ್ಲ, ಅದಮ್ಯ ಆಸೆ ನಮ್ಮ ಮನೆಯವ್ರ ಹತ್ರ ಏನದಲ್ಲ, ಅದಕ್ಕಾಗಿಯೇ ನಾವು ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೆವು. ಎಷ್ಟೇ ಸಂಘರ್ಷಗಳು ಬಂದ್ರು ಎದುರಿಸ್ತಾ ಇದ್ದೆವು. ಏನೇ ಸಮಸ್ಯೆಗಳು ಬಂದ್ರು ಅವಕ್ಕೆ ನಿಭಾಯಿಸ್ಕೊಂಡು ಒಂದಿಲ್ಲ ಇನ್ನೊಂದು ಹಾದಿಗಳನ್ನ ಮಗದೊಂದು ಹಾದಿಗಳನ್ನ ಹುಡುಕಿ ನಾವು ಅದಕ್ಕೆ ಪರಿಹಾರವನ್ನ ಕೊಡ್ತಾ ಇದ್ದೆವು. ಆದ್ರೆ ಜನರಿಗೆ ವಿಶ್ವಾಸಕ್ಕೆ ಇಷ್ಟು ನಾವು ಯಾವತ್ತಿಗೂ ಧಕ್ಕೆ ತಂದಿಲ್ಲ ಸರ್. ಓಕೆ. ಮತ್ತೆ ನಾನು ಕೇಳಿರೋ ಪ್ರಕಾರ SSLC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ನಿಮ್ಮ ವಚನ ಸಮೂಹ ಸಂಸ್ಥೆಯಿಂದ ಕೊಡ್ತಾ ಇದ್ದೀರಿ ಅಂತ ಕೇಳಿದೆ, ಅದು ನಿಜಾನ? ಹೌದು, ನಾವು ಒಂದು 50 ಜನರ ನಮ್ಮ ಹೂಡಿಕೆದಾರರದೇ ಒಂದು ವಚನ ಚಾರಿಟೇಬಲ್ ಸಂಸ್ಥೆ ಅಂತ ಹೇಳಿ ಮಾಡ್ಕೊಂಡಿದ್ದೆವು, ಸೊಸೈಟಿ ಅಂತ ಹೇಳಿ. ಆ ವಚನ ಚಾರಿಟೇಬಲ್ ಸೊಸೈಟಿಯ ಮೂಲಕ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳಷ್ಟು ವಿದ್ಯಾರ್ಥಿ ವೇತನವನ್ನ, ಅಂತಂದ್ರೆ ಬಡ ಅಬಲ ಮತ್ತು ಅನಾಥ ಮಕ್ಕಳಿಗೆ, ಪ್ರತಿಭಾನ್ವಿತ ಮಕ್ಕಳಿಗೆ ತಲಾ 10,000 ಸರ್. 10ನೇ ಮಕ್ಕಳಿಗೆ 5 ಜನ 10ನೇತೆ ಪಾಸ್ ಆಗಿದ್ದವರಿಗೆ, ಮತ್ತೆ PUCಯಲ್ಲಿ ತಿರುಗಡೆ ಬಂದಿದಂತ 5 ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತೇವೆ. ಪತ್ರಿಕಾ ಪ್ರಕಟಣೆಯ ಮೂಲಕ ಹೊರಡಿಸಿ ಪಾರದರ್ಶಕವಾಗಿ ಅವರ ಸೂಕ್ತರೋ ಅಲ್ಲೋ ಅಂತ ಹೇಳಂತ ನೋಡ್ಕೊಂಡು ತಲಾ 10,000 ಸಹಾಯಧನವನ್ನ ಕೊಡ್ತೇವೆ. ಅದಲ್ದೇನೆ ಆ ಮೂಲಕ ಅನೇಕ ಪರಿವರ್ತನೆಯ ಕೆಲಸಗಳನ್ನು ಚಾರಿಟೇಬಲ್ ಸಂಸ್ಥೆಯ ಮೂಲಕ ಅವರು ಸದಸ್ಯರೆಲ್ಲರೂ ನಿರ್ದೇಶಕರು ತಲಾ ತನ್ನ ಆದಾಯದ 1,000 ರೂಪಾಯಿ ಕಾಂಟ್ರಿಬ್ಯೂಷನ್ ಇದೆ ಸರ್. ಅದೆಲ್ಲ ದುಡ್ಡು ನಾವು ಪಾರದರ್ಶಕವಾಗಿ ಸಮಾಜಕ್ಕೆ ಎಲ್ಲಿ ಕೊರತೆ ಇದೆ ಅದನ್ನ ನಮ್ಮ ಅಳಿಲು ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ. ಈ ಚಾರಿಟೇಬಲ್ ಸಂಸ್ಥೆ ಇಲ್ಲಿಗೆ ನಿಲ್ಲದನೆ ಇದು ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಹೋಗ್ಬೇಕು ಅನ್ನುವಂತಹ ಒಂದು ಕನಸು ಹೊತ್ಕೊಂಡಿದ್ದೇವೆ ಸರ್ ನಾವು. ಅದರ ಹಿನ್ನೆಲೆಯಲ್ಲಿ 4 ವರ್ಷ ಆಯ್ತು. ಆದ್ರೆ ವಚನ ಚಾರಿಟೇಬಲ್ ಸಂಸ್ಥೆ ಇವತ್ತ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಯಾಕಂತಂದ್ರೆ ನಾವು ಆ ದುಡ್ಡನ್ನ ಬಹಳಷ್ಟು ಸೂಕ್ತವಾಗಿ ವಿನಿಯೋಗ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ಬೇಕೋ ಹೇಗ್ ಬೇಕೋ ಆ ರೀತಿ ಅದನ್ನ ಉಪಯೋಗ ಮಾಡಿಕೊಂಡು ಇಲ್ಲದವರಿಗಾಗಿ ಒಂದಿಷ್ಟು ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಈ ಸಂಸ್ಥೆಯ ಮೂಲಕ ಸರ್. ಇದು ವಚನ ಸಮೂಹ ಸಂಸ್ಥೆಯಿಂದ ಕನ್ನಡ ಮಾಧ್ಯಮ ಶಾಲೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಲ್ಲ, ಅದು ಶಾಲೆ ಯಾವ ರೀತಿ ಇರಬೇಕು ಮತ್ತೆ ಅದ್ರ ಉದ್ದೇಶ ಯಾವ ರೀತಿ ಇರ್ಬೇಕಂತ ಏನಾದರೂ ಹೇಳ್ಬೋದಾ? ವಚನ ಸಮೂಹ ಸಂಸ್ಥೆ ಅಂಗಸಂಸ್ಥೆಗಳು ಸಾಕಷ್ಟಿವೆ ಅಂತ ಈಗಾಗಲೇ ಹೇಳಿದೆ. ಚಾರಿಟೇಬಲ್ ಕುರಿತು ನಾನು ನಿಮ್ ಜೊತೆ ಮಾತಾಡಿದೆ. ಇವಾಗ ನಮ್ದು ಒಂದು ಹೊಸದಾಗಿ ನಾವು ಹೆಜ್ಜೆಯನ್ನ ಹಾಕ್ಬೇಕು ಅಂತ ಹೇಳಂತ ನಿರ್ಧಾರ ಮಾಡಿದೀವಿ ಸರ್. ನಮ್ಮ ವಚನ ಸಮೂಹ ಸಂಸ್ಥೆಯ ವತಿಯಿಂದ ನಾವು ಈಗಾಗಲೇ NH ನ್ಯಾಷನಲ್ ಹೈವೇ ಮುಂಬೈ ಟು ಹೈದರಾಬಾದ್ ಏನ್ ಹೈವೇ ಇದೆಯಲ್ಲ, ಬಸವ ಕಲ್ಯಾಣ ಹತ್ರ, ಬಸವ ಕಲ್ಯಾಣ ಅಂತೂ ನಿಮ್ಗೆ ಗೊತ್ತೇ ಇದೆ, ಬಸವಣ್ಣನ ಕರ್ಮಭೂಮಿ. ಈಗಾಗಲೇ ಅಲ್ಲಿ ನೂತನ ಅನುಭವ ಮಂಟಪ 600 ಕೋಟಿ ಮೊತ್ತದ ಬೃಹತ್ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬರುವಂತಹ ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು
ರಾಜೇಶ್ವರ್ ಮತ್ತು ತಡೋಳ ನಡುವೆ 100 ಎಕರೆ ಜಾಗವನ್ನು ತಗೊಂಡಿದ್ದೆವು. ಆ ಪ್ರದೇಶದಲ್ಲಿ ನಾವು ವಿಭಿನ್ನವಾದಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೆವು. ಮತ್ತೆ ವಯಸ್ಕರರಿಗೆ ವಿಲ್ಲಾಸ್ಗಳನ್ನು ಮಾಡ್ತಾ ಇದ್ದೆವು. ಮತ್ತೆ ರೆಸ್ಟೋರೆಂಟ್, ಪ್ಯೂರ್ ವೆಜ್ ರೆಸ್ಟೋರೆಂಟ್ಗಳನ್ನು ಮಾಡ್ತಿದ್ದೆವು, ಲಾಡ್ಜ್ಗಳನ್ನು ಮಾಡ್ತಾ ಇದ್ದೆವು. ಪರಿಪೂರ್ಣವಾಗಿ ಬಸವಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಸಂಸ್ಕಾರಯುತವಾದಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಮಾಡುವ ಮೂಲಕ ಅದಕ್ಕೆ ಹೈಟೆಕ್ ಟಚ್ ಕೊಡ್ಲತ್ತಿದ್ದೆವು. ಹಾಗಾಗಿ ಅದಕ್ಕೆ ಅನುಭವ ಮೆಗಾ ಸಿಟಿ ಅಂತ ಹೇಳಿ ಹೆಸರಿಟ್ಟಿದ್ದೆವು ಸರ್. ಪ್ಲಾಟಿಂಗ್ಸು ಆಗ್ತಾ ಇದೆ ಅದರಲ್ಲಿ. ಆ ಒಂದು 100 ಎಕರೆ ಪ್ರದೇಶದಲ್ಲಿ ಈ ಎಲ್ಲ ಕೆಲಸಗಳು ನಡೀತಾ ಇವೆ. ಪ್ರಾಜೆಕ್ಟ್ ನಲ್ಲಿ ಇದೆಲ್ಲವೂ ಇದೆ. ವಿಭಿನ್ನವಾಗಿ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆ. ಕನ್ನಡ ಮಾಧ್ಯಮನೇ ಯಾಕೆ ಮೇಡಮ್? ಕನ್ನಡ ಮಾಧ್ಯಮ ಇವತ್ತಿನ ಜನರೇಷನ್ ಆಂಗ್ಲ ಮಾಧ್ಯಮ ಎಲ್ಲರೂ ಪ್ರಿಫರ್ ಮಾಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡಿದ್ದೀರಿ? ನೋಡಿ ಸರ್, ಆಂಗ್ಲ ಭಾಷೆ ನಮ್ದಲ್ಲ, ಹೌದು, ನಮ್ದು ಕನ್ನಡ ಭಾಷೆ. ನಮ್ಮ ತಾಯಿ ಭಾಷೆ, ತಾಯಿ ನೆಲದಿಂದ ಬಂದಂತಹ ಭಾಷೆ ಕನ್ನಡ. ಹಾಗಾಗಿ ಯಾವತ್ತಿಗೂ ನಾವು ಮಾತೃಭಾಷೆಯಲ್ಲಿ ಕಲಿತ ಶಿಕ್ಷಣ ಬಹಳ ಗಟ್ಟಿಯಾಗಿ ನಿಲ್ತದೆ. ಆಂಗ್ಲ ಭಾಷೆಯಲ್ಲಿ ಕಲಿತಂತಹ ಮಕ್ಕಳ ಜೀವನಕ್ಕೂ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ಮಕ್ಕಳ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಗಟ್ಟಿ ಜೀವನವನ್ನ ರೂಪಿಸ್ಕೊಳ್ತಾರೆ ಕನ್ನಡ ಮಾಧ್ಯಮ ಮಕ್ಕಳು. ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಎಲ್ಲೋ ಅವ್ರು ಇನ್ನೊಬ್ಬರ ಮೇಲೆ ನಿರ್ಭರ ಆಗ್ಬಿಡ್ತಾರೆ, ಡಿಪೆಂಡ್ ಆಗ್ಬಿಡ್ತಾರೆ. ಅವರಿಗೆ ಸ್ವತಂತ್ರವಾಗಿ ಆಲೋಚನೆಗಳು ಬರೋದೇ ಇಲ್ಲ. ಯಾಕಂತಂದ್ರೆ ಅವರು ಗಿಳಿಪಾಠ ಅಂತಾರೆ, ರಟ್ಟ ಹೊಡೆದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡ್ಕೊಳ್ತಾರೆ. ಹಾಗಾಗಿ ಅವರಿಗೆ ಸ್ವಂತಿಕೆ ಅನ್ನುವಂಥದ್ದು ಇರೋದಿಲ್ಲ. ಕನ್ನಡದಲ್ಲಿ ಕಲಿತಂತಹ ಮಕ್ಕಳ ಬುದ್ಧಿಮಟ್ಟ ಎಷ್ಟಿರ್ತದೆ ಅಂತಂದ್ರೆ ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರಗಳನ್ನ ಕೊಡ್ತಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವಂತಹ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಬರ್ತದೆ ಸರ್. ಯಾಕಂತಂದ್ರೆ ಮನೆಯಲ್ಲಿರುವಂತದ್ದು ಮಾತೃಭಾಷೆ ಕನ್ನಡ. ಅಲ್ಲಿ ಹೋಗಿದ ತಕ್ಷಣ ಮಗು ಯಾವುದೋ ಒಂದು ಹೊಸ ಲೋಕಕ್ಕೆ ಪಾದಾರ್ಪಣೆ. ಮಾವಿನಕಾಯಿ ಅಂದ್ರೆ ಗೊತ್ತಾಗ್ತದೆ ಸರ್, ಮ್ಯಾಂಗೋ ಅಂತ ಹೇಳಂತಂದ್ರೆ ಇದೇನು ಅಂತ ಹೇಳಂತ ಅಲ್ಲಿ ಪ್ರಶ್ನೆ ಶುರು ಆಗ್ತದೆ. ಅಲ್ಲೇ ಅದಕ್ಕೆ ಏನಾಗ್ತದೆ, ಹಿನ್ನಡೆ ಆಗ್ತದೆ, ಮಾನಸಿಕವಾಗಿ ಹಿನ್ನಡೆ ಅನುಭವಿಸ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಮಗು ಏನಾಗ್ತದೆ ಅಂತಂದ್ರೆ ಸ್ವತಂತ್ರ ಆಲೋಚನೆಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಹಾಗಲ್ಲ. ಮಾವಿನಕಾಯಿ, ಸೇಬು ಇದು ಯೋಚನೆ ಮಾಡುವ ಮೂಲಕ ಮಾವಿನಕಾಯಿಯಿಂದ ಏನೇನು ಆಸ್ವಾದನೆ ಇದೆ, ಏನೇನು ಮಾಡಬಹುದು, ತಿಂದ್ರೆ ಹೇಗಿರ್ತದೆ ಅನ್ನುವಂತಹ ಆ ಆಸ್ವಾದನೆಯನ್ನು ಮಗು ಗ್ರಹಿಸ್ತದೆ ಅಲ್ಲ, ಅದು ಜೀವನಕ್ಕೆ ಸೌಂದರ್ಯವನ್ನ ಕೊಟ್ಕೊತೆ ಹೋಗ್ತದೆ ಸರ್. ಹಾಗಾಗಿ ಕನ್ನಡ ಮಾಧ್ಯಮ ಗಟ್ಟಿ ಶಿಕ್ಷಣವನ್ನ ಕೊಡ್ತದೆ ನನ್ನ ಪ್ರಕಾರ. ಹಾಗಾಗಿ ನಾವು ಇವತ್ತೆಲ್ಲ ಪೋಷಕರು ಇಂಗ್ಲಿಷ್ ಅಂತ ಅದ್ರ ಹಿಂದೆ ಬಿದ್ದು ನಾವು ಮಕ್ಕಳಿಗೆ ಎಲ್ಲೋ ಒಂದು ದಾಸ್ಯತ್ವಕ್ಕೆ ನಾವು ಎಲ್ಲತ್ತಿದ್ದೆವು. ಎಲ್ಲರೂ ದೊಡ್ಡವ್ರು ಹೇಳ್ತಾರೆ, ಇಂಗ್ಲಿಷ್ನವ್ರು ಹೋದ್ರು ಬ್ರಿಟಿಷರು, ಆದ್ರೆ ಇಂಗ್ಲಿಷ್ ಬಿಟ್ಟು ಹೋದ್ರು ನಮ್ಮ ಮೇಲೆ ದಾಳಿ, ಏನಪ್ಪಾ ಅಂತಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಅಂತ ಹೇಳಿ. ಅದು ಖಂಡಿತ ನಿಜ ಇದೆ. ನಮ್ಮ ಶಿಕ್ಷಣ ನೀತಿನೇ ಬದಲಾಗಬೇಕು ಅಂತ ಹೇಳಿ ನನ್ನ ಆಸೆ. PUC ಯಲ್ಲಿ ಮಕ್ಕಳಿಗೆ ಏನಾಗ್ತದೆ, 10th ತನಕ ಕನ್ನಡ ಅಭ್ಯಾಸ ಮಾಡಿರ್ತಾರೆ. PUC ಬಂದ ನಂತರ ಮತ್ತೆ ಇಂಗ್ಲಿಷ್ ಅಭ್ಯಾಸ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅಲ್ಲಿಯೂ ನಾವು ನಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಬರಬೇಕು. ಭಾರತ ಬಹು ವೈವಿಧ್ಯಮಯ ಬಹುಭಾಷೆಯ ರಾಷ್ಟ್ರ. ಏನು ತೊಂದರೆ ಏನೂ ಇಲ್ಲ ಸರ್. ಇಂಗ್ಲಿಷಿಗೆ ಹೊರತುಪಡಿಸಿ ನಾವು ಅವರ ಮಾತೃಭಾಷೆಯಲ್ಲಿಯೇ ಎಲ್ಲಾ ಶಿಕ್ಷಣವನ್ನ, ಉನ್ನತ ಶಿಕ್ಷಣಗಳನ್ನ ಕೊಟ್ಕೊತ ಹೋದೆವು ಅಂತಂದ್ರೆ ಮಾತೃಭಾಷೆ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ, ಮತ್ತೆ ಗಟ್ಟಿತನ, ಜೀವನದ ಸೌಂದರ್ಯ ಕೂಡ ಮಕ್ಕಳಲ್ಲಿ ಬರ್ತದೆ. ಹಾಗಾಗಿ ಇನ್ನೊಂದು ಉದ್ದೇಶ, ಕನ್ನಡ ಮಾಧ್ಯಮ ಯಾಕೆ ಪ್ರಾರಂಭ ಮಾಡಿದೆವು, ನಾವು ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೇವೆ ಅಂತ ಹೇಳಂತಂದ್ರೆ ಅಲ್ಲಿ ಕ್ರಿಯಾತ್ಮಕವಾಗಿ ಮಕ್ಕಳಿಗೆ ಬೆಳೆಸ್ಬೇಕು ಅನ್ನುವಂತಹ ಉದ್ದೇಶ. ಸಂಸ್ಕಾರ ರಹಿತವಾದಂತಹ ಶಿಕ್ಷಣ ಇವತ್ತಿದೆ. ಶಿಕ್ಷಣದಲ್ಲಿ ಬಹಳ 99 ತೋತಾರೆ, 100 ತೋತಾರೆ. ಆದ್ರೆ ಸಂಸ್ಕಾರದ ವಿಷಯಕ್ಕೆ ಬಂದಾಗ ಅವ್ರು 0 ಆಗಿರ್ತಾರೆ ಸರ್. ಇವತ್ತೆಲ್ಲ ನೋಡ್ತಾ ಇದ್ದೇವೆ, ಸಣ್ಣ ಮಕ್ಕಳೆಲ್ಲ ಪಾರ್ಟಿಗಳನ್ನ ಮಾಡ್ತಾ ಇದ್ದಾರೆ, ಕುಡಿತದ ಚಟಗಳಿಗೆ ಹೋಗ್ತಾ ಇದ್ದಾರೆ, ಶರೀರವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸರ್. ಅದಕ್ಕೆ ನಮ್ಮ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಕೂಡಲ ಸಂಗನ ಶರಣರ ಕಾಯ ಕೆಡಿಸಲಾಗದು ಅಂತ. ಕಾಯ ಅಂತಂದ್ರೆ ಈ ಶರೀರ. ಈ ಶರೀರವನ್ನ ಉಳಿಸ್ಕೋಬೇಕಾಗ್ಯದ ನಾವು. ಈ ಶರೀರದಿಂದನೇ ಏನೆಲ್ಲ ಸಾಧಿಸಬೇಕಾಗಿದೆ. ಆದ್ರೆ ಇವತ್ತಿನ ಮಕ್ಕಳು ಯಾವ ರೀತಿ ಆಗ್ತಾ ಇದ್ದಾರೆ ಅಂದ್ರೆ ಹೈಸ್ಕೂಲ್ ಮಟ್ಟದಲ್ಲಿ, ಪ್ರೈಮರಿ ಮಟ್ಟದಲ್ಲಿಯೇ ಏನಪ್ಪಾ ಹಿಂಸಾತ್ಮಕ ಪ್ರವೃತ್ತಿ ಬೆಳೀತಾ ಇದೆ ಸರ್. ಯಾಕೆ ಈ ರೀತಿ ಮನಸ್ಥಿತಿಗಳು ಮಕ್ಕಳಲ್ಲಿ ಆಗ್ತಾ ಇವೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಮತ್ತೆ ಕೌಟುಂಬಿಕ ಹಿನ್ನೆಲೆಗಳು ಬರ್ತಾ ಇವೆ. ನಾವು ಮಾಡರ್ನೈಸ್ ಆಗ್ತಾ ಇದ್ದೇವೆ ಬಹಳಷ್ಟು. ನಮ್ಮನ್ನ ನಾವು ಬಹಳಷ್ಟು ಮುಂದುವರೆದಂತಹವರು ಅಂತ ಹೇಳಿ ತೋರಿಸ್ಕೊಳ್ಳುವುದಕ್ಕಾಗಿ ನಾವು ಜೀವನದಲ್ಲಿ ಹಿಂದೆ ಬೆಳ್ತಾ ಇದ್ದೇವೆ. ಅದಕ್ಕಾಗಿ ಕನ್ನಡ ಅನ್ನುವಂಥದ್ದು ನಮ್ಗೆ ಗಟ್ಟಿತನ ತಂದ್ಕೊಡ್ತದೆ, ಜೀವನದ ಸೌಂದರ್ಯವನ್ನ ಕಲಿಸ್ಕೊಡ್ತದೆ. ಮತ್ತೆ ಇನ್ನೊಂದೇನದ ಅಂತಂದ್ರೆ ಎಲ್ಲರೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂದ್ರೆ ಹೆಂಗ್ರಿ ಸರ್, ಅದು ಸಾಧ್ಯ ಇಲ್ಲ. ಮಕ್ಕಳಿಗೆ ಅವರಲ್ಲಿರುವಂತಹ ಒಂದು
ಪ್ರತಿಭೆಗಳೇನಿವೆ ಹೊರಗೆ ತರಬೇಕು, ಕ್ರಿಯಾತ್ಮಕವಾಗಿ ಶಿಕ್ಷಣವನ್ನ ಕೊಡ್ಬೇಕು. ವ್ಯವಸಾಯ ಮಾಡ್ತಾನ ಮಾಡ್ಲಿ, ಆತ ಹೈನುಗಾರಿಕೆಯಲ್ಲಿ ಇಷ್ಟ ಇದೆ ಅದು ಮಾಡ್ಲಿ, ಕರಕುಶಲತೆಯಲ್ಲಿ ಕಲೆ ಇದೆ ಅವನಲ್ಲಿ ಅದು ಮಾಡ್ಲಿ, ಅಥವಾ ಆತ ಒಬ್ಬ ಒಳ್ಳೆಯ ಒಬ್ಬ ಚಿತ್ರಕಲಾವಿದ ಆಗ್ತಾನೆ ಅದೂ ಆಗ್ಲಿ, ಇದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕು. ಆತ ಎಲ್ಲೋ ಆಟದಲ್ಲಿ ಬಹಳಷ್ಟು ಯಾವುದೋ ಒಂದು ಆಟಕ್ಕೆ ಆತ ಬಹಳ ಹಚ್ಕೊಂಡಿದ್ದಾನೆ ಅಂತಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡೋಣ. ಈ ರೀತಿಯ ಹಿನ್ನೆಲೆಯಲ್ಲಿ ಶಿಕ್ಷಣ ಇರಬೇಕೇ ಹೊರತಾಗಿ ಎಲ್ಲರಿಗೂ ಅದೇ ಪಾಠ, ಎಲ್ಲರಿಗೂ ಅದೇ ಮಾನದಂಡ, ಎಲ್ಲರಿಗೂ ಅದೇ ಅಂಕಗಳು, ಇದು ಸಾಧ್ಯವೇ ಇಲ್ಲ. ಎಲ್ಲಾ ಮಕ್ಕಳ IQ ಮಟ್ಟ ಬಹಳಷ್ಟು ವಿಭಿನ್ನವಾಗಿರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗ 100ಕ್ಕೆ 100 ತಗೊಳ್ಬೇಕು ಅನ್ನುವಂಥ ಮನಸ್ಥಿತಿ ಪಾಲಕರಲ್ಲಿ ಇರಬಾರ್ದು. ಮತ್ತೆ ಮಕ್ಕಳು ನಾನು ಓದ್ರೆ ನನ್ನ ಭವಿಷ್ಯ ಇದೆ ಅಂತ ತಿಳ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಎಡುವುದಕ್ಕಿಂತ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರ ಚಿಮ್ಮಿಸುವಂತಹ ಕಾರ್ಯವನ್ನ ನಮ್ಮ ಶಾಲೆಯಿಂದ ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಿದ್ದೇವೆ ಸರ್. ಹಾಗಾಗಿಯೇ ನಮ್ಮ ಶಾಲೆಯಲ್ಲಿ ವಿಭಿನ್ನವಾಗಿ ವರ್ಗ ಕೋಣೆಗೆ ಸೀಮಿತಗೊಳಿಸದೇ ಮಕ್ಕಳಿಗೆ ಹೊರಗೆ ತಂದು ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವಿಸ್ಬೇಕು, ಹಿರಿಯರಿಗೆ ಯಾವ ರೀತಿ ಗೌರವಿಸ್ಬೇಕು, ನಮ್ಮ ಕಲೆ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಪ್ರದಾಯವೇನು, ನಮ್ಮ ಭಾರತೀಯ ಪರಂಪರೆ ಏನು, ಇದರ ಶ್ರೀಮಂತಿಕೆ ಏನು, ಇವುಗಳನ್ನೆಲ್ಲ ಹೇಳುವ ಮೂಲಕ ಅವರಲ್ಲಿರುವಂತಹ ಸೂಕ್ತವಾಗಿರುವಂತಹ ಪ್ರತಿಭೆಗಳನ್ನ ಹೊರಗೆ ತರುವ ಮೂಲಕ ಅವರಿಗೆ ಗಟ್ಟಿಯಾದಂತಹ ಬದುಕನ್ನ ಕಲಿಸ್ಕೊಡ್ಬೇಕು. ಮತ್ತೆ ಉದ್ಯೋಗಿಗಳಾಗ್ಬೇಕು ಸರ್. ಅವ್ರ್ಯಾವತ್ತು ಯಾವುದೋ ಕಂಪ್ನಿಗೆ ಹೋಗ್ಬೇಕು, ಬೆಂಗಳೂರು ಸಿಟಿಗೆ ಸೇರ್ಬೇಕು, ಅಥವಾ ಫಾರಿನ್ ಕಂಟ್ರಿಗಳಿಗೆ ಹೋಗ್ಬೇಕು ಅನ್ನುವಂತಹ ತಂದೆ ತಾಯಿ ಬಿಟ್ಟು, ತಾಯಿನೆಲ್ಲ ಬಿಟ್ಟು, ನನ್ನ ದೇಶವನ್ನ ಬಿಟ್ಟು ಇವತ್ತೆಲ್ಲ ಹೇಗಾಗಿದೆ ಅಂತಂದ್ರೆ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಶಿಕ್ಷಣದ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ, ಉದ್ಯೋಗಿಗಳನ್ನ ನಿರ್ಮಾಣ ಮಾಡ್ಬೇಕು ಅನ್ನುವಂತಹ ಆಶಯ ನಮ್ದಾಗಿದೆ. ಹಾಗಾಗಿನೇ ಈ ಶಾಲೆಯ ಮೂಲಕ ಆ ಕನಸನ್ನು ನೆರವೇರಿಸಬೇಕು ಅಂತ ಹೇಳಿ ನಮ್ಮ ಆಶಯ. ಓಕೆ, ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಗ್ಗೆ ಏನಾದರೂ ಹೇಳ್ಬೋದಾ ಮೇಡಮ್? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಈಗೆಲ್ಲ ಇತ್ತೀಚೆಗೆ ಬಹಳ ಪ್ರಚಾರ ಪಡ್ಕೊಂಡದ್ದು ಸರ್. ಹೌದು ಹೌದು, ನಿಜ ಮೇಡಮ್. ಕೆಲವು ವರ್ಷಗಳ ಹಿಂದೆ ಈ ರೀತಿಯ ಒಂದು ವಾತಾವರಣ ಇರಲಿಲ್ಲ, ಯಾವುದೇ ದಿನಗಳನ್ನ ಒಬ್ಬ ಮಹಿಳೆಗೆ ಕೊಟ್ಟಿದ್ದಿಲ್ಲ. ಇತ್ತು, ಆದ್ರೆ ನಮ್ಮ ಭಾರತಕ್ಕೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ನನಗನ್ನಿಸ್ತದೆ. ನಮ್ಗೆ ಗೊತ್ತಿರುವ ಪ್ರಕಾರ 1909-10ರಲ್ಲಿ ಮಹಿಳಾ ದಿನಾಚರಣೆಯನ್ನ ಕ್ಲಾರಾ ಜೆಟ್ಕಿನ್ ಅನ್ನುವಂತ ಒಬ್ಬ ಮಹಿಳೆ, ಕಾರ್ಮಿಕ ಮಹಿಳೆಯರಿಗಾಗಿ ಹೋರಾಟವನ್ನ ಮಾಡ್ತಾಳೆ. ಎದಕ್ಕಾಗಿ ಇದನ್ನ ಪ್ರಾರಂಭಿಸ್ತಾಳೆ ಯಾಕೆ ಅಂತಂದ್ರೆ, ಪುರುಷರಿಗೆ ವೇತನ ಹೆಚ್ಚಿತ್ತು, ಮಹಿಳೆಯರಿಗೆ ಕಡಿಮೆ ಇತ್ತು. ಕೂಲಿ ಬರುವಂತಹ ಒಂದು ಮೊತ್ತ ಬಹಳಷ್ಟು ವ್ಯತ್ಯಾಸ ಇತ್ತು. ಸಮಯ ಅಂತೂ ಅಷ್ಟೇ, ದುಡಿತನೂ ಅಷ್ಟೇ. ಆದ್ರೆ ಈ ಒಂದು ಅಸಮಾನತೆ ಏಕೆ ಅಂತ ಹೇಳ ಆ ಒಂದು ಹೋರಾಟವನ್ನ ಪ್ರಾರಂಭಿಸ್ತಾಳೆ. ಅದು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ರಾಷ್ಟ್ರಗಳಿಗೂ ಕೂಡ ಹಬ್ಬುತ್ತದೆ. ಆ ಮೂಲಕ ಆಕೆ ತನ್ನ ಒಂದು ಸಂದೇಶವನ್ನ ಸಾರ್ತಾಳೆ. ಇಂತಹ ಒಂದು ದಿನವನ್ನ ಮಾರ್ಚ್ 8ಕ್ಕೆ ಆಕೆ ಒಂದು ದೊಡ್ಡ ಬೃಹತ್ ಸಭೆಯನ್ನ ಕರೀತಾಳೆ. ಬೃಹತ್ ಮಟ್ಟದ ಒಂದು ಆ ಮೂಲಕ ಜನರಿಗೆ ಸಂದೇಶವನ್ನ ಕೊಡ್ತಾಳೆ, ಮಹಿಳೆಯರಿಗೆ. ಅಲ್ಲಿಗೆ ಆಕೆಗೆ ಒಂದಿಷ್ಟು ಗೆಲುವು ಸಾಧಿಸಿರ್ತಾಳೆ. ಅದಕ್ಕಾಗಿ ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆಯನ್ನ ವರ್ಲ್ಡ್ ವುಮೆನ್ಸ್ ಡೇ ಆಚರಿಸಬೇಕು ಅಂತ ಹೇಳಿ ಆಕೆ ಕರೆ ಕೊಡ್ತಾಳೆ. ಅದಕ್ಕೆ ಆ ನಿಮಿತ್ತವಾಗಿಯೇ ಇಡೀ ದೇಶಾದ್ಯಂತ, ನಮ್ಮ ದೇಶದ ಅಲ್ಲದೆ ಜಗತ್ತಿನಾದ್ಯಂತ ಮಹಿಳಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್. ಆದ್ರೆ ಅದರ ಸಾಧಕ ಬಾಧಕಗಳೇನು, ಅದರಿಂದ ನಮ್ಗೆ ಎಷ್ಟು ಅದರಿಂದ ನಾವು ಉಪಯೋಗವನ್ನ ತಗೋತಾ ಇದ್ದೀವಿ, ಎಷ್ಟು ಜಾಗೃತಿಯನ್ನ ಮಾಡ್ಕೊಂಡಿದೀವಿ ಅನ್ನುವಂಥದ್ದು ಪ್ರಾಮುಖ್ಯ ಆಗ್ತದೆ. ಮತ್ ಅದಲ್ಲದೆ ನಾನು ಇನ್ನೊಂದು ವಿಷಯ ತಮ್ಮೊಂದಿಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಭಾರತೀಯ ಪರಂಪರೆಯ ಹಿನ್ನೆಲೆಯಲ್ಲಿ ಎಲ್ಲಿನೂ ನೋಡ್ರಿ ನೀವು, ಜಗತ್ತಿನಾದ್ಯಂತ ಮಹಿಳೆಗೆ 2ನೆಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಪ್ರಥಮ ಪುರುಷ, 2ನೇದಾಗಿ ಮಹಿಳೆ ಬರ್ತಾಳೆ. ಆದ್ರೆ ಈ ಒಂದು ವಿಷಮ ಪರಿಸ್ಥಿತಿ ಭಾರತಕ್ಕೂ ಇತ್ತು, ಭಾರತದಲ್ಲಿಯೂ ಇತ್ತು. ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಆಕೆ ಕೇವಲ ಮಕ್ಕಳನ್ನ ಹೆರುವಂತಹ ಒಂದು ಯಂತ್ರ ಅಂತ ಹೇಳುವಂತಹ ನಾಮಾಂಕಿತ ಇತ್ತು. ಆಕೆ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡುವ ಹಾಗಿಲ್ಲ, ಆಕೆ ಯಾವುದೇ ಮಂತ್ರಗಳನ್ನ ಉಚ್ಚಾರ ಮಾಡುವ ಹಾಗಿಲ್ಲ, ಮಂತ್ರಗಳನ್ನ ಕಲಿಯುವ ಹಾಗೆ ಇಲ್ಲ. ಈ ರೀತಿಯ ಎಲ್ಲಾ ಕಟ್ಟಳೆಗಳಿದ್ವು. ಆಕೆ ಗಂಡ ಸತ್ರೆ ಇನ್ನೊಂದು ವಿವಾಹ ಆಗುವ ಹಾಗೆ ಇರಲಿಲ್ಲ. ಬಾಲ್ಯ ವಿವಾಹಗಳು ನಡೀತಾನೆ ಇದ್ವು. ಬಾಲ್ಯದಲ್ಲಿಯೇ ಗಂಡ ತೀರ್ಕೊಂಡ್ರೆ ಇಡೀ ಜೀವನ 8-9ನೇ ವರ್ಷಗನು ಗಂಡ ತೀರ್ಕೊಂಡ ಅಂತಂದ್ರೆ ಆಕೆ 100 ವರ್ಷಗಳವರೆಗೆ ಹಾಗೇನೆ ಇರ್ಬೇಕಾಗಿತ್ತು. ಆದ್ರೆ ಪುರುಷ ಮಾತ್ರ ಏಸು 1 ಹಿಡ್ಕೊಂಡ್ 10 ತನ ಮದುವೆ ಮಾಡ್ಕೊಂಡ್ರು ನಡೀತಾ ಇತ್ತು. ಇದು ಎಷ್ಟು ಅಸಮಾನತೆಯ ಒಂದು ಪರಮಾವಧಿ ಅಂತ ಹೇಳಿ ನಾವು ಹೇಳ್ಬೋದು. ಅಂತಹ ಒಂದು ಕಾಲಘಟ್ಟದಲ್ಲಿ
ಅನೇಕ ದಾರ್ಶನಿಕರಾಗೋದ್ರು ಸರ್. ಬುದ್ಧ ಆಗೋದ್ರು, ಮಹಾವೀರ ಆಗೋದ್ರು, ಇವರೆಲ್ಲ ಆಗೋದ್ರು. ಆದರೆ ಎಷ್ಟು ಆಗಿನ ಒಂದು ಸಮಾಜದ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ, ಅಂತಹ ದಾರ್ಶನಿಕರು ಕೂಡ ಮಹಿಳೆಗೆ ಸರಿ ಸಮಾನವಾದಂತಹ ಒಂದು ಸ್ಥಾನ ಕೊಡ್ಲಿಕ್ಕೆ ಅವರು ಹಿಂಜರಿತಾರೆ, ಹೆದರ್ತಾರೆ. ಅವರು ಅವರಿಗೆ ಸಮಾನವಾದಂತಹ ಆ ದೀಕ್ಷೆಗಳನ್ನ, ಸನ್ಯಾಸತ್ವಗಳನ್ನ ಕೊಡ್ಲಿಕ್ಕೆ ಒಂದಿಷ್ಟು ಹಿಂಜರಿತಾರೆ. ಆದ್ರೆ ನಾನು ಹೆಮ್ಮೆಯಿಂದ ಈಗಾಗಲೇ ನಾನು ಪ್ರಸ್ತಾಪ ಮಾಡ್ಕೊಂಡು ಬಂದೆ, ಬಸವಣ್ಣ ಅಂದ್ರೆ ನನ್ನ ಜೀವ, ನನ್ನ ಈಗ ಸರ್ವಸ್ವವೂ ಬಸವಣ್ಣ ಅಂತ ಹೇಳಂತ ನಾ ಹೇಳ್ಕೊಂಡು ಬಂದೆ. ಮಹಾಮಾನವತಾವಾದಿ ಬಸವೇಶ್ವರರು ಇವತ್ತೆಲ್ಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರನ್ನ ಒಂದು ಪೂಜ್ಯ ಸ್ಥಾನದಲ್ಲಿ ಇರಿಸಿದ್ದಾರೆ. ಅಂತಹ ಮಹಾನ್ ಪುರುಷ, ಅದಕ್ಕೆ ಒಂದು ಕಡೆ ಕುವೆಂಪು ಅವ್ರು ಹೇಳ್ತಾರೆ, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಎಟ್ಟವರಿಗೆ ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಂಥೇಳಿ ಕುವೆಂಪು ಅವ್ರು ಒಂದು ಕಡೆ ಹೇಳ್ತಾರೆ. ಯಾಕ ಅಂತ ಹೇಳಂತಂದ್ರೆ, ಬಸವಣ್ಣ ದಾರಿ ಇಲ್ಲದವರಿಗೆ ದಾರಿಯಾದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಬಸವಣ್ಣನ ಹೋರಾಟ ಶುರುವಾಗಿದ್ದೇ ಮಹಿಳೆಗಾಗಿ. ತನ್ನ ಅಕ್ಕನಿಗೆ ಇಲ್ಲದ ಧರ್ಮಬೋಧೆ, ಧರ್ಮದೀಕ್ಷೆ ನನಗೆ ಬೇಡ ಅಂಥೇಳಿ 8ನೇ ವಯಸ್ಸಿನಲ್ಲಿಯೇ ಮನೆಯನ್ನ ತೊರೀತಾರೆ ಸರ್. ಹಾಗಾಗಿ ನನ್ನ ಮಟ್ಟಿಗೆ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 8ಕ್ಕಿರಬಹುದು, ಆದರೆ ಮಹಿಳಾ ದಿನಾಚರಣೆಯನ್ನ ಆಚರಿಸಿ ಸಂಭ್ರಮಿಸಿದವರು 12ನೇ ಶತಮಾನದ ಬಸವಾದಿ ಶರಣರೇ ಅಂತ ಹೇಳಿ ನಾನು ಅನ್ಕೋತೀನಿ. ಯಾಕಂದ್ರೆ ಪುರುಷಗೆ ಸಮಾನವಾದಂತಹ ಹಕ್ಕು ಕೊಡಲಾರ್ದೇನೆ ಪ್ರಶ್ನೆ ಎತ್ತುತ್ತಾಳ ನೋಡ್ರಿ ಸರ್. ಒಬ್ಬ ಮಹಿಳೆ ತನ್ನ ಗಂಡನಿಗೆ ಪ್ರಶ್ನೆ ಎತ್ತುವಂತಹ ಒಂದು ಸ್ವಾತಂತ್ರ್ಯವನ್ನ ಕೊಟ್ರು. ಅವತ್ತೇನೂ ಇರ್ಲಿಲ್ಲ, ಆ ಸ್ವಾತಂತ್ರ್ಯ ಯಾವುದೂ ಹೆಣ್ಣಿಗಿರ್ಲಿಲ್ಲ. ಗಂಡ ಏನ್ ಹೇಳ್ತಾನೆ, ಆತನ ಆಜ್ಞೆಗಳೇನಿವೆ, ಆತನ ದೌರ್ಜನ್ಯ ಏನಿದೆ, ಎಲ್ಲವೂ ದೇವರ ಪ್ರಸಾದ ಅಂತ ಹೇಳಿನೇ ಸ್ವೀಕಾರ ಮಾಡಬೇಕಾಗಿತ್ತು ಮಹಿಳೆ ಅಂದ್ರೇನೆ ಅದು ಒಂದೇನಪ್ಪ ಅಂದ್ರೆ, ಪಾಪಕ್ಕಾಗಿ ನಾನು ಮಹಿಳೆಯಾಗಿ ಹುಟ್ಟಿದ್ದೀನಿ ಅನ್ನುವಂತಹ ಮನಸ್ಥಿತಿಯೇ ಇತ್ತು. ಹೊರತಾಗಿ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯವಾದಂತಹ ಹಕ್ಕುಗಳಿರ್ಲಿಲ್ಲ, ಸ್ವಾತಂತ್ರ್ಯವಾದಂತಹ ವಿಚಾರಧಾರೆಗಳು ಇರಲಿಲ್ಲ. ಆಕೆ ಗಂಡು ಹುಟ್ಟಿದ್ರೆ ಮಾತ್ರ ಆಕೆಗೆ ಏನಪ್ಪ ಅಂದ್ರೆ ಸದ್ಗತಿ ಇದೆ ಅನ್ನುವಂತಹ ಒಂದು ವಿಷಮ ವಾತಾವರಣದ ನಡುವೆ ಬಸವಣ್ಣ ಏನ್ ಮಾಡ್ತಾರೆ ಅಂತಂದ್ರೆ, ಮಹಿಳೆಗೆ ಪುರುಷಗೆ ಸಮಾನವಾದಂತಹ ಹಕ್ಕುಗಳನ್ನ ಕೊಡ್ತಾರೆ. ಇದು ಒಂದು ಕ್ರಾಂತಿ, ಮಹಿಳಾ ಕ್ರಾಂತಿ ಅವತ್ತೇ ಶುರು ಆಯ್ತು ಸರ್. 12ನೇ ಭಾರತದ ಮಟ್ಟಕ್ಕೆ ಬಂದ್ರೆ 12ನೇ ಶತಮಾನದಲ್ಲಿಯೇ ಮಹಿಳಾ ಕ್ರಾಂತಿ ನಡೆದು ಹೋಯಿತು. ಅಷ್ಟೇ ಅಲ್ಲದೇನೆ ಅಂದಿನ ಆ ಮಹಿಳಾ ವಚನಕಾರ್ತಿಯರು ಇವತ್ತಿಗೂ ನಮಗೆ ಮಾರ್ಗದರ್ಶಕರಾಗಿ ದಾರಿದೀಪವಾಗಿ ನಿಲ್ತಾರೆ. ಒಂದು ಕಡೆ ಸತ್ಯಕ್ಕ ಹೇಳ್ತಾಳೆ, ಬೀದಿಯಲ್ಲಿ ಬಿದ್ದ ಹೊನ್ನ ವಸ್ತ್ರ ಮುಟ್ಟಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂಥೇಳಿ ಸತ್ಯಕ್ಕ, ಕಸಗುಡಿಸುವ ಸತ್ಯಕ್ಕ ಎಷ್ಟು ನಿಷ್ಠೆಯಲ್ಲಿ, ಕಾಯಕದಲ್ಲಿ ನಿಷ್ಠೆ ಇತ್ತು ಆಕೆ ಅಂತಂದ್ರೆ, ದಾರಿಯಲ್ಲಿ ಒಂದು ಹೊನ್ನ ವಸ್ತ್ರ ಬಿದ್ದದ, ಅದ್ರೊಳಗೆ ಹೊನ್ನಗಳದಾವು ಅಂತ ಹೇಳಂತ ಗೊತ್ತಿದ್ರು ಮುಟ್ಟಿದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಹೇಳಿ ಘೋಷವಾಕ್ಯ ಹಾಕ್ತಾಳೆ. ಆಕೆ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾಳೆ. ಅಂತಂದ್ರೆ ಎಷ್ಟು ಗಟ್ಟಿತನ ಅವರಲ್ಲಿ ಬಂದಿತ್ತು ಅಂತ ಹೇಳ್ಬೋದು. ಒಂದು ಕಡೆ ಐದಕ್ಕಿ ಲಕ್ಕಮ್ಮವ್ರು ಹೇಳ್ತಾರೆ, ದಿನ ತರೋಕ್ಕಿಂತ ಹೆಚ್ಚು ಅಕ್ಕಿ ತರ್ತಾರೆ. ಅವತ್ತ ಬಸವಣ್ಣನವ್ರದ್ದೇನಿತ್ತು, ಕಾಯಕ ಮತ್ತು ದಾಸೋಹ ಇತ್ತು ಸರ್. ಕಾಯಕ ಮಾಡ್ಬೇಕು, ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳುಕಿದ್ದು ದಾಸೋಹ ಮಾಡ್ಬೇಕು, ಸಮಾಜಕ್ಕೆ ವಿನಿಯೋಗ ಮಾಡ್ಬೇಕು. ಕೂಡಿಕೆ ಮತ್ತೆ ಅದಕ್ಕೇನಂತಾರೆ, ಬಹಳಷ್ಟು ದುಂದು ವೆಚ್ಚಕ್ಕೆ ಅಲ್ಲಿ ಆಸ್ಪದ ಇರಲಿಲ್ಲ ಈ ಧರ್ಮದಲ್ಲಿ. ಹಾಗಾಗಿ ಐದಕ್ಕಿ ಮಾರಯ್ಯ ಎಷ್ಟು ತರಬೇಕು ಅಷ್ಟು ತರೋದಕ್ಕಿಂತ ಹೆಚ್ಚಿಗೆ ಆವತ್ತು ಅಕ್ಕಿ ತಗೊಂಡ್ ಬರ್ತಾರೆ. ಆದ್ರೆ ಲಕ್ಕಮ್ಮ ಏನ್ ಮಾಡ್ತಾಳೆ, ಬಾಗಿಲಲ್ಲೇ ನಿಂತ್ಕೊಂಡು ಪ್ರಶ್ನೆ ಹಾಕ್ತಾಳೆ ಸರ್. ಎಷ್ಟು ಇವತ್ತಾಕಿ ಮಾದರಿಯಾಗಿ ನಿಲ್ತಾಳೆ, ನಮಗೆ ಎಷ್ಟು ಮಾರ್ಗದರ್ಶಕಳಾಗಿ ನಿಲ್ತಾರೆ ಇವತ್ತವರು ಅಂತ ಹೇಳಂತಂದ್ರೆ, ಈ ಸಖ್ಯ ಆಸೆ ನಿಮಗೇಕೆ, ಒಮ್ಮನವ ಮೀರಿ ಇಮ್ಮನವ ತಂದಿದ್ದೀರಿ, ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳಿ ಐದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಜಾಗೃತಿಯನ್ನ ಉಂಟು ಮಾಡ್ತಾಳೆ ಸರ್. ಇವತ್ತ ನಾವು ಎಂತ ಪರಿಸ್ಥಿತಿಯಲ್ಲಿ ಇದ್ದೆವು ಅಂತ ಹೇಳಂತಂದ್ರೆ, ಗಂಡ ಇನ್ನೂ ತರಬೇಕು, ಇನ್ನಷ್ಟು ನಾನು ಸುಖಸುಧ ಸುಪ್ಪತ್ತಿಗೆಯಲ್ಲಿ ಓಲಾಡಬೇಕು ಅನ್ನುವಂತಹ ಅವ ಎಲ್ಲಿಂದ ತರ್ತಾನ, ಹ್ಯಾಗ್ ತರ್ತಾನ, ಸಮಾಜದಲ್ಲಿ ಏನೇನ್ ಕೆಲಸ ಮಾಡ್ತರ್ತಾನ, ಯಾರ ಒಂದು ಜೀವನದಿಂದ ಕಸ್ಕೊಂಡ್ ತರ್ತಾನ ಅಂತ ಹೇಳಿ ಗೊತ್ತಿಲ್ಲ ಸರ್. ನಾನ್ ಸುಖದಿಂದ ಇರಬೇಕು ಅನ್ನುವಂತಹ ಮನಸ್ಥಿತಿ ಇವತ್ತು ಮಹಿಳೆಯರಿಗೆ ಬಂದಿದೆ. ಆದ್ರೆ ಅವತ್ತು ಸಂದೇಶ ಕೊಡ್ತಾಳಲ್ಲ ಐದಕ್ಕಿ ಲಕ್ಕಮ್ಮ, ಇದು ಬಹಳ ಪ್ರಸ್ತುತ ಆಗ್ತದೆ ಸರ್. ಈ ಮಹಿಳಾ ದಿನಾಚರಣೆಗೆ ನಾವು ಇಂಥವರನ್ನ ನಾಯಕಿಯನ್ನಾಗಿ ಮಾಡ್ಬೇಕು ಸರ್. ನಾವು ಅಕ್ಕಮಹಾದೇವಿ ಅಂತಹ ಮಹಿಳೆ, ಕನ್ನಡದ ಮೊದಲ ವಚನಕಾರ್ತಿ, ಆ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ ಉಡುತಡಿಯಿಂದ ಶಿವಮೊಗ್ಗ ಜಿಲ್ಲೆಯಿಂದ ಕಲ್ಯಾಣಕ್ಕೆ ಬರಬೇಕಾದ್ರೆ ಎಷ್ಟು ಪರೀಕ್ಷೆಗಳು ಬಂದಿರ್ಬೇಕು ಸರ್.
ಆ ಆ ರಾಜನನ್ನೇ ತಿರಸ್ಕರಿಸಿರುವಂತಹ ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತ ಹೇಳಿ ಕ್ರಾಂತಿಯನ್ನ ಎಬ್ಬಿಸ್ತಾರೆ. ಯಾರು ಅಂದ್ರೆ ಅಕ್ಕ ಮಹಾದೇವಿ. ಒಪ್ಕೊಳ್ಳೋದಿಲ್ಲ ಸರ್. ಪುರುಷ ಪ್ರಧಾನ ಸಮಾಜವನ್ನ ಧಿಕ್ಕರಿಸಿದಂಥವ್ರು ಅಂತಂದ್ರೆ ಬಸವಾದಿ ಶರಣರು ಮೊದಲಿಗರು. ನಾವೀಗೆಲ್ಲ ಕ್ಲಾರಾ ಜಟ್ಕಿನ್ ಹೆಸರು ತಗೊಳ್ತೇವೆ ನಾವು, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶರಣರ ಹೆಸರು ಬರ್ಬೇಕು ಸರ್. ಯಾಕಂತಂದ್ರೆ ಪುರುಷ ಪ್ರಧಾನ ಸಮಾಜವನ್ನ ಧಿಕ್ಕರಿಸಿದವರು ಅವರು. ಹಾಗಾಗಿ ಕಾಯಕಕ್ಕೆ ಸಮಯವಾಯಿತು, ಎದ್ದೇಳು ಎನ್ನೊಡೆಯನೇ ಅಂತ ಹೇಳಿ ಅಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ನಡಿಬೇಕಾದ್ರೆ ಐದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಎಬ್ಬಿಸ್ತಾಳ. ಕಾಯಕಕ್ಕೆ ವೇಳೆ ಆಯ್ತು ನಡಿ, ಆಮೇಲೆ ಇವೆಲ್ಲ ಮಾತುಗಳು ನಡೀತಾ ಇರ್ತಾವ, ಕಾಯಕಕ್ಕೆ ವೇಳೆ ಆಗ್ಯದ, ಮೊದಲು ಕಾಯಕ ಮಾಡಿ ಮಾತಾಡು ಅಂತ ಹೇಳಿ ಜಾಗೃತಿ ಉಂಟು ಮಾಡ್ತಾರೆ ಸರ್. ಮಹಿಳೆಯರು ಪುರುಷರಿಗೆ ಆ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ಲಿಕ್ಕೂ ಆಗ್ಲಾರ್ದಂತಹ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ಇಷ್ಟೆಲ್ಲಾ ಪುರುಷರಿಗೆ ಪಾಠವಾಗಿ ನಿಲ್ತಾರೆ. ಅದರ ಮೂಲಕ ಸಮಾಜಕ್ಕೆ ಪಾಠವಾಗಿ ನಿಲ್ತಾರೆ. ದೊಡ್ಡ ಸಂದೇಶಗಳನ್ನ ಕೊಡ್ತಾರೆ, ಮೌಲ್ಯಗಳನ್ನ ಶರಣೀಯರು ನಮ್ಗೆ ಕೊಡ್ತಾರೆ ಅಂತಂದ್ರೆ ಇದಕ್ಕೆಲ್ಲವೂ ಕಾರಣ ಬಸವಣ್ಣ. ಹಾಗಾಗಿ ಮೊದಲ ಮಹಿಳಾ ಸಮಾನತೆಯನ್ನು ತಂದುಕೊಟ್ಟಂತಹ ಬಸವಣ್ಣನಿಗೆ ನಾನು ಸದಾ ಸ್ಮರಿಸ್ತೀನಿ. ಹಾಗಾಗಿ ಮಹಿಳಾ ದಿನಾಚರಣೆ ನನಗೆ ಇವತ್ತ ಈ ಎಲ್ಲರೂ ಮಾಡ್ತಾರೆ, ಆ ಒಂದು ದಿನ ಸಂಭ್ರಮ ಪಡಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ನಾನು ಸಂಭ್ರಮಿಸ್ತೀನಿ ಹೊರತಾಗಿ ನನಗೆ ಮಹಿಳಾ ದಿನಾಚರಣೆ ನನ್ನ ಬಸವಣ್ಣ ಕೊಟ್ಟಿದೆ ನನಗೆ ಸಂಪೂರ್ಣ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮದು ಮಹಿಳಾ ದಿನಾಚರಣೆ ಏನದಲ್ರಿ ಇದು? ಮಹಿಳಾ ದಿನಾಚರಣೆಗೆ ಅಷ್ಟೇ ಸೀಮಿತ ಆಗಿದ್ರಿ ಏನಾದರೂ ಸಮಾಜದಲ್ಲಿ ಜಾಗೃತಿಯಾಗಿ ಉಳ್ಕೊಂಡದಂತ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ಕಾನೂನಾತ್ಮಕವಾಗಿ ಮಹಿಳೆಗೆ ಇವತ್ತೆಲ್ಲ ಸ್ಥಾನಮಾನಗಳು ಸಿಕ್ಕಿವೆ ಸರ್. ನಾನು ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನನ್ನ ಹಾರ್ದಿಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಬಸವಣ್ಣನಿಗೆ ಎಷ್ಟು ನನ್ನ ಹೃದಯದಲ್ಲಿ ಸ್ಥಾನ ಇದೆಯೋ ಬಾಬಾ ಸಾಹೇಬರಿಗೂ ಅಷ್ಟೇ ಸ್ಥಾನ ಇದೆ. ಕಾರಣ ಏನು ಅಂತಂದ್ರೆ ಮಹಿಳೆಯರ ಕುರಿತು ಯೋಚನೆ ಮಾಡಿದಂತಹ ವ್ಯಕ್ತಿ ಅವರು. ಅಂದು ಅವ್ರು ಯೋಚನೆ ಮಾಡಿದ್ರು, ನಂತರ ಕಾನೂನಾತ್ಮಕವಾಗಿ ಯೋಚನೆ ಮಾಡಿದಂಥವ್ರು ಇವರು. ಅದನ್ನ ಕಾನೂನಾತ್ಮಕವಾಗಿ ತಂದು ಸಂವಿಧಾನಿಕವಾಗಿ ನಮಗೆ ಸ್ಥಾನವನ್ನ ಕೊಟ್ಟಂತಹ ಮಹಾನ್ ಪುರುಷ. ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಿಮ್ಗೆ ಏನೇನಾದ್ರು ಅನಿಸ್ತದ? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು? ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಂತಂದ್ರೆ ಮಹಿಳೆಯರಿಗೆ ಕಾನೂನಾತ್ಮಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಸರ್. ಇವತ್ತು ಮಹಿಳೆ ಎಲ್ಲಾ ಸ್ತರಗಳಲ್ಲಿಯೂ ತನ್ನ ಗುರುತನ್ನ ಮಾಡ್ತಾ ಇದ್ದಾಳೆ, ಹೆಜ್ಜೆಯನ್ನ ಇಕ್ಕಿದ್ದಾಳೆ. ಇದಕ್ಕೆ ಕಾರಣ ಅಂತಂದ್ರೆ ನಮಗೆ ನಮ್ಮ ಭಾರತ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ. ಹಾಗಾಗಿಯೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಸರ್. ಪೂಜ್ಯ ಭಾವನೆಯಿಂದ ನಾನು ಅವರನ್ನ ಸ್ಮರಿಸ್ತೀನಿ. ಸಂವಿಧಾನ ನನ್ನ ಮನೆಯಲ್ಲಿದೆ, ನನಗೆ ಗರ್ವ ಇದೆ ಅದ್ರ ಕುರಿತು. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಮಹಿಳೆಯರಿಗಾಗಿ ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಟ್ರು ಅವರ ಒಂದು ಕಾಲಘಟ್ಟದಲ್ಲಿ. ಆನಂತರ ಮಹಿಳೆಯರಿಗಾಗಿ ಕುರಿತು ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತಂದ್ರೆ ಬಾಬಾ ಸಾಹೇಬರು. ಅಷ್ಟು ಯೋಚನೆ ಮಾಡಿದ್ದಲ್ದೇನೆ ಅದಕ್ಕೊಂದು ಕಾನೂನು ಚೌಕಟ್ಟನ್ನ ಹಾಕಿ ಎಲ್ಲೆಲ್ಲಿ ಸಾಧ್ಯವೋ ಮಹಿಳೆಯರಿಗೆ, ಎಲ್ಲೆಲ್ಲಿ ಅವಳು ಅಬಲಳಾಗಿ ತನ್ನನ್ನ ತಾನು ಶೋಷಣೆಗೆ ಒಳಪಡಿಸ್ಕೊಳ್ತಾಳೋ ಅಂತಹ ಎಲ್ಲಾ ಹಂತದಲ್ಲಿ ಅವಳನ್ನ ಒಂದು ಸಪೋರ್ಟಿವ್ ಆಗಿ ನಿಂತರು ಬಾಬಾ ಸಾಹೇಬರು. ಅದಕ್ಕೆ ಒಂದು ಕಾನೂನಾತ್ಮಕವಾದಂತಹ ಒಂದು ಕಟ್ಟಳೆಗಳನ್ನ ತಂದು ಒಂದು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ಸಂವಿಧಾನಿಕವಾಗಿ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಂತವ್ರು ಬಾಬಾ ಸಾಹೇಬರು. ಹಾಗಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಅಂಬೇಡ್ಕರರ ಕುರಿತು ಎಷ್ಟೇ ಮಾತಾಡಿದ್ರು ಮಹಿಳೆಯಾಗಿ ಮಹಿಳಾ ದಿನಾಚರಣೆಯ ನಿಮಿತ್ತ ಈ ದಿನದಂದು ಅವ್ರ ಬಗ್ಗೆ ನಾನು ಹಾರ್ದಿಕವಾದಂತಹ ಕೃತಜ್ಞತೆಗಳನ್ನ ಅವ್ರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಮೂಲಕ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಎಷ್ಟು ಸ್ವತಂತ್ರ ಆಗಿದ್ದಾಳೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತದ? ಅದರ ಬಗ್ಗೆ ಏನಾದರೂ ಹೇಳ್ಬೋದ್ರಿ? ಇಂದಿನ ಕಾಲಘಟ್ಟದಲ್ಲಿ ಅಂತ ಹೇಳಂತ ಮಾತಾಡ್ಬೇಕಾದ್ರೆ ಸರ್, ಕಾನೂನಾತ್ಮಕವಾದಂತಹ ಎಲ್ಲಾ ಸವಲತ್ತುಗಳು ಎಲ್ಲಾ ಸ್ವಾತಂತ್ರ್ಯವೂ ನಮಗೆ ದೊರಕಿದೆ. ಆದ್ರೆ ಸಾಮಾಜಿಕ ಸಂದರ್ಭಕ್ಕೆ ಬಂದಾಗ, ಕೌಟುಂಬಿಕ ಸಂದರ್ಭಕ್ಕೆ ಬಂದಾಗ ಹೆಣ್ಣು ಇವತ್ತಿಗೂ ಅವಲಳೆ ಆಗಿದ್ದಾಳೆ. ಆಕಿ ಮತ್ತೆ ನಾ ಹಂಗೂ ಹೇಳ್ತಾ ಇಲ್ಲ. ಇವತ್ತ ಒಂದು ವಿಷಯ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಬೇಕು. ಮಹಿಳೆಗೆ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಕೂಗು ಇತ್ತು, ಇವತ್ತಿಗೂ ಇದೆ. ಆದ್ರೆ ಆ ಸ್ವಾತಂತ್ರ್ಯ ಎಲ್ಲೋ ಒಂದು ಕಡೆ ಸ್ವೇಚ್ಛಾಚಾರ ಆಗ್ತಾ ಇದೆ. ಕೊಟ್ಟಂತಹ ಸ್ವಾತಂತ್ರ್ಯವನ್ನ ಮಹಿಳೆ ಒಳ್ಳೆ ರೀತಿಯಿಂದ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ನೋವು ಕೂಡ ನಮ್ಗಿದೆ. ನಾವೆಲ್ಲ ಮೊನ್ನೆ ನೋಡ್ತೇವೆ, ನ್ಯೂ ಇಯರ್ ಸಂದರ್ಭದಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳು ತನ್ನ ಅಸಂಸ್ಕೃತಿಯನ್ನ ಮೆರೆದ್ರು.
ಹೆಣ್ಣು ಅಂತಂದ್ರೆ ಅದಕ್ಕೆ ಒಂದು ದೇವತೆಯ ಸ್ಥಾನವನ್ನ ಕೊಟ್ಟಿದ್ದಾರೆ ಸರ್. ನಮ್ಮ ಪರಂಪರೆಯಲ್ಲಿ, ಭಾರತೀಯ ಹಿನ್ನೆಲೆಯಲ್ಲಿ ಬಂದ್ರೆ ಅವಳಿಗೆ ಒಂದು ಪೂಜ್ಯ ಭಾವ ಇದೆ, ಪೂಜನೀಯ ಸ್ಥಾನ ಇದೆ. ಆಕೆಯ ಒಂದು ಇನ್ನೊಂದು ಜೀವಕ್ಕೆ ಜೀವ ಕೊಡುವಂತಹ ಒಂದು ತಾಕತ್ತು ಹೆಣ್ಣಿಗಿದೆ. ಆಕೆಯ ವ್ಯಕ್ತಿತ್ವ ಎಷ್ಟು ಪರಿಶುದ್ಧ ಆಗಿರ್ಬೇಕು ಅಂತಂದ್ರೆ, ಇನ್ನೊಂದು ಜೀವ ಕೊಡುವಂತಹ ಮಹಿಳೆ ಬಹಳಷ್ಟು ಪರಿಶುದ್ಧ ಆಗಿರ್ಬೇಕು. ಮನಸ್ಸು ಮತ್ತು ಶರೀರ ಎರಡೂ ಪರಿಶುದ್ಧ ಆಗಿರ್ಬೇಕು. ಇವತ್ತ ಸ್ವಾತಂತ್ರ್ಯದ ಒಂದು ಸ್ವೇಚ್ಛಾಚಾರದಲ್ಲಿ ಇವತ್ತು ಮಹಿಳೆ ಅಸಂಸ್ಕೃತಳಾಗಿ ಅನಾಗರಿಕಳಾಗಿ ಪರಿವರ್ತಿತ ಆಗಿದ್ದಾಳೆ. ಶಿಕ್ಷಣ ದೊರಕಿದೆ ಸರ್, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಆ ಹುಡುಗ ಮಾಡ್ತಾನೆ, ನಾನ್ಯಾಕೆ ಮಾಡಬಾರ್ದು, ಆತ ಕುಡಿತಾನೆ, ನಾ ಯಾಕೆ ಕುಡಿಬಾರ್ದು, ಆತ ಸಿಗರೆಟ್ ಸೇದ್ತಾನೆ, ನಾ ಯಾಕೆ ಸೇದ್ಬಾರ್ದು ಅನ್ನುವಂತಹ ಒಂದು ಆ ಕಂಪ್ಯಾರಿಸನ್ ಇದೆ ನೋಡ್ರಿ. ಸ್ವಾತಂತ್ರ್ಯವನ್ನ ನಾವು ಈ ರೀತಿಯ ಒಂದು ತುಲನೆ ಮಾಡ್ಕೋತಾ ಹೋದೆವು ಅಂತಂದ್ರೆ ಸಮಾಜ ಪೊಳ್ಳಾಗ್ಲಿಕ್ಕೆ ಶುರು ಆಗ್ತದೆ ಸರ್. ನಾವು ಯಾವ ರೀತಿಯ ಒಂದು ಮಕ್ಕಳನ್ನ ಹೆತ್ತು ಕೊಡ್ಲಿಕ್ಕೆ ಸಾಧ್ಯ ಈ ಸಮಾಜಕ್ಕೆ? ಸದೃಢ ಮಕ್ಕಳನ್ನ, ಒಳ್ಳೆಯ ಗಟ್ಟಿ ನೋಡ್ರಿ, ವಿವೇಕಾನಂದಂತಹ ಒಂದು ಪುಣ್ಯ ಪುರುಷ ಈ ಭೂಮಿಗೆ ಬರ್ಬೇಕಾದ್ರೆ ಅಷ್ಟು ಗಟ್ಟಿ ಗರ್ಭ ಇತ್ತು ಅವ್ರ ತಾಯಿದು, ಅಷ್ಟು ಗಟ್ಟಿ ಹೃದಯ ಇತ್ತು, ಅಷ್ಟು ಗಟ್ಟಿ ವ್ಯಕ್ತಿತ್ವ ಇತ್ತು. ಅದಕ್ಕಾಗಿ ಅಂತಹ ಒಂದು ಗಟ್ಟಿ ಸುಪುತ್ರರು ಈ ಭೂಮಿಗೆ ಬಂದ್ರು. ಶಿವಾಜಿ ಮಹಾರಾಜರಂತಹ ಸುಪುತ್ರರು ಈ ಭೂಮಿಗೆ ಬರ್ಬೇಕಾದ್ರೆ ಜೀಜಾಮಾಯಿ ಅಂತಹ ಗಟ್ಟಿ ಮನಸ್ಥಿತಿ ಉಳ್ಳಂತಹ ಧೀರೋದ್ದಾತ ಮಹಿಳೆಯರಿದ್ರು. ಅಂತಹ ಮಹಾನ್ ಪುರುಷರನ್ನ ಈ ಪುಣ್ಯ ಭೂಮಿ ಪರಿಚಯಿಸ್ತು ನಮಗೆ. ಯಾಕೆ ಅಂದ್ರೆ ಅದು ಒಬ್ಬ ಧೀಮಂತ ಮಹಿಳೆಯ ಮೂಲಕ ಪರಿಚಯಿಸ್ತು. ಆದ್ರೆ ಇವತ್ತಿನ ಮಹಿಳೆಯರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅಂತಂದ್ರೆ, ಸ್ವಾತಂತ್ರ್ಯವನ್ನ ಬಹಳಷ್ಟು ಏನಪ್ಪಾ ಅಂದ್ರೆ ಅದನ್ನ ವಿಚಿತ್ರ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಶರೀರವನ್ನ ಹಾಳು ಮಾಡ್ಕೊಳ್ಳುವ ಮೂಲಕ ಸಮಾಜಕ್ಕೂ ಅವರು ಮಾರಕ ಆಗ್ತಾ ಇದ್ದಾರೆ. ಸಮಾಜಕ್ಕೂ ಎಲ್ಲೋ ಒಂದು ಕಡೆ ಕೆಡುಕಿನ ಸಂದೇಶವನ್ನ ಕೊಡ್ತಾ ಇದ್ದಾರೆ. ತಂದೆ ತಾಯಿಗೂ ಭಾರ ಆಗ್ತಾ ಇದ್ದಾರೆ, ಸಮಾಜಕ್ಕೂ ಭಾರ ಆಗ್ತಾ ಇದ್ದಾರೆ. ಇವರಿಂದ ನಾವು ಏನನ್ನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೀಗೆ ಬರೋದು, ಹೀಗೆ ಹೋಗೋದು, ಹುಟ್ಟೋದು ಮತ್ತು ಸಾಯುವ ನಡುವೆ ಅವ್ರು ಏನೂ ಸಾಧಿಸೋದಿಲ್ಲ. ಹಾಗಾಗಿ ಮಹಿಳೆಯರ ಮತ್ತು ಇನ್ನೊಂದು ಪರಿಸ್ಥಿತಿ, ಇದು ಒಂದು ವೈಚಿತ್ರ್ಯ ಅಂತ ಹೇಳ್ಬೋದು ಸರ್. ಒಂದು ಕಡೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸ್ವೇಚ್ಛಾಚಾರವಾಗಿ ಪರಿವರ್ತಿತ ಆಗ್ತಾ ಇದೆ. ಇನ್ನೊಂದು ಕಡೆ ಮಹಿಳೆಯರು ಇವತ್ತಿಗೂ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಕುಟುಂಬದಲ್ಲಿ ಗಂಡನ ಆದಿಯಾಗಿ, ಅತ್ತೆ ಮಾವಂದಿರ ಆದಿಯಾಗಿ ಇವತ್ತಿಗೂ ಆಕೆ ಸೊಸೆಯಾಗಿಯೇ ತನ್ನ ಸ್ಥಾನ ಇಟ್ಕೊಂಡಿದ್ದಾಳೆ. ಆಗೋದಿಲ್ಲ ಸರ್. ಆಕೆ ಮಗಳಂತೇಳಿ ಅವರು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಆಕೆ ಬಂದ ತಕ್ಷಣ ಮತ್ತೆ ಇವ್ರದ ಸೇವಕಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳು ಇವತ್ತಿಗೂ ಇವೆ. ಇವತ್ತಿಗೂ ವರದಕ್ಷಿಣೆಗಳ ಕಿರುಕುಳ ಇದೆ ಸರ್. ಇಷ್ಟು ಮುಂದುವರಿದಂತಹ, ಇಷ್ಟು ಕಾನೂನಾತ್ಮಕವಾದಂತಹ ಕಟ್ಟಳೆಗಳಿವೆ. ಇಷ್ಟೆಲ್ಲ ಇರುವಾಗಲೂ ಕೂಡ ಮತ್ತೆ ಕೌಟುಂಬಿಕವಾಗಿ ಚಿತ್ರಹಿಂಸೆಗಳು ಮಹಿಳೆಯ ಮೇಲೆ ನಡೀತಾ ಇವೆ. ಅನೇಕ ಕಡೆ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಗರ್ಭಪಾತಗಳಂತಹ ಸನ್ನಿವೇಶಗಳು ನಡೀತಾ ಇವೆ ಸರ್. ಆಕೆ ಮೇಲೆ ಇನ್ನಿಲ್ಲದಂತಹ ಅತ್ಯಾಚಾರಗಳು ನಡೀತಾ ಇವೆ. ಇದು ಒಂದು ಪರಿಸ್ಥಿತಿ ಸರ್. ಮತ್ ಇನ್ನೊಂದು ಕಡೆ ಇವತ್ತ ನಮ್ಮ ಹೆಣ್ಮಕ್ಳು ಸೇಫ್ ಇಲ್ಲ. ನಾವು ನೋಡ್ತಾ ಇದ್ದೇವೆ, ನಿರ್ಭಯ ಅನ್ನುವಂತಹ ಒಂದು ದುರಂತ ನಮ್ಮ ದೇಶದಲ್ಲಿ ಆಗೋಯ್ತು. ಅದಕ್ಕಿಂತ ವಿಕೃತವಾದಂಥದ್ದೇನೂ ಇಲ್ಲ, ಸಾಧ್ಯ ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಕಲ್ಪನಾತೀತವಾದಂತಹ ದುರಂತ ನಮ್ಮಲ್ಲಿ ಆಗೋಯ್ತು. ಇದಕ್ಕೆ ಪುರುಷ ಎಷ್ಟು ಮಾನಸಿಕವಾಗಿ ಆತ ದುರ್ಬಲ ಆಗಿದ್ದಾನೆ, ಒಂದು ಹೆಣ್ಣನ್ನ ನೋಡ್ತಾನೆ ಅಂದ್ರೆ ವಿಕೃತ ದೃಷ್ಟಿಯಿಂದ ನೋಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್. ಅದಕ್ಕಾಗಿ ಹೆಣ್ಣಿನ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಮಗಳ ರೂಪದಲ್ಲಿ, ಅಕ್ಕ ತಂಗಿಯರ ರೂಪದಲ್ಲಿ ನೋಡುವಂತಹ ಮನಸ್ಥಿತಿಗಳು ನಮ್ದು ಆಗ್ಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಆ ರೀತಿಯ ಶಿಕ್ಷಣ ದೊರಕಬೇಕು, ಆ ರೀತಿಯ ಒಂದು ಸಂಸ್ಕಾರ ದೊರಕಬೇಕು. ನಮ್ಮ ಶಿಕ್ಷಣ ನೀತಿಯಲ್ಲಿಯೇ ಆ ರೀತಿಯ ಒಂದು ಏನಪ್ಪಾ ಅಂತಂದ್ರೆ ಚಿಕ್ಕಂದಿನಿಂದ ಹಿಡ್ಕೊಂಡೇ ಒಬ್ಬ ಹೆಣ್ಣು ಅಂತಂದ್ರೆ ಇವಳು ಬಹಳಷ್ಟು ಪೂಜ್ಯಳು ಅಂತನ್ನುವಂತ ಕಲ್ಪನೆ ಬರಬೇಕು. ಹೆಣ್ಣು ಮಗಳಿಗೂ ಕೂಡ ನೀನು ಈ ಒಂದು ಸಂಸ್ಕಾರಯುತವಾದಂತಹ ಜೀವನ ಸಾಗಿಸ್ಬೇಕು, ನೀನು ಒಬ್ಬ ಮಹಾನ್ ಈ ಭೂಮಿಗೆ ಒಂದು ಹೊಸದನ್ನ ಕೊಡುವಂಥವಳು, ಆ ಶಕ್ತಿ ನಿನಗಿದೆ, ನೀನು ಬಹಳಷ್ಟು ಪವಿತ್ರಳಾಗಿ ನಿನ್ನ ಗುರಿ ಸಾಧನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದು ಬಹಳ ಅನಿವಾರ್ಯ ಇದೆ ಸರ್. ಹಾಗಾಗಿ ಬಹಳಷ್ಟು ವೈಚಿತ್ರಗಳ ನಡುವೆ ಇವತ್ತು ಹೆಣ್ಣು ಬಂದು ನಿಂತಿದ್ದಾಳೆ. ಒಂದು ಕಾಲಘಟ್ಟದಲ್ಲಿ ಸ್ವತಂತ್ರವೇ ಇರಲಿಲ್ಲ, ಇವತ್ತು ಸ್ವಾತಂತ್ರ್ಯ ಬಂದಿದೆ. ಆದ್ರೆ ಆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಪುರುಷರು ಆಕೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಕೌಟುಂಬಿಕವಾಗಿ ಇವತ್ತಿಗೂ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾಳೆ, ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಮತ್ತೆ ಅದೇ ಮಹಿಳೆ ಸ್ವೇಚ್ಛಾಚಾರಕ್ಕೂ ಇಳಿದಿದ್ದಾಳೆ. ಇದು ಬಹಳಷ್ಟು ವೈಪರೀತ್ಯ ಅಂತ ಹೇಳಿ ನನಗನ್ನಿಸ್ತದೆ. ಅದಕ್ಕಾಗಿ ಮಹಿಳೆಯಾದವಳು ಬಹಳಷ್ಟು ಜಾಗೃತಳಾಗಿ ತನ್ನ ಸ್ಥಾನದ ಗೌರವವೇನು,
ನನ್ನ ಜೀವನದ ಉದ್ದೇಶ ಏನು ಅನ್ನುವಂಥದ್ದು ಗಟ್ಟಿಯಾಗಿ ತಿಳ್ಕೊಳ್ಬೇಕಾಗಿದೆ. ಇವಾಗ ನೀವು ಅಂದರೆ ಮೇಡಮ್, ಅತ್ತೆ ಮಾವನಿಗೆ ಸೊಸೆಯಾದವಳು ಮಗಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದಿದ್ರಿ. ಮಗಳು ಯಾವಾಗ ಅತ್ತೆ ಮಾವನ್ನ ತಂದೆ ತಾಯಿ ರೂಪದಲ್ಲಿ ನೋಡಿದ್ರೆ ತಂದೆ ತಾಯಿನೂ ಮಗಳ ರೂಪದಲ್ಲಿ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಅದ್ರ ಬಗ್ಗೆ ಏನಾದ್ರು? ಅದು ನಿಜ ಸರ್. ಓಕೆ. ಇವತ್ತಿನ ಸಂದರ್ಭದಲ್ಲಿ ಹೇಗಾಗ್ತಾ ಇದೆ ಅಂತಂದ್ರೆ, ನಾವು ಹೆಣ್ಮಕ್ಳಿಗೆ ಒಂದ್ ಕಡೆ ಹಾಗೂನು ಅನಿಸ್ತದೆ, ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕೆ ಒಯ್ದಾಗ ಸಂಸ್ಕಾರದಿಂದ ವಂಚಿತರಾಗಿ ಕುಟುಂಬದ ಒಂದು ವೈಫಲ್ಯ ಏನು ಅಂತಂದ್ರೆ, ನಮ್ಮ ಹೆಣ್ಮಕ್ಳಿಗೆ ನಾವು ಮನೆಯ ಕೆಲಸವನ್ನ ಕಲಿಸ್ಬೇಕ್ರಿ ಸರ್. ನಾ ಈ ಮೂಲಕ ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮಕ್ಕಳಿಗೆ ನೀವು ಪ್ರೀತಿಸ್ರಿ, ಪ್ರೀತಿ ಮಾಡ್ರಿ, ಬೇಕಾಗಿದ್ದೆಲ್ಲವೂ ಕೊಡಿಸ್ರಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಅವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಬೇಕು. ತಂದೆ ತಾಯಿಗೆ ಅವರು ಒಂದು ಹಂತಕ್ಕೆ ಬಂದ ಮೇಲೆ ಕೆಲಸಕ್ಕೆ ಶಕ್ತಿಯುತರಾದ್ಮೇಲೆ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಬೇಕು ಸರ್. ಮನೆಯಲ್ಲಿಯೂ ಕೂಡ ತಂದೆ ತಾಯಿಗೆ ಸಹಾಯಕರಾಗಿ ನಿಲ್ಬೇಕು, ತಾಯಿಗೆ ಸಹಾಯಕಳಾಗಿ ಮಗಳು ನಿಲ್ಲೇಬೇಕು ಸರ್. ಮನೆಗೆ ಬಂದಂತ ಅತಿಥಿ ಗಣ್ಯರಿಗೆ ಅವಳು ಸತ್ಕಾರ ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗಳು ಕಲಿಸ್ಬೇಕು. ಅವಳ ಕೆಲಸಗಳು ಅಡಿಗೆಯ ಸಹಾಯಕಳಾಗಿ ನಿಲ್ಲಬೇಕು. ಅವಳ ಬಟ್ಟೆಗಳನ್ನ ತೊಳ್ಕೊಳ್ಳಿಕ್ ಕಲಿಸ್ಬೇಕು, ಮನೆ ಕಸ ಗುಡಿಸ್ಲಿಕ್ಕೆ ಕಲಿಸ್ಬೇಕಾಕಿ. ಇದು ಒಂದು ದೊಡ್ಡ ಶಿಕ್ಷಣ ಸರ್. ಇವತ್ತು ನಾವು ಯಾಕೆ ಬಹಳಷ್ಟು ಕೌಟುಂಬಿಕ ಕಲಹಗಳು, ಡೈವರ್ಸ್ಗಳು ಇವತ್ತು ಆಗ್ತಾ ಇದಾವೆ ಅಂತ ಹೇಳಂತಂದ್ರೆ, ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಬಹಳಷ್ಟು ಮುತುರ್ವರ್ಜಿ ವಹಿಸಿ ಬಹಳ ಕಾಳಜಿ ಪೂರ್ವಕವಾಗಿ ಬೆಳೆಸ್ತಾ ಇದ್ದೇವೆ. ಎಲ್ಲಿ ನನ್ನ ಮಗಳಿಗೆ ಕೆಲಸ ಹಚ್ಚದ ಅಂತಂದ್ರೆ ಎಲ್ಲಿ ಕೈ ನೋಯ್ತದೋ, ಆಕೆಗೆ ಆ ಕೆಲಸ ಮಾಡಿದ್ರೆ ಕಾಲು ನೋಯ್ತದೋ, ಅಲ್ಲಿ ತನ ಓಡಾಡ್ ಬಂದ್ರು ಆಕೆಗೆ ಎಲ್ಲಿ ನೋವಾಗ್ತದೋ ಅನ್ನುವಂತಹ ಒಂದು ಅತಿಯಾದ ಕಾಳಜಿಯೇ ಅವಳಿಗೆ ಮುಂದೆ ಕೌಟುಂಬಿಕ ಜೀವನದಲ್ಲಿ ಹಿನ್ನಡೆ ಆಗ್ತಾ ಇದೆ. ಅದಕ್ಕಾಗಿ ಡೈವರ್ಸ್ಗಳು ಆಗ್ತಾ ಇವೆ. ಆಕೆ ಅಲ್ಲಿ ಹೋದ ನಂತರ ಅದೇ ನಿರೀಕ್ಷೆ ಇಟ್ಕೊಂಡು ಹೋಗಿರ್ತಾಳೆ ಸರ್. ಆಕೆಗೆ ಸಂಘರ್ಷ ಅಂದ್ರೆ ಏನು ಗೊತ್ತಿಲ್ಲ, ನೋವು ಅಂದ್ರೆ ಏನು ಗೊತ್ತಿಲ್ಲ, ಕಷ್ಟ ಅಂದ್ರೆ ಏನು ಗೊತ್ತಿಲ್ಲ, ಯಾವುದೇ ಗೊತ್ತಿಲ್ಲದನೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂತಹ ಮಗಳು ಅತ್ತೆ ಮಾವನ ಮನೆಗೆ ಹೋದ ತಕ್ಷಣ ಸೊಸೆ ಆಗ್ಬಿಡ್ತಾಳೆ. ಆಕೆ ಮಗಳಿಂದ ಸೊಸೆ ಆಗ್ತಾಳೆ. ಅಲ್ಲಿಯ ನಿರೀಕ್ಷೆಗಳು ಬೇರೆ ಇರ್ತಾವ ಸರ್, ಅಲ್ಲಿಯ ವಾತಾವರಣ ಬೇರೆ ಇರ್ತದ. ಆಕೆ ಬಂದ ತಕ್ಷಣ ಇವರು ನಿರೀಕ್ಷೆಗಳು ಏನಾಗಿರ್ತವೆ, ಆ ಒಂದು ಮುದ್ದು ಇಲ್ಲಿ ಬರೋದಿಲ್ಲ, ಆ ಒಂದು ಅತಿಯಾದಂತಹ ವಾತ್ಸಲ್ಯ ಇಲ್ಲಿ ಸಿಗೋದಿಲ್ಲ. ಇವಳು ಸಹಜವಾಗಿ ಗಂಡನ ನಿರೀಕ್ಷೆ ಇರುತ್ತೆ, ಹೆಂಡತಿ ಆದವಳು ನನ್ನ ಕೆಲಸಗಳನ್ನ ಮಾಡಬೇಕು. ಅತ್ತೆ ಮಾವಂದ್ರು ಸೊಸೆ ಆದವಳು ಮನೆಗೆ ಬಂದ ತಕ್ಷಣ ನಮ್ಗೊಂದಿಷ್ಟು ನಿರಾಯಾಸವಾಯಿತು, ಕಷ್ಟದ ದಿನಗಳು ಹೋದ್ವು, ಸೊಸೆ ಬಂದಾಳ, ನಮ್ಮ ಕೆಲಸಗಳನ್ನ ನಿಭಾಯಿಸ್ತಾಳೆ ಅಂತೇಳಿ ಅವ್ರ ನಿರೀಕ್ಷೆಗಳಿರ್ತಾವ. ಆದ್ರೆ ಈಕಿ ಯಾವುದಕ್ಕೂ ಹೊಂದಕಿನೇ ಆಗೋದಿಲ್ಲ ಸರ್. ಯಾಕಂದ್ರೆ ಈಕಿ ಕಲ್ತೇ ಇರೋದಿಲ್ಲ, ಇವ್ರ ತಂದೆ ತಾಯಿ ಕಲ್ಸೋದೇ ಇಲ್ಲ. ಹಾಗಾಗಿ ಅಲ್ಲಿ ಶುರು ಆಗ್ತದ ನೋಡ್ರಿ. ಈಕಿ ಫೋನ್ ಹಚ್ಚಿದ ತಕ್ಷಣ ತಂದೆ ತಾಯಿ ಒಂದೇ ಮಾತು ಹೇಳ್ತಾರ, ನಿನಗಲ್ಲಿ ಕಷ್ಟ ಅನ್ಸಿದ್ರೆ ಬಂದ್ಬಿಡು ಮನೆಗೆ. ಈ ಈ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಈ ಉತ್ತರ ಬರುವುದಕ್ಕಾಗಿ ಇವತ್ತು ವಿಚ್ಛೇದನಗಳಂತಹ ಒಂದು ಕೌಟುಂಬಿಕವಾಗಿ ನಾವು ಭಾರತೀಯರು ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದೇವೆ ಸರ್. ಕಾರಣ ಏನು ಅಂತಂದ್ರೆ, ನಾವು ಮಕ್ಕಳಿಗೆ ಅತಿಯಾದ ಪ್ರೀತಿ ಕೊಡುವುದೇ ಇದಕ್ಕೆ ಕಾರಣ. ಅವರಿಗೆ ಮನೆಯ ಕೆಲಸಗಳನ್ನ ಕಲಿಸಲಾರದೆ ಇರುವುದಕ್ಕೆ ಕಾರಣ ಅಂತ ಹೇಳಿ ನನ್ನ ಒಂದು ಭಾವ ಇದೆ. ಹಾಗಾಗಿ ನಾನು ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಬಹಳ ಜವಾಬ್ದಾರಿಗಳನ್ನ ಕೊಡ್ತೀನಿ ಸರ್. ಇವತ್ತು ನಾನು ಇಷ್ಟೆಲ್ಲ ಓಡಾಡ್ತೀನಿ ಅಂತಂದ್ರೆ ನನ್ನ ಮಗಳು ಇವತ್ತು 8ನೇತೆ ಓದ್ತಾಳ. ಆಕೆ ತಮ್ಮ ತಂಗಿಗೆಲ್ಲ ನಿಭಾಯಿಸ್ಕೊಂಡಿರ್ತಾಳೆ ಸರ್ ಮನೆ. ಮೂಲಭೂತವಾಗಿ ನನ್ನ ಜೊತೆಗೆ ಇದ್ಕೊಂಡು ನನಗೆ ಏನೇನು ಸಹಾಯ ಸಾಧ್ಯ ಆದಷ್ಟು ಸಹಾಯಕ್ಕೆ ನಿಲ್ತಾಳೆ. ನಾನು ಕಲಿಸ್ತೀನಿ, ಸ್ವತಂತ್ರಳಾಗಬೇಕು ಆಕೆ ಅಂತ ಹೇಳಿ ಕಲಿಸ್ತೀನಿ. ಹಾಗಾಗಿ ಈ ಒಂದು ಸಂದೇಶವನ್ನ ಈ ಮೂಲಕ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹೆಣ್ಣು ಮಕ್ಕಳನ್ನ ಮೊದಲು ಶಿಕ್ಷಣ ಓದು ಬೇರೆ, ಆದ್ರೆ ಮನೆಯ ಕೆಲಸದ ಶಿಕ್ಷಣ ಬಹುಮುಖ್ಯ. ಹೆಣ್ಣು ಇದರಿಂದ ಯಾವತ್ತೂ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಇದು ಏನಪ್ಪ, ಪ್ರೀತಿಯಿಂದ ನಾವು ಸ್ವೀಕಾರ ಮಾಡೋಣ. ಮನೆಯ ಕೆಲಸ, ಮಕ್ಕಳನ್ನ ಪೋಷಣೆ ಮಾಡುವುದು ಹೆಣ್ಣಿನ ಒಂದು ಕರ್ತವ್ಯ. ಅದೊಂದು ಭಾರ ಅಲ್ಲ, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ. ಹಾಗಾಗಿ ಇದು ಇದ್ಕೊಂಡು ಅದೆಲ್ಲವೂ ಮಾಡೋಣ. ಆದ್ರೆ ಇದು ಬಿಟ್ಟು ನಾನು ಉದ್ಯೋಗಸ್ಥಳಾಗ್ತೀನಿ, ಲಕ್ಷ ನಾನು ಸಂಬಳವನ್ನ ತರ್ತೀನಿ ಅನ್ನುವಂತ ಒಂದು ಅದೇನಾಗ್ತದೆ ಅಂತಂದ್ರೆ ಅಪರಿಪೂರ್ಣವಾದಂತಹ ಜೀವನ ಆಗ್ಬಿಡ್ತದೆ. ಸ್ವಾದನೆ ಇರೋದಿಲ್ಲ ಅದರಲ್ಲಿ. ಅದಕ್ಕಾಗಿ ಹೆಣ್ಣು ಮಕ್ಕಳನ್ನ ಹಂಗಂತ ಹೇಳಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಲಿಸ್ರಿ ಅಂತ ಹೇಳಿಲ್ಲ, ಗಂಡು ಮಕ್ಕಳಿಗೂ ಕಲಿಸ್ಬೇಕು ಸರ್. ಯಾಕಂದ್ರೆ ಗಂಡಿಗೆ ಸಮಾನವಾಗಿ ಈಗಿನೂ ಎಲ್ಲಾ ಉನ್ನತ ಶಿಕ್ಷಣಗಳನ್ನ ಪೂರೈಸಿ ಉನ್ನತವಾದಂತಹ ಸಂಬಳವನ್ನ ತರ್ತಾ ಇದ್ದಾಳೆ. ಹಾಗಾಗಿ ನೀನು ಕೆಲಸ ಮಾಡ್ಬೇಕು, ಆಫೀಸ್ನಾಗ್ನು ನೀನೇ ಮಾಡ್ಬೇಕು, ಮನ್ಯಾಗ್ನು ನೀನೇ ಮಾಡ್ಬೇಕು, ಸಂಬಳ ತಂದು ನನ್ನ ಕೈಯಾಗ ಕೊಡ್ಬೇಕು ಅನ್ನುವಂಥ ತಪ್ಪಾಗ್ತದೆ. ಹಾಗಾಗಿ ಹೆಂಡತಿ ದುಡ್ದು ಬರ್ತಾಳ ಅಂದ್ರೆ ಗಂಡನೂ ಮನೆಯಲ್ಲಿ ಸಹಾಯ ಮಾಡ್ಬೇಕು. ಅದು ತಂದೆ ತಾಯಿ ಕಲ್ಸ್ಕೊಡ್ಬೇಕು ಸರ್. ನೀನ್ ಗಂಡ್ಸು, ನೀ ಕೆಲಸ ಮಾಡೋಂಗಿಲ್ಲ, ಹೆಣ್ಣೆ ಮಾಡ್ಬೇಕು, ಹೆಣ್ಮಗಳೇ ಮಾಡ್ಬೇಕು, ನಿಮ್ಮ ಅಕ್ಕಗೆ ಹೇಳಿ, ನಿಮ್ ತಂಗಿಗೆ ಹೇಳಿ, ನೀ ಕೂಡಿಲ್ಲಿ ಅಂತ ಹೇಳಿ ತಂದೆ ತಾಯಿ ಹೇಳ್ಬಾರ್ದು ಸರ್. ನೋಡು, ಅಕ್ಕ ಕೆಲಸ ಮಾಡ್ತಾಳೆ, ನೀನು ಮಾಡ್ಬೇಕು ಅಂತ ಹೇಳಿ ಮಕ್ಕಳಿಗೆ ಎಲ್ಲವನ್ನ
ತಂದೆ ತಾಯಿ ಸಮಾನತೆ ಅನ್ನುವಂಥದ್ದು ಮನೆಯಿಂದನೇ ಬರ್ತದೆ ಸರ್. ಓಕೆ. ಹುಡುಗ ಮತ್ತು ಹುಡುಗಿ ಸಮಾನವಾಗಿ ನಾವು ಕಂಡೆವು ಅಂತಂದ್ರೆ ಅವ್ರ ಜೀವನದಲ್ಲಿ ಹುಡುಗಿನೂ ಮತ್ತೊಂದು ಮನೆಯಲ್ಲಿ ಹೋಗಿ ಅಡ್ಜಸ್ಟ್ ಆಯ್ತಾಳೆ, ಮತ್ತೆ ಮಗನೂ ಕೂಡ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಇರ್ತಾನೆ. ಅಲ್ಲಿ ಡೈವರ್ಸ್ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಬಾಲ್ಯ ವಿವಾಹ ಅಂತ ಬಂದಾಗ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂದರೆ ಮೊದಲನೇದಾಗಿ ತಮಿಳುನಾಡು 8,966 ಬಾಲ್ಯ ವಿವಾಹಗಳಾಗಿದೆ ಕಳೆದ ವರ್ಷ. ಮತ್ತು ಕರ್ನಾಟಕ ಬಂದು 8,400 ಬಾಲ್ಯ ವಿವಾಹಗಳಾಗಿದೆ. ಆ ಬಾಲ್ಯ ವಿವಾಹದ ಬಗ್ಗೆ ನೀವೇನಾದರೂ ಹೇಳ್ಬಹುದಾ? ಬಾಲ್ಯ ವಿವಾಹ ಇದೊಂದು ದುರಂತ ಅಂತ ಹೇಳ್ಬೋದು ಸರ್ ನಾವು. ಕಾನೂನಾತ್ಮಕವಾಗಿ ಇಷ್ಟೆಲ್ಲ ಕಟ್ಟಡಗಳಿರ್ಬೇಕಾದ್ರೆ, ಇಷ್ಟೆಲ್ಲರೂ ಕಣ್ಗಾವಲ ಪೊಲೀಸ್ ಪಡೆ ಇದೆ, ಎಲ್ಲವೂ ಇದೆ, ಆದ್ರೂ ಬಾಲ್ಯ ವಿವಾಹಗಳು ನಿಲ್ತಾ ಇಲ್ಲ ಅಂತಂದ್ರೆ ಅದು ನಮ್ಮಲ್ಲಿರುವಂತಹ ಒಂದು ಅನಕ್ಷರ ಮನಸ್ಥಿತಿಗಳು, ಮತ್ತೆ ಇನ್ನೂ ಹಳೆದನ್ನೇ ಜೋತ್ಕೊಂಡು ಬಿದ್ದಿರುವಂತಹ ಮನಸ್ಥಿತಿಗಳು ಅಂತ ಹೇಳ್ಬೋದು. ಮತ್ತೆ ಹೆಣ್ಣು ಅನ್ನುವಂಥದ್ದು ಭಾರ, ಈಕಿಗೆ ಮದುವೆ ಮಾಡ್ಕೊಟ್ಟೇವು ಅಂದ್ರೆ ನಮ್ದು ಏನಪ್ಪಾ ಅಂದ್ರೆ ನಿಶ್ಚಿಂತರಾಗ್ಬಿಡ್ತೇವು ಅನ್ನುವಂತಹ ಮನಸ್ಥಿತಿಗಳೇ ಕಾರಣ ಆಗ್ಯಾವ ಸರ್. ಮತ್ತೆ ಇನ್ನೊಂದು ಬಡತನ, ಅನಕ್ಷರತೆ. ಇವತ್ತಿಗೂ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಎಷ್ಟೋ ಜನ ಇನ್ನೂ ಅನಕ್ಷರಸ್ಥರಾಗಿಯೇ ಉಳಿತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಬಾಲ್ಯ ವಿವಾಹಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅದಕ್ಕಾಗಿ ಇಂತಹ ಕಡೆ ನಾವು ಜಾಗೃತಿ ವಹಿಸ್ಬೇಕು. ಸರ್ಕಾರ ಇದ್ರ ಮೇಲೆ ಹೆಚ್ಚು ತನ್ನ ಲಕ್ಷ್ಯವನ್ನ ವಹಿಸ್ಬೇಕಾಗಿರುವಂಥದ್ದಿದೆ. ಬಹಳಷ್ಟು ಮೆಟ್ರೋ ಸಿಟಿಗಳನ್ನ ಮಾಡ್ತಾ ಇದೆವು, ಹೈಟೆಕ್ಸ್ ಎಲ್ಲ ನಡೀತಾ ಇದೆ. ಆದ್ರೆ ಇಂತಹ ಸಮಸ್ಯೆಗಳ ಕಡೆಗೆ ನಾವು ಒಲವು ತೋರಿಸದೇ ಇದ್ರೆ, ನಿರಾಶೆ ಉಂಟಾಯಿತು ಈ ಸಂದರ್ಭದಲ್ಲಿ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಸಮಾಜಕ್ಕೆ ಮಾರಕ. ಯಾಕಂದ್ರೆ ಬಾಲ್ಯ ವಿವಾಹದಂತಹ ಒಂದು ಪದ್ಧತಿ ಏನಿದೆಯಲ್ಲ, ಇದು ಅನಾಗರಿಕ ಪದ್ಧತಿ. ಇದು ಯಾವುದೇ ವೈಜ್ಞಾನಿಕಕ್ಕೆ ಬಹಳಷ್ಟು ದೂರ ಇರುವಂತಹ ಒಂದು ಪದ್ಧತಿ ಅಂತ ಹೇಳೇನೆ ಹೇಳ್ತೀನಿ. ಹಾಗಾಗಿ ಇದರಿಂದ ನಮ್ಮ ರಾಜ್ಯ ವಿಮುಕ್ತ ಆಗ್ಬೇಕು. ಇದು ದುರಂತ. ತಮಿಳುನಾಡು ಮೊದಲು, ಕರ್ನಾಟಕ ಎರಡನೇದು ಅಂತ ಹೇಳಿ ಏನ್ ಹಣೆಪಟ್ಟಿ ಬಂದಿದೆಯಲ್ಲ, ಇದು ನಾವು ನಾಚಿಕೆ ಪಟ್ಕೊಳ್ಳುವಂತಹ ಸಂಗತಿ ಅಂತ ಹೇಳಿ ನನಗೆ ಅನಿಸ್ತದೆ ಸರ್. ಮಹಿಳಾ ಸಾಧಕರಂತ ಬಂದಾಗ ಮಹಿಳಾ ಸಾಧಕರ ಬಗ್ಗೆ ಏನಾದರೂ ಹೇಳ್ಬೋದಾ? ಮಹಿಳಾ ಸಾಧಕರ ಪಟ್ಟಿ ಹಿಂಗೆ ಸಾಕ್ತಾ ಹೋಗ್ತದೆ ಸರ್, ಏನು ಹೇಳುವಾಗೆ ಇಲ್ಲ. ಇವತ್ತೆಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆ ತನ್ನ ಗುರುತನ್ನ ಮಾಡಿದಾಳೆ, ತನ್ನದೇ ಆದಂತ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ನಾನು ಎಲ್ಲದಕ್ಕೂ ಸೈ, ಪುರುಷನಿಗೆ ನಾನೆಲ್ಲದಕ್ಕೂ ಸೈ ಅಂತ ಹೇಳಿ ತನ್ನ ಸ್ಥಾನವನ್ನ ತೋರಿಸ್ತಾ ಇದ್ದಾಳೆ. ಹಾಗಾಗಿ ಇವತ್ತೆಲ್ಲೇ ನೋಡ್ರಿ ನೀವು, ಯಾವ ಕ್ಷೇತ್ರವೇ ಇರ್ಲಿ ಆ ಕ್ಷೇತ್ರದಲ್ಲಿ ಮಹಿಳೆಯನ್ನ ನಾವು ಗುರುತಿಸ್ತೇವೋ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ನಮ್ಮ ಭಾರತೀಯ ಮಹಿಳೆಯರು ಸಾಧನೆಗೈದಿರುವಂತದ್ದಿದೆ. ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಪುರುಷರನ್ನೇ ನಡಗಿಸಿರುವಂತಹ ಸಂದರ್ಭ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅಂತಹ ಒಂದು ಆಡಳಿತವನ್ನ ಕೊಟ್ಟಂತಹ ದಿಟ್ಟ ಮಹಿಳೆ ಪ್ರಧಾನಿಯಾಗಿ ಭಾರತವನ್ನ ಅಭಿವೃದ್ಧಿಯ ಮಟ್ಟಕ್ಕೆ ಒಯ್ದ್ರು. ಸುತ್ತಲಿನ ರಾಷ್ಟ್ರಗಳು ಹೆದರುವಷ್ಟು ಆಕೆ ಏನಪ್ಪಾ ಅಂದ್ರೆ ಗಟ್ಟಿ ವ್ಯಕ್ತಿತ್ವ ಅವ್ರದಿತ್ತು. ಬಹಳಷ್ಟು ಗಟ್ಟಿ ಮಹಿಳೆ ಅಂತ ಹೇಳಿ ಆಕೆ, ಅದಕ್ಕಾಗಿಯೇ ಉಕ್ಕಿನ ಮಹಿಳೆ ಅಂತ ಹೇಳಿ ಆಕೆಗೆ ಕರೆದ್ರು. ಆಮೇಲೆ ನಮ್ಮ ರಾಷ್ಟ್ರಪತಿಯಾಗಿ ಪ್ರತಿಭಾ ಅವರು ಬಂದ್ರು, ಮತ್ತೆ ಈಗ ಮುರ್ಮು ಅವರು ಇದ್ದಾರೆ. ಇವರೆಲ್ಲರೂ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತಂದ್ರೆ, ಬಹಳಷ್ಟು ಸಣ್ಣ ಪ್ರಮಾಣದಿಂದ ಉನ್ನತ ಹುದ್ದೆಗಳಿಗೆ ಏರಿದ್ದಾರೆ ಅಂತ ಹೇಳಂತಂದ್ರೆ ಮಹಿಳೆಯಲ್ಲಿರುವಂತಹ ಗಟ್ಟಿತನ ಸಾಕ್ಷಿ. ಆಕೆ ಎಲ್ಲದಕ್ಕೂ ಸೈ. ಪುರುಷ ಒಂದ್ ವೇಳೆ ಹಿನ್ನಡೆ ಅನುಭವಿಸ್ಬೋದು, ಎಲ್ಲೋ ಆತ್ಮಸ್ಥೈರ್ಯ ಕಳ್ಕೊಳ್ಬಹುದು, ಆದ್ರೆ ಮಹಿಳೆ ಬಹಳಷ್ಟು ಗಟ್ಟಿಯಾಗಿ ನಿಲ್ತಾಳೆ. ನಿರ್ಧಾರ ಮಾಡಿದ್ರೆ ನಿರ್ಧಾರ ಅದನ್ನ ಸಾಧಿಸಿಯೇ ತೋರಿಸ್ತಾಳೆ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ ಆಗ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಪಿ.ಯು. ಸಿಂಧು ಅವರಿದ್ದಾರೆ, ಮತ್ತೆ ನಮ್ಮ ಸಾನಿಯಾ ಮಿರ್ಜಾರ್ ಅಂತವ್ರಿದ್ದಾರೆ, ಮತ್ತೆ ಮೇರಿ ಕೋಮ್ ಅಂತವ್ರಿದ್ದಾರೆ, ಸುನೀತಾ ವಿಲಿಯಮ್ಸ್ ಇದ್ದಾರೆ, ಕಲ್ಪನಾ ಚಾವ್ಲಾ ಇದ್ದಾರೆ. ನೋಡ್ರಿ, ಇವರೆಲ್ಲ ಏನಪ್ಪಾ ಅಂದ್ರೆ ಯಾವ ರೀತಿ ತಮ್ಮ ಸಾಧನೆಯ ಪತಾಕೆಯನ್ನ ಹಾರಿಸ್ತಾ ಇದ್ದಾರೆ ಅಂತ ಹೇಳಿ. ನಾವು ವಿಜ್ಞಾನಿಗಳಾಗಿ ಹೋಗಿದ್ದಾರೆ, ಏನೆಲ್ಲವೂ ಆಗೋಗಿದ್ದಾರೆ ಸರ್ ನಮ್ಮ ಹತ್ರ. ಅವಕಾಶಗಳೇ ಇಲ್ಲದ ಇಷ್ಟೆಲ್ಲ ಅವಕಾಶ ವಂಚಿತಳಾದಂತಹ ಮಹಿಳೆ ಇಷ್ಟೆಲ್ಲ ತನ್ನ ಸಾಧನೆಯನ್ನ ತೋರಿಸ್ತಾಳೆ ಅಂತ ಹೇಳಂತಂದ್ರೆ, ಮಹಿಳೆ ಈ ರಾಷ್ಟ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದಾಳೆ. ಹಾಗಾಗಿ ನನ್ನ ಮಹಿಳೆಯರ ಕುರಿತು ನನಗೆ ಅಪಾರವಾದಂತಹ ಹೆಮ್ಮೆ, ಗೌರವ ಎಲ್ಲವೂ ಇದೆ. ಇಲ್ಲಿಯವರೆಗೆ ಮಹಿಳೆಯರ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡಿರುವುದಕ್ಕಾಗಿ, ಹೆಣ್ಣಿಗೆ ಸ್ಥಾನಮಾನ ಕೊಡದ ಈ ಸಮಾಜ ಅಪರಿಪೂರ್ಣ ಅಂತ ನನಗನ್ನಿಸ್ತದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಹೇಳ್ಬೋದು? ಹೆಣ್ಣಿಗೆ ಗೌರವಿಸದ ಈ ಸಮಾಜ ಎಂದಿಗೂ ಮುಂದೆ ಬರೋದಿಲ್ಲ ಸರ್. ನಾವು ಈಗಾಗಲೇ ನೋಡ್ತಾ ಇದ್ದೇವೆ, ಪಾಕಿಸ್ತಾನ ಆಗಿರ್ಬೋದು, ಮುಸ್ಲಿಮ್ಸ್ ಕಂಟ್ರಿಗಳೇನದಾವು,
ಅವು ಹೆಣ್ಣಿಗೆ ಒಂದು ರೀತಿ ಪರದಾಗಳಲ್ಲೇ ಇಟ್ಟಿದ್ದಾರೆ ರೀ ಅವರು. ಹೆಣ್ಣಿಗೆ ಒಂದು ಭೋಗ ವಸ್ತುವಾಗಿ ಮಕ್ಕಳನ್ನು ಹೆರುವ ಒಂದು ಮಷಿನನ್ನಾಗಿಯೇ ಪರಿಗಣಿಸ್ತಾರೆ. ಅವ್ರ ಬೆಳವಣಿಗೆ ಮಟ್ಟವನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಯಾವತ್ತಿಗೂ ಹೆಣ್ಣನ್ನು ಗೌರವಿಸದ, ಹೆಣ್ಣನ್ನು ಪ್ರೋತ್ಸಾಹಿಸದ ಸಮಾಜ ಎಂದಿಗೂ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬೆಳವಣಿಗೆ ಆಗೋದೇ ಇಲ್ಲ. ಅದಕ್ಕಾಗಿ ಭಾರತೀಯ ಹಿನ್ನೆಲೆಯಲ್ಲಿ ಬಂದಾಗ ಅನೇಕ ಮಹಾನ್ ಪುರುಷರು, ಹೌದು ಮನು ಏನೋ ಹೇಳಿ ಒಂದು ಕಟ್ಟಳೆಯನ್ನು ಹಾಕಿ ಹೋದ, ಆದರೆ ಮುಂದೆ ಬಂದಂಥ ಅನೇಕ ದಾರ್ಶನಿಕರು ಮಹಿಳೆಯ ಕುರಿತು ವಿಚಾರ ಮಾಡಿದ್ರು, ಮಹಿಳೆಯ ಕುರಿತು ಹೋರಾಡಿದ್ರು. ಆ ಪರಂಪರೆ ಇರುವುದಕ್ಕಾಗಿಯೇ ಇವತ್ತಿಗೂ ನಮ್ಮ ಭಾರತ ಪರಂಪರೆ ಬಹು ವೈವಿಧ್ಯಮಯವಾಗಿ ಹೆಣ್ಣನ್ನ ಪೋಷಿಸ್ತದೆ. ಒಂದು ಕಡೆ ಇದೆ, ಒಂದು ಕಡೆ ಏನಪ್ಪಾ ಅಂತಂದ್ರೆ ಎಲ್ಲವೂ ಸರಿಯಾಗೇ ಇರೋದಿಲ್ಲ. ಒಂದು ಕಡೆ ನೋವಿದೆ, ಇನ್ನೊಂದು ಕಡೆ ನಲಿವಿದೆ, ಒಂದು ಕಡೆ ಗೆಲುವಿದೆ, ಇನ್ನೊಂದು ಕಡೆ ಸೋಲಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಗೆ ಒಂದು ಕಡೆ ಎಲ್ಲೋ ಹಿನ್ನಡೆ ಆದ್ರೂ ಆಕೆಯ ಬೆಳವಣಿಗೆಯ ಹಂತದಲ್ಲಿ ಸಾಕಷ್ಟು ಕಾನೂನಾತ್ಮಕ ಚೌಕಟ್ಟುಗಳಿವೆ. ಇವತ್ತ ತಂದೆ ತಾಯಿ ಹತ್ರ, ಈ ಸಮಾಜದ ಹತ್ರ ಹೆಣ್ಣನ್ನ ನೋಡುವ ದೃಷ್ಟಿಕೋನ ಬದಲಾಗಿದೆ. ಶೈಕ್ಷಣಿಕವಾಗಿ ಅವತ್ತ ನಮ್ಮ ಸಂದರ್ಭದಲ್ಲಿ ನಮಗಿಂತ ಪೂರ್ವದಲ್ಲಿ ಮಹಿಳೆಯನ್ನ ಈಕೆಗೆ ಹುಡುಗಿ ಓದಿ ಸೇರ್ ಮಾಡೋದಿದೆ ಅಂತ ಅನ್ನುವಂತಹ ಕಾಲಘಟ್ಟ ಇತ್ತು. ಅದು ಇವತ್ತು ಪರಿವರ್ತನೆ ಆಗಿದೆ ಸರ್. ನನ್ನ ಮಗನಿಗೆ ಎಷ್ಟು ಶಿಕ್ಷಣ ಕೊಡ್ತೀನಿ, ಮಗಳಿಗೂ ಅಷ್ಟೇ ಕೊಡ್ತೀನಿ ಅಂತ ಹೇಳಿ ಇವತ್ತು ಪಾಲಕರ ಮನಸ್ಥಿತಿ ಆಗಿದೆ. ಹಾಗಾಗಿ ಈ ಬೆಳವಣಿಗೆ ಇದೆಯಲ್ಲ ಸರ್, ಇದು ಬಹಳಷ್ಟು ಸಕಾರಾತ್ಮಕವಾದಂತಹ ಬೆಳವಣಿಗೆ. ಹಾಗಾಗಿ ಯಾವತ್ತ ಮಹಿಳೆಗೆ ಒಂದು ಮೂಲೆ ಗುಂಪು ಮಾಡ್ತೀವಿ ನಾವು ಅಂತ, ನಾನು ಬೆಳಿತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ, ಬೆಳವಣಿಗೆ ಆಗೋದೇ ಇಲ್ಲ. ಪುರುಷನ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವುದಕ್ಕೆ ಸಾಕಷ್ಟು ಮಹಿಳೆಯರಿದ್ದಾರೆ ಸರ್. ಬಸವಣ್ಣಗೆ ಅಕ್ಕನಾಗಮ್ಮ ತಾಯಿಯವರಿದ್ರು, ಬುದ್ಧನಿಗೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅವಳ ತಾಯಿ, ಅವಳ ಹೆಂಡತಿ ಕಾರಣರಾಗಿರ್ಬೋದು. ಮಹಾವೀರಗುರು ಎಲ್ಲೋ ಒಂದು ಕಡೆ ಸ್ತ್ರೀ ಕಾರಣಳಾಗಿರ್ಬೋದು. ಶಿವಾಜಿ ಮಹಾರಾಜರ ಹಿಂದೆ ಅವ್ರ ತಾಯಿ ಇದ್ರು, ವಿವೇಕಾನಂದರ ಹಿಂದೆ ಅವ್ರ ತಾಯಿ ಇದ್ರು. ಏನೋ ಎಷ್ಟೋ ಮಹಾನ್ ಪುರುಷರ ಹಿನ್ನೆಲೆಯಲ್ಲಿ ಮಹಿಳೆಯರಿದ್ದಾರೆ. ಹಾಗಾಗಿ ಆ ಮಹಿಳೆಯರನ್ನ ಗೌರವಿಸುವಂತಹ ಮತ್ತೆ ಅವರನ್ನ ಆದರಿಸುವಂತಹ ಭಾವ ಪುರುಷರಲ್ಲಿ ಬರಬೇಕು. ಅದು ಬಂದಿದೆ, ಆದರೆ ಮಹಿಳೆಯರು ಅದನ್ನ ಸ್ವೇಚ್ಛಾಚಾರವಾಗಿ ತೆಗೆದುಕೊಳ್ಳಲಾರ್ದನೆ ಅದನ್ನ ಸಕಾರಾತ್ಮಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದೇ ಆದರೆ ಮಹಿಳೆಯನ್ನ ಎಂದಿಗೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣನ್ನ ಸದೃಢವಾಗಿ ಸಮಾಜ ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಮಹಿಳೆಯ ಪಾತ್ರ ಬಹುಮೂಲ್ಯದ್ದು ಸರ್. ಅದಕ್ಕಾಗಿಯೇ ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ಮೊದಲ ಗುರು ಆಗ್ಬೇಕಾದಂಥವಳು ಎಲ್ಲೋ ದುರಾಚಾರ ಅನಾಚಾರಗಳಿಗೆ ಇಳಿದ್ರೆ ಬಹಳಷ್ಟು ಸಮಾಜಕ್ಕೆ ಮಾರಕ. ಹಾಗಾಗಿ ತಾಯಿ ಆದವಳ ಕರ್ತವ್ಯ ಏನು, ಹೆಣ್ಣಾದವಳ ಕರ್ತವ್ಯ ಏನು ಅನ್ನುವಂಥದ್ದು ಅವಳು ಅರ್ಥಕೊಂಡು ತನ್ನ ಜೀವನವನ್ನ ಬಹಳಷ್ಟು ಸುಂದರ ಮಾಡ್ಕೊಳ್ಬೇಕಾಗ್ಯದ. ಈ ಸಮಾಜಕ್ಕೆ ನಾನು ಕೊಡುವವಳು, ಈ ಸಮಾಜಕ್ಕೆ ನೀಡುವವಳು ಅಂತನ್ನುವಂತಹ ಕಲ್ಪನೆ ಬಂದಾಗ ಆಕೆಯ ಒಂದು ಒಳ್ಳೆಯ ಸುಂದರ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಕ್ಕಿದಂತಹ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಬೇಕಾದಂತಹ ಕರ್ತವ್ಯ ಮಹಿಳೆಗಿದೆ. ಹಾಗಾಗಿ ಆ ಮಹಿಳೆಯರಿಗೆ ನಾನು ಸಂದೇಶ ಕೊಡೋದೇನು ಅಂತ ಹೇಳಂತಂದ್ರೆ, ಮನೆ, ನನ್ನ ಮಕ್ಕಳು, ನನ್ನ ಕುಟುಂಬದೊಂದಿಗೆ ನಾನು ಬೆಳಿಬೇಕಾಗಿದೆ. ಮನೆ ಇಲ್ಲದನೆ ಮಹಿಳೆ ಇಲ್ಲ. ಹಾಗಾಗಿ ಅದರಿಂದ ನಾವು ದೂರ ಆಗುವ ಹಾಗೆ ಇಲ್ಲ. ಹಾಗಾಗಿ ಅದನ್ನ ಇಟ್ಕೊಂಡು ಜಾಗೃತಿಯನ್ನ ಉಂಟು ಮಾಡೋಣ. ಮತ್ತೆ ಪುರುಷರಿಗೆ ನಾನು ಹೇಳುವುದೇನು ಅಂತಂದ್ರೆ, ಮಹಿಳೆಯ ನೋವು ನಲಿವುಗಳೇನಿವೆ, ಆಕೆಯ ಆಸೆ ಆಕಾಂಕ್ಷೆಗಳೇನಿದೆ ಅವುಗಳನ್ನ ಗೌರವಿಸ್ಬೇಕು ಸರ್. ಅವುಗಳನ್ನ ಗೌರವಿಸಿ ಆಕೆಗೆ ಬೆನ್ನೆಲುಬಾಗಿ, ಆಕೆಯ ಸಾಧನೆಗೆ ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಒಂದು ಪರಿಪೂರ್ಣವಾದಂತಹ ದಾಂಪತ್ಯ ಜೀವನ, ಪರಿಪೂರ್ಣವಾದಂತಹ ಕುಟುಂಬ ಜೀವನ, ಪರಿಪೂರ್ಣವಾದಂತಹ ಸಮಾಜ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೊರತಾಗಿ ಹೆಣ್ಣನ್ನ ಹೊರತುಪಡಿಸಿ ಗಂಡಿಲ್ಲ, ಗಂಡನ್ನ ಹೊರತುಪಡಿಸಿ ಹೆಣ್ಣಿಲ್ಲ. ಇವರಿಬ್ಬರು ಒಂದಾಗಿ ನಡೆದಾಗ ಮಾತ್ರ ಈ ಸಮಾಜ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ. ಒಬ್ಬರನ್ನ ಒಬ್ರು ಗೌರವಿಸೋಣ, ಪ್ರೀತಿಸೋಣ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ICS ಪಾಡ್ಕಾಸ್ಟ್ಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಅದರಲ್ಲಿ ಮಹಿಳಾ ದಿನಾಚರಣೆಯ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಮತ್ತು ಮಹಿಳೆಯರ ಸಾಂಸ್ಕೃತಿಕ ಮತ್ತು ರಾಜಕೀಯ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಎಂಥ ಸಾಧನೆ ಮಾಡಬಲ್ಲರು ಅಂತ ಅದರ ಬಗ್ಗೆ ಹೇಳ್ಕೊಟ್ಟಂತಹ ಲಿಂಗಾರತಿ ಅಲ್ಲಂಪ್ರಭು ಮೇಡಮ್ ಅವರಿಗೆ ICS ಪಾಡ್ಕಾಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಅನಂತ ಧನ್ಯವಾದಗಳು ಸರ್. ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ರಿ.
ಅದಕ್ಕಾಗಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ನನ್ನ ಜೀವನ ಅನುಭವಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಒಂದು ವೇದಿಕೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ, ಮಹಿಳೆಯರ ಕುರಿತು ಒಂದಿಷ್ಟು ನನ್ನ ಅನಿಸಿಕೆಗಳನ್ನು, ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮ ಈ ಒಂದು ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಸಾಗಲಿ, ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಶರಣು ಶರಣ.